ಅಫ್ಜಲ್ ಖಾನ ಸಂಹಾರದ ನಂತರ ಶಿವಾಜಿ ಮಹಾರಾಜರು ಯಾವುದೇ ವಿಜಯೋತ್ಸವವನ್ನು ಮಾಡದೆ ಶಿವಾಜಿ ಮಹಾರಾಜರ 3 ತಂಡಗಳು 3 ದಿಕ್ಕಿನತ್ತ ಹೊರಟರು. ಸ್ವತಃ ಕೊಲ್ಲಾಪುರದತ್ತ ಶಿವಾಜಿ ಮಹಾರಾಜರು, ಬಿಜಾಪುರದತ್ತ ನೇತಾಜಿ, ರಾಜಾಪುರದತ್ತ ದೋರೋಜಿ. ರಾಷ್ಟ್ರೋತ್ಥಾನ ಪರಿಷತ್ನವರು ಬಿಡುಗಡೆ ಮಾಡಿರ್ತಕ್ಕಂಥ ಯುಗಾವತಾರ ಶಿವಾಜಿ ಅಂತಕ್ಕಂಥ ಗ್ರಂಥದಲ್ಲಿ ಶಿವಾಜಿ ಮಹಾರಾಜರ 3 ತಂಡಗಳೇನು ಹೊರಟಿದ್ದು ಅದನ್ನು ಯಾವ ರೀತಿ ಬರೀತೀರಂದ್ರೆ, ಹೊರಟದ್ದು ಬರೀ ಶಿವಾಜಿ ಮಹಾರಾಜರ ತಂಡಗಳಲ್ಲ, ಶಿವನ ಕೈಯಲ್ಲಿರ್ತಕ್ಕಂಥ ತ್ರಿಶೂಲದ 3 ಅಲಗುಗಳು ಯಾವ ರೀತಿ ಇರ್ತಾವೋ ಅದೇ ರೀತಿ 3 ದಿಕ್ಕಿಗೆ 3 ಸೈನ್ಯ ಹೊರಟಿತ್ತು. ಕೊಲ್ಲಾಪುರದತ್ತ ಶಿವಾಜಿ ಮಹಾರಾಜರು ಹೊರಟರು, ರಾಜಾಪುರದತ್ತ ದೊರೋಜಿ ಹೊಂಟರು, ಬಿಜಾಪುರದತ್ತ ನೇತಾಜಿ ಪಾಲ್ಕರ್ ಹೊರಟರು. ನೋಡುತ್ತಿದ್ದಂತೆ ವಾಯಿಯಿಂದ ಹೊರಟಿರ್ತಕ್ಕಂಥ ಶಿವಾಜಿ ಮಹಾರಾಜರು ಕೇವಲ 18 ದಿನಗಳಲ್ಲಿ, ಅಫ್ಜಲ್ ಖಾನ ಸಂಹಾರವಾದ ಕೇವಲ 18 ದಿನಗಳಲ್ಲಿ ವಾಯಿಯಿಂದ ಕೊಲ್ಲಾಪುರಕ್ಕೆ ಬರ್ತಕ್ಕಂಥ ಪ್ರತಿಯೊಂದು ಕೋಟೆಗಳನ್ನ ಶಿವಾಜಿ ಮಹಾರಾಜರು ಸ್ವತಃ ಗೆಲ್ತಾ ಹೋದರು. ಸ್ವಲ್ಪ ಹಿರಿಯರು ಕೇವಲ 18 ದಿನದಲ್ಲಿ ಏನು ಶಿವಾಜಿ ಮಹಾರಾಜರು ಕೊಲ್ಲಾಪುರದತ್ತ ಹೊರಟರು, ಒಂದೊಂದು ಕೋಟೆಗಳನ್ನ ಗೆಲ್ತಾ ಹೋದ್ರು. ಚಂದನಗಡ ಗೆದ್ಕೊಂಡ್ರು, ಒಂದನಗಡ ಗೆದ್ಕೊಂಡ್ರು, ರಂಗನ ಕೇಲ್ನ ಒಂದೊಂದು ಕೋಟೆಗಳನ್ನ ಗೆಲ್ತಾ ಹೋದ್ರು ಕೇವಲ 18 ದಿನಗಳಲ್ಲಿ. ಅಫ್ಜಲ್ ಖಾನನ ಸಂಹಾರವಾದ ಕೇವಲ 18 ದಿನಗಳಲ್ಲೇ ಕೊಲ್ಲಾಪುರದ ಇಡೀ ಭೂಭಾಗವನ್ನೇ ಶಿವಾಜಿ ಮಹಾರಾಜರ ಸೈನ್ಯ ಗೆದ್ದುಕೊಂಡಿತ್ತು. ಬಿಜಾಪುರದತ್ತ ಹೊರಟಿರ್ತಕ್ಕಂಥ ನೇತಾಜಿ ಪಾಲ್ಕರ್ ಬಿಜಾಪುರದ ಆದಿಲ್ ಶಾಹಿ ಆಡಳಿತಕ್ಕೆ ಒಳಪಟ್ಟಿರ್ತಕ್ಕಂಥ ಒಂದೊಂದೇ ಭೂ ಪ್ರದೇಶವನ್ನು ಗೆಲ್ತಾ ಹೋದರು. ಬಿಜಾಪುರವನ್ನು ಗೆದ್ದದ್ದಾಯ್ತು, ಗದಗನ್ನು ಗೆದ್ದದ್ದಾಯ್ತು, ಲಕ್ಷ್ಮೇಶ್ವರ, ಸಂಕೇಶ್ವರ, ಗೋಕಾಕ್, ಹುಕ್ಕೇರಿ, ಅಷ್ಟೇ ಅಲ್ಲ ಪಕ್ಕದ ಅತನಿಯನ್ನು ಸಹಿತ ಶಿವಾಜಿ ಮಹಾರಾಜರ ತಂಡ ನೇತಾಜಿ ಪಾಲ್ಕರ್ ನೇತೃತ್ವದಲ್ಲಿ ಗೆದ್ದಾಗಿತ್ತು. ಕೇವಲ 18 ದಿನದಲ್ಲಿ ವಾಯಿಯಿಂದ ಹೊರಟಿರ್ತಕ್ಕಂಥ ಶಿವಾಜಿ ಮಹಾರಾಜರು ಕೊಲ್ಲಾಪುರದ ಇಡೀ ಭೂಭಾಗವನ್ನು ಗೆದ್ದುಕೊಂಡಿದ್ರು. ನೇತಾಜಿ ಪಾಲ್ಕರ್ ಈ ಭಾಗವನ್ನು ಗೆದ್ದುಕೊಂಡಿದ್ರು. ಈ ಕಡೆ ಹೋಗಿರ್ತಕ್ಕಂಥ ದೋರೋಜಿ ಕೊಂಕಣ ತೀರ ಅಂತ ನೀವು ಕರಿತೀವೋ, ಸಮುದ್ರ ಮಾರ್ಗದಲ್ಲಿ ಬಂದು ಕೂತಿರ್ತಕ್ಕಂಥ ವಿದೇಶಿಯರು, ಪೋರ್ಚುಗೀಸರಿದ್ರು, ಡಚ್ಚರಿದ್ರು, ಫ್ರೆಂಚರಿದ್ರು, ಬ್ರಿಟಿಷರು ಇದ್ರು. ಎಲ್ಲ ಕೋಟೆಗಳ ಮೇಲೆ ದಾಳಿ ಮಾಡ್ತಾ ಹೋದರು ದೋರೋಜಿ. ಶಿವಾಜಿ ಮಹಾರಾಜರ 3 ಸೈನಿಕರು, 3 ತಂಡಗಳು ಶಿವತಾಂಡವ ನೃತ್ಯವನ್ನು ಚಾಲು ಮಾಡಿಬಿಟ್ರು. ಇಲ್ಲಿವರೆಗೂ ಶಿವಾಜಿ ಮಹಾರಾಜರು ಏನು ಅನ್ನೋದನ್ನ ಕೇವಲ ಇಲ್ಲಿವರೆಗೂ ಶಿವಾಜಿ ಮಹಾರಾಜರು ಏನಾಗಿದ್ರು ಅಂತಂದ್ರೆ, ಶಹಾಜಿ ಭೋಸ್ಲೆ ಮಗನಾಗಿರ್ತಕ್ಕಂಥ ಶಿವಾಜಿ ಯಾವಾಗ ಅಫ್ಜಲ್ ಖಾನ್ನ ಸಂಹಾರ ಆತೋ ಆವಾಗ ಶಿವಾಜಿ ಮಹಾರಾಜರ ಶಕ್ತಿ ಏನು ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾಗಿದೆ. ಇಡೀ ಜಗತ್ತು ನಿರ್ಧಾರ ಮಾಡಿತ್ತು. ಮುಗಿತ್ತಿವತ್ತು ಶಿವಾಜಿ ಕತೆ 1659 ನವೆಂಬರ್ 10 ಗುರುವಾರ ಮಧ್ಯಾಹ್ನ 2 ಗಂಟೆಗೆ ಮುಗಿತ್ತು ಶಿವಾಜಿ ಕತೆ. ಶಿವಾಜಿ ಕಥೆಯನ್ನು ಮುಗಿಸ್ಲಿಕ್ಕೆ ಆಗಲಿಲ್ಲ. ಅಫ್ಜಲ್ ಖಾನ್ನ ಕಥೆಯನ್ನು ಮುಗಿಸಿದ್ರು. ಹೊರಟಿರ್ತಕ್ಕಂಥ 3 ತಂಡಗಳು 3 ದಿಕ್ಕಿಗೆ ಶಿವ ತಾಂಡವ ನೃತ್ಯವನ್ನು ಚಾಲು ಮಾಡಿಬಿಟ್ರು. ಶಿವನ ಕೈಲಿರ್ತಕ್ಕಂಥ ತ್ರಿಶೂಲದ 3 ಅಲಗುಗಳಂತೆ ಒಂದು ತಂಡ ಕೊಲ್ಲಾಪುರದತ್ತ, ಒಂದು ತಂಡ ಬಿಜಾಪುರದತ್ತ, ಒಂದು ತಂಡ ರಾಜಾಪುರದತ್ತ. ನೋಡುತ್ತಿದ್ದಂತೆ ಎಲ್ಲ ಕೋಟೆಗಳನ್ನು ಶಿವಾಜಿ ಮಹಾರಾಜರು ವಶದಲ್ಲಿಟ್ಟುಕೊಂಡು ಶಿವಾಜಿ ಮಹಾರಾಜರು ಗೆದಿತಾ ಹೋದರು. ಅದರ ನಂತರ ಯಾವಾಗ ಈ ಎಲ್ಲ ಕೋಟೆಗಳನ್ನ ಗೆದಿತಾ ಹೋದ್ರು, ರಂಗನ ಮತ್ತು ಕೇಲ್ನ ಅಂತಕ್ಕಂಥ ಕೋಟೆಗೆ ಶಿವಾಜಿ ಮಹಾರಾಜರು ವಿಶಾಲವಾಗಿರ್ತಕ್ಕಂಥ ಕೋಟೆ ವಿಶಾಲಗಡ ಅಂತಲೇ ಹೆಸರಿಟ್ಟು. ಈಗಾಗಲೇ ಬಿಜಾಪುರದ ಅಲಿ ಆದಿಲ್ ಶಾಹಿ ಹಾಗೂ ಆತನ ಮಲತಾಯಿ ಉಲಿಯಾ ಬಡಿಯಾ ಬೇಗಂ ಕಾತರದಿಂದ ಕಾಯ್ತಾ ಇದ್ದಳು. ಯಾವುದಕ್ಕೆ? ಶಿವಾಜಿ ತಲೆ ಬರ್ತೈತಿ, ಇಲ್ಲ ಶಿವಾಜಿ ಬಾವಡಿ ಆದರೂ ಬರ್ತೈತಿ. ಚಾಲೆಂಜ್ ಮಾಡೇ ಬಂದಿದ್ದ ಅಫ್ಜಲ್ ಖಾನ್. ಜಂದಾಯ ಮುರ್ದ ಲಾವುಂಗ, ಶಿವಾಜಿ ಮಹಾರಾಜರನ್ನ ಹಿಡಿದ್ರೆ ತರ್ತನು, ಇಲ್ಲ ಶಿವಾಜಿ ಮಹಾರಾಜರನ್ನ ಶವವನ್ನಾದರೂ ತರ್ತನು ಅಂತ. ಆದರೆ ಇದೇ ಅಫ್ಜಲ್ ಖಾನನ ಮಗನಾಗಿರ್ತಕ್ಕಂಥ ಫಾಜಲ್ ಖಾನ್, ಇನ್ನೊಬ್ಬ ಮಗನಾಗಿರ್ತಕ್ಕಂಥ ಅಂಕುಶ್ ಖಾನ್, ಇಬ್ಬರನ್ನ ಶಿವಾಜಿ ಮಹಾರಾಜರು ಕ್ಷಮೆ ಮಾಡಿಬಿಟ್ಟಿದ್ರು. ನಿನ್ನ ತಂದೆ ಜೊತೆ ಅಟ್ಟನ ಹೋರಾಟ, ಮಕ್ಕಳ ಜೊತೆಗಿಲ್ಲ ಅಂತೇಳಿ. ಆದರೆ ಫಾಜಲ್ ಖಾನ್ ಎದೆ ಉಸಿರು ಬಿಡ್ತಾ ಓಡ್ತಾ ಎಲ್ಲಿಗೆ ಬಂದ?
ಬಿಜಾಪುರದ ಅಲಿ ಆದಿಲ್ ಶಾಹಿ ದರ್ಬಾರಿಗೆ ಬಂದ. ಆದಿಲ್ ಶಾಹಿ ಮತ್ತು ಉಲಿಯಾ ಬಡಿಯ ಬೇಗಂ ಕಾತರದಿಂದ ಕಾಯ್ತಾ ಇದ್ರು. ಶಿವಾಜಿ ಮಹಾರಾಜರ ತಲೆ ಬರ್ತತಿ, ಶಿವಾಜಿ ಮಹಾರಾಜರ ಬಾಡಿ ಬರ್ತತಿ ಅಂತ. ಆದರೆ ಬಂದಿರತಕ್ಕಂಥ ಫಾಜಲ್ ಖಾನ್ ಹೇಳ್ತಾನೆ, ಶಿವಾಜಿ ಮಹಾರಾಜರ ತಲೆಯಲ್ಲಿ, ಶಿವಾಜಿ ಮಹಾರಾಜರ ಬಾಡಿಯಲ್ಲಿ ನಮ್ಮ ಅಪ್ಪನ ತಲೆನೂ ಸಿಗಲಿಲ್ಲ, ನಮ್ಮ ಅಪ್ಪನ ಬಾಡಿನೂ ಸಿಗಲಿಲ್ಲ. ಏನಾಯ್ತು? ಇದೇ 5 ಅಡಿ ಎತ್ತರದ ಶಿವಾಜಿ 7 ಅಡಿ ಎತ್ತರದ ನಮ್ಮಪ್ಪ ಅಫ್ಜಲ್ ಖಾನನನ್ನು ಕರಳನ್ನು ಬಗೆದು ಕೊಂದು ಹಾಕಿಬಿಟ್ಟ. ಎಲ್ಲಿ? ಪ್ರತಾಪ್ಗಢದ ಬುಡದಲ್ಲಿ. ಅಲಿ ಆದಿಲ್ ಶಾಹಿಯ ಪರಿಸ್ಥಿತಿ, ಉಲಿಯಾ ಬಡಿಯ ಬೇಗಮ್ಮಳ ಪರಿಸ್ಥಿತಿ ಹೆಂಗಾಗಿರ್ಬೇಕು? ಯಾವ ಶಿವಾಜಿ ತಲೆ ಬರ್ತಂತ ಕಾದಿದ್ರು, ಅವ್ರ ಅಪ್ಪನ ತಲೆನೂ ಸಹಿತ, ಅಫ್ಜಲ್ ಖಾನ್ ತಲೆನೂ ಸಹಿತ ಬಿಜಾಪುರ ಮುಟ್ಲಿಲ್ಲ. ಇದೇ ಪ್ರತಾಪ್ಗಢ ಕೋಟೆಯ ಮುಂಭಾಗದಲ್ಲಿ ಶಿವಾಜಿ ಮಹಾರಾಜರು ಹೊಡೆದು ಹಾಕಿ ಆತನ ಸಮಾಧಿಯನ್ನು ಕಟ್ಟಿದ್ರು. ಅಲ್ಲಿಂದ ಹೊರಟಿತ್ತು ಶಿವಾಜಿ ಮಹಾರಾಜರ 3 ತಂಡಗಳು 3 ದಿಕ್ಕಿಗೆ. ನೋಡುತ್ತಿದ್ದಂತೆ ಎಲ್ಲ ಕೋಟೆಗಳನ್ನ ಗೆದ್ದುತ್ತಾ ಬಂದರು. ಕೇವಲ 18 ದಿನದಲ್ಲಿ ಕೊಲ್ಲಾಪುರ ಆತು, ಬಿಜಾಪುರದ ಬಂದಿರತಕ್ಕಂಥ ಉತ್ತರ ಕರ್ನಾಟಕ ಆತು, ಸಮುದ್ರ ಮಾರ್ಗದಲ್ಲಿರ್ತಕ್ಕಂಥ ಬ್ರಿಟಿಷರು, ಫ್ರೆಂಚರು, ಪೋರ್ಚುಗೀಸರು, ಡಚ್ಚರು ಒಂದೊಂದೇ ಕೋಟೆಗಳನ್ನ ಗೆದ್ದುತ್ತಾ ಹೋದರು. ಈ ಸಂದರ್ಭದಲ್ಲಿ ಕೊಲ್ಲಾಪುರವನ್ನು ವಶಪಡಿಸಿಕೊಂಡಿರ್ತಕ್ಕಂಥ ಶಿವಾಜಿ ಮಹಾರಾಜರು ಪನ್ನಾಳಗಡ ಕೋಟೆಗೆ ಬಂದರು. ಕೊಲ್ಲಾಪುರದ ಸಮೀಪದಲ್ಲಿರ್ತಕ್ಕಂಥ ಕೊಲ್ಲಾಪುರದಿಂದ ಕೂಗಳತೆ ಇವತ್ತಿನ 18 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಪನ್ನಾಳಗಡ ಕೋಟೆಗೆ ಶಿವಾಜಿ ಮಹಾರಾಜರು ಬಂದು ಕೂತರು. ಇತ್ತ ಏನು ಬಿಜಾಪುರದ ಅಲಿ ಆದಿಲ್ ಶಾಹಿಗೆ ಸುದ್ದಿ ಹೋತು, ಅಫ್ಜಲ್ ಖಾನ್ ಸತ್ತ ಅಂತ ತಿಳ್ಕೊಂಡು. ಆದರೆ ಮಹಾದೂರ್ತ ಅಲಿ ಆದಿಲ್ ಶಾಹಿ ಇನ್ನೇನು ಮಾಡಬೇಕು? ಶಿವಾಜಿ ಇಟ್ಟೆಲ್ಲ ಬೆಳೆದಾನಂತಂದ್ರೆ ಇಂದಿಲ್ಲ ನಾಳೆ ಆದರೂ ಸಹಿತ ಆತ ಬಿಜಾಪುರವನ್ನು ಗೆಲ್ತಾನೆ. ಅದಕ್ಕೋಸ್ಕರ ಇನ್ನು ಶಿವಾಜಿನ ನಾವು ಹಿಡಿಬೇಕಾದ್ರೆ ನಮ್ಮ ಒಬ್ಬರ ಕಡೆಯಿಂದ ಅದು ಸಾಧ್ಯ ಇಲ್ಲ. ಅದಕ್ಕಾಗಿ ದಿಲ್ಲಿಯ ಬಾದ್ಶಾಹ ಶಹಜಾನನ ಮಗನಾಗಿರ್ತಕ್ಕಂಥ ಔರಂಗಜೇಬನಿಗೆ ಪತ್ರವನ್ನು ಬರೆದು ಹೇಳ್ತಾರೆ, ನಾವು ಯಾವುದೇ ಕಾರಣಕ್ಕೂ ನಾವು ಅಟ್ಟ ಹೋದ್ರೆ ಶಿವಾಜಿಯನ್ನು ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇಲ್ಲಿವರೆಗೂ ಶಿವಾಜಿ ಏನಾಗಿದ್ದ? ಕೇವಲ ಶಹಾಜಿ ಭೋಸ್ಲೆಯ ಮಗನಾಗಿದ್ದ. ಆದರೆ ಈಗೇನಾದ? ಯಾವಾಗ ಅಫ್ಜಲ್ ಖಾನ ಸಂಹಾರ ಆತೋ ಆವಾಗ ಶಿವಾಜಿ ಜಗತ್ತಿಗೆ ಏನು ಅನ್ನೋದನ್ನು ತನ್ನ ಶಕ್ತಿಯನ್ನು ತೋರಿಸಿಕೊಟ್ಟಿದ್ದ. ಎಲ್ಲರೂ ನಂಬಿದ್ರು, ಸ್ವತಃ ಶಿವಾಜಿ ಮಹಾರಾಜರ ಸೈನಿಕರು ನಂಬಿದ್ರು. ಏನಂತ? ಶಿವಾಜಿ ಅಂದ್ರೆ ಸಾಮಾನ್ಯ ವ್ಯಕ್ತಿ ಅಲ್ಲ, ಶಿವಾಜಿ ಒಳಗೆ ಒಂದು ದೈವಿ ಪುರುಷ, ಒಂದು ಶಕ್ತಿ ದೇವತೆ ಅದಾಳ. ಇಲ್ಲದೇ ಇದ್ರೆ ಅಂಥ ಮಹಾಧೂರ್ತ ಅಫ್ಜಲ್ ಖಾನನ್ನ ಅಷ್ಟು ಸುಲಭವಾಗಿ 35,000 ಸೈನಿಕರ ಜೊತೆಗೆ ಬಂದಿರತಕ್ಕಂಥ ಅಫ್ಜಲ್ ಖಾನನ್ನ ಒಬ್ಬ ಶಿವಾಜಿ ಹೊಡಿಲಿಕ್ಕೆ ಹೆಂಗೆ ಸಾಧ್ಯ? ಅಂಥ ಶಿವಾಜಿನ ನಾವು ಮುಗಿಸ್ಬೇಕಾದ್ರೆ ನಾವು ಒಬ್ಬರೇ ಹೋದ್ರೆ ಶಿವಾಜಿ ಯಾವ ಕಾಲಕ್ಕೂ ನಮಗೆ ಸಿಗಂಗಿಲ್ಲ. ಅದಕ್ಕೆ ದಿಲ್ಲಿಯಲ್ಲಿರ್ತಕ್ಕಂಥ ಮೊಘಲರಿಗೆ ಪತ್ರವನ್ನು ಬರೆದ್ರು, ನೀವು ದಾಳಿ ಮಾಡ್ರಿ, ನಾವು ಬರ್ತೀವಿ. ದಿಲ್ಲಿಯ ಮೊಘಲರು, ಬಿಜಾಪುರದ ಆದಿಲ್ ಶಾಹಿಗಳು ಎರಡೂ ಒಂದಾಗಿ ಶಿವಾಜಿನ ಇವತ್ತು ಮುಗಿಸ್ಲೇಬೇಕು. ಸರಿ, ಸೈನ್ಯ ಏನೋ ಸಿದ್ಧಾತು, ಬಿಜಾಪುರದಿಂದ ಹೊರಟಿತ್ತು. ಉಲಿಯಾ ಬಡಿಯ ಬೇಗಂ ಮಹಾಧೂರ್ತ ವಿಷಸರ್ಪಿಣಿ ಶಿವಾಜಿನ ಹಿಡಿಬೇಕಾರೆ ಏನು ಮಾಡಬೇಕು? ಕರ್ನೂಲ್ದಾಗ ಒಬ್ಬ ಸರ್ದಾರ್ ಇದ್ದ, ಆಂಧ್ರ ಪ್ರದೇಶದ ಕರ್ನೂಲಲ್ಲಿ ಸಿದ್ದಿ ಜೋಹರ್ ಅಂತ. ಆ ಸಿದ್ದಿ ಜೋಹರ್ನ ಕಳಿಸ್ಕೊಟ್ರು. ಸಿದ್ದಿ ಜೋಹರ್ 40,000 ಸೈನಿಕರನ್ನ ಕರ್ಕೊಂಡು ಶಿವಾಜಿ ಮಹಾರಾಜರತ್ತ ಹೊರಟ. ಸಿದ್ದಿ ಜೋಹರ್ 40,000 ಸೈನಿಕರನ್ನ ಕರ್ಕೊಂಡು ಶಿವಾಜಿ ಮಹಾರಾಜರನ್ನ ಬಂಧನ ಮಾಡ್ಲಿಕ್ಕೆ ಹೊರಟ. ಈ ಕಡೆ ದಿಲ್ಲಿಯಲ್ಲಿರ್ತಕ್ಕಂಥ ಔರಂಗಜೇಬ ತನ್ನ ಸೋದರ ಮಾವ ದಕ್ಷಿಣ ಭಾರತದ ರಾಯಭಾರಿಯಾಗಿರ್ತಕ್ಕಂಥ ಶೈಸ್ತೆ ಖಾನನ್ನ 1,00,000 ಸೈನಿಕರ ಜೊತೆ ಕೊಟ್ಟು ಕಳಿಸ್ತ. ಎದಕ್ಕೆ? ಕೇವಲ ಒಬ್ಬ ಶಿವಾಜಿಯನ್ನು ಹಿಡಿಲಿಕ್ಕೆ. ಏನಾಗತ್ತದ ನಮ್ಮೆಲ್ಲ ಹಿರಿಯರಿಗೆ? ಸ್ವಲ್ಪ ಶಾಂತತೆ ಕಾಪಾಡಬೇಕು. ಹಿಡಿಲಿಕ್ಕೆ ಬಿಜಾಪುರದಿಂದ ಹೊರಟಿರ್ತಕ್ಕಂಥ ಸಿದ್ದಿ ಜೋಹರ್ 40,000 ಸೈನಿಕರನ್ನು ತಗೊಂಡು ಬಂದ. ದಿಲ್ಲಿಯಿಂದ ಹೊರಟಿರ್ತಕ್ಕಂಥ ಔರಂಗಜೇಬನ ಮಾವ ಶೈಸ್ತೆ ಖಾನ್ 1,00,000 ಸೈನಿಕರನ್ನ ಕರ್ಕೊಂಡ್ಬಂದ. ಆವಾಗ ಶಿವಾಜಿ ಮಹಾರಾಜರು ಎಲ್ಲಿದ್ದರು? ಇದೇ ಕೊಲ್ಲಾಪುರದಲ್ಲಿರ್ತಕ್ಕಂಥ ಪನ್ನಾಳಗಡ ಕೋಟೆಯಲ್ಲಿದ್ದರು. ಪನ್ನಾಳಗಡ ಕೋಟೆಯಲ್ಲಿ ಶಿವಾಜಿ ಮಹಾರಾಜರು ಯಾವ್ಯಾವ ಕೋಟೆಗಳನ್ನು ಗೆದ್ದಿತ್ತಾ ಹೋದ್ರು, ಯಾವ್ಯಾವ ಕೋಟೆಗಳನ್ನು ಅವ್ರು ಗೆದ್ದಿತ್ತಾ ಹೋದ್ರು, ಪ್ರತಿಯೊಂದು ಕೋಟೆಯಲ್ಲೂ ಸಹಿತ
ಕನಿಷ್ಠ 6 ತಿಂಗಳಾಗುವ ಹಾಗೆ ಎಲ್ಲ ಆಹಾರ ಸಾಮಗ್ರಿಗಳನ್ನು, ಕುದುರೆಗಳಿಗೆ ಮೇವುಗಳನ್ನು, ಎಲ್ಲ ವ್ಯವಸ್ಥೆಯನ್ನು ಪ್ರತಿಯೊಂದು ಕೋಟೆಯಲ್ಲೇ ಮಾಡಿಡ್ತಿದ್ರು. ಪ್ರತಿ ಕೋಟೆಯೊಳಗೂ ಸಹಿತ ಶಿವಾಜಿ ಮಹಾರಾಜರು ಹೋದರೆ 6 ತಿಂಗಳಿಗೆ ಅವರ ಆಹಾರ ಧಾನ್ಯಗಳು ಸಿಗಬೇಕು. ಅವ್ರ ಸಾಮಗ್ರಿಗಳು ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡು ಶಿವಾಜಿ ಮಹಾರಾಜರು ತಯಾರಾಗಿ ಕೂತಿದ್ರು. ಶಿವಾಜಿ ಮಹಾರಾಜರು ಪನ್ನಾಳಗಡ ಕೋಟೆಯಲ್ಲಿದ್ದಾರೆ. ಅಫ್ಜಲ್ ಖಾನ್ ಹೊಡೆದ ಕೇವಲ 3 ತಿಂಗಳಲ್ಲಿ, ಕೇವಲ 3 ತಿಂಗಳಲ್ಲಿ ಬಿಜಾಪುರದಿಂದ ಸಿದ್ದಿ ಜೋಹರ್ 40,000 ಸೈನಿಕರ ಜೊತೆಗೆ ದಿಲ್ಲಿಯಿಂದ ಹೊರಟಿರ್ತಕ್ಕಂಥ ಔರಂಗಜೇಬನ ಮಾವನಾಗಿರ್ತಕ್ಕಂಥ ಶಾಹಿಸ್ತೆ ಖಾನ್ 1,00,000 ಸೈನಿಕರ ಜೊತೆಗೆ ಒಬ್ಬ ಶಿವಾಜಿಯನ್ನು ಹಿಡಿಲಿಕ್ಕೆ ಬಿಜಾಪುರದಿಂದ 40,000 ಸಿದ್ದಿ ಜೋಹರ್ನ ಸೈನಿಕರು, ಈ ಕಡೆ ಹೊರಟಿರ್ತಕ್ಕಂಥ 1,00,000 ಜನ ಸೈನಿಕರು ಪನ್ನಾಳಗಡದತ್ತ ಹೊರಟು. ಪನ್ನಾಳಗಡದಲ್ಲಿ ಶಿವಾಜಿ ಮಹಾರಾಜ ಕೂತಿದ್ರು. ಸಿದ್ದಿ ಜೋಹರ್ ಬಂದ ಪನ್ನಾಳಗಡ ಕೋಟೆಗೆ ಗೆರವ್ ಹಾಕಿದ, ಸುತ್ತುವರೆದು ನಿಂತ. ಹೆಂಗೆ ಬರ್ತಾನ ಬರಲಿ ಶಿವಾಜಿ? ಕೋಟೆ ಒಳಗದಾನ ಶಿವಾಜಿ, ಕೋಟೆ ಹೊರಗೆ ಬರಲೇಬೇಕಲ್ಲ. ಎಷ್ಟು ದಿನ ಇರ್ತಾನೆ ಒಳಗೆ ಕೋಟೆಗೆ? ಕೋಟೆ ಒಳಗೆ ಎಷ್ಟು ದಿನ ಇರ್ತಾನೆ? ಇನ್ನ 1 ದಿನ ಇರ್ತಾನೆ, 2 ದಿನ ಇರ್ತಾನೆ. 1 ವರ್ಷಕ್ಕಾಗುವಷ್ಟು ಆಹಾರ ಸಾಮಗ್ರಿಗಳನ್ನು ತಗೊಂಡೇ ಸಿದ್ದಿ ಜೋಹರ್ ಬಂದಿದ್ದ. ಪನ್ನಾಳಗಡ ಕೋಟೆಯನ್ನು ಸಂಪೂರ್ಣವಾಗಿ ಸುತ್ತುವರೆದು ಬಿಟ್ಟಿದ್ದ. ಯಾವುದೇ ಕಾರಣಕ್ಕೂ ಪನ್ನಾಳಗಡ ಕೋಟೆಯ ಒಳಗಡೆ ಇರತಕ್ಕಂಥ ಶಿವಾಜಿಗೆ ಹೊರಗಿನಿರ್ತಕ್ಕಂಥ ಒಂದು ನರಪಿಳ್ಳೆಯನ್ನು ಒಳಗೆ ಹೋಗಬಾರ್ದು. ಪನ್ನಾಳಗಡ ಕೋಟೆಯಲ್ಲಿರ್ತಕ್ಕಂಥವ್ರು ಯಾರು ಕೋಟೆಯ ಹೊರಗಡೆ ಬರಬಾರ್ದು. ಅಂಥ ಸಂದರ್ಭದಲ್ಲಿ ಶಿವಾಜಿ ಮಹಾರಾಜರು ಪನ್ನಾಳಗಡ ಕೋಟೆಯಲ್ಲಿದ್ದಾರೆ. ಶಿವಾಜಿ ಮಹಾರಾಜರಿಗೆ ಹೊರಗಿಂದ ಯಾವುದೇ ರಕ್ಷಣೆ ಇಲ್ಲ, ಯಾವುದೇ ಆಹಾರ ಸಾಮಗ್ರಿಗಳು ಹೋಗ್ತಾ ಇಲ್ಲ. ಕೋಟೆಯಿಂದ ಹೊರಗೆ ಬರೋಕ್ಕೂ ಸಹಿತ ಸಿದ್ದಿ ಜೋಹರ್ ಅವಕಾಶ ಕೊಟ್ಟಿದ್ದಿಲ್ಲ. 40,000 ಸೈನಿಕರನ್ನು ಕರ್ಕೊಂಡು ಇಡೀ ಪನ್ನಾಳಗಡ ಕೋಟೆಯನ್ನು ಸುತ್ತುವರೆದಿದ್ದ. ದಿಲ್ಲಿಯಿಂದ ಹೊರಟಿರ್ತಕ್ಕಂಥ ಶಾಹಿಸ್ತೆ ಖಾನ್ ಶಿವಾಜಿ ಮಹಾರಾಜರತ್ತ ಹೊರಟ. ಸಿದ್ದಿ ಜೋಹರ್ ಈ ಕಡೆ ಬಂದು ಕೂತಿದ್ದ. ಅಲ್ಲಿದ್ದು 1,00,000 ಸೈನ್ಯ, ಇವ್ರದ್ದು 40,000 ಸೈನ್ಯ. ಕೇವಲ ಒಬ್ಬ ಶಿವಾಜಿ ಮಹಾರಾಜರ ಹಿಡ್ಲಿಕ್ಕೆ ಬರೋಬ್ಬರಿ 1.5 ಲಕ್ಷ ದಾಟಿತ್ತು. ಆದರೆ ಅದೇ ಪನ್ನಾಳಗಡ ಕೋಟೆಯಲ್ಲಿ ಶಿವಾಜಿ ಮಹಾರಾಜರ ಜೊತೆ ಇದ್ದಂಥ ಸೈನ್ಯದ ಸಂಖ್ಯೆ ಕೇವಲ 1,000 ಜನ ಇದ್ದರು. ಶಿವಾಜಿ ಮಹಾರಾಜರು ನಿಂತರು, ಕೋಟೆ ಒಳಗಡೆ ಇದ್ದರು. 4 ತಿಂಗಳು ಕೋಟೆಯಿಂದ ಶಿವಾಜಿ ಮಹಾರಾಜರು ಹೊರಗೆ ಬರಲಿಕ್ಕೆ ಅವಕಾಶನೇ ಇದ್ದಿದ್ದಿಲ್ಲ. 4 ದಿಕ್ಕಿಗೆ ಸಿದ್ದಿ ಜೋಹರ್ 40,000 ಸೈನಿಕರು ಸುತ್ತುವರೆದು ಬಿಟ್ಟಿದ್ರು. ಇದು ಜಗತ್ತಿನ ಮೊದಲ ಲಾಕ್ಡೌನ್. ಕರೋನಾ ಟೈಮ್ ಒಳಗೆ ನಮಗೂ ಲಾಕ್ಡೌನ್ ಆಗಿತ್ತು. ಈಗ ಶಿವಾಜಿ ಮಹಾರಾಜರಿಗೆ ಬಹುದೊಡ್ಡ ಲಾಕ್ಡೌನ್. 4 ತಿಂಗಳು ಪನ್ನಾಳಗಡ ಕೋಟೆಯಿಂದ ಶಿವಾಜಿ ಮಹಾರಾಜರು ಹೊರಗೆ ಬರಲಿಕ್ಕೆ ಆಗಿದ್ದಿಲ್ಲ. ಒಂದು ದಿನ ಶಿವಾಜಿ ಮಹಾರಾಜರು ವಿಚಾರ ಮಾಡ್ತಾರೆ. 1660ರಲ್ಲಿ ತಮ್ಮ ಎಲ್ಲ ಹಿರಿಯರನ್ನು ಕರೀತಾರೆ. ಕೋಟೆ ಒಳಗಿರ್ತಕ್ಕಂಥ ಕಿಲ್ಲೆದಾರ ತ್ರಯಂಬಕರ ಅವ್ರನ್ನ ಕರೀತಾರೆ. ಅದರ ಜೊತೆಗಿರ್ತಕ್ಕಂಥ ಅತ್ಯಂತ ಸೂರ ಸೇನಾಪತಿ ಬಾಜಿ ಪ್ರಭು ದೇಶಪಾಂಡೆ ಅವರ ತಮ್ಮನಾಗಿರ್ತಕ್ಕಂಥ ಪುಲಾಜಿ ಪ್ರಭು ದೇಶಪಾಂಡೆ ಅವ್ರನ್ನ ಕರೆದು ಹೇಳ್ತಾರೆ, ಬಾಜಿ ಏನಾದರೂ ಮಾಡಬೇಕು. ಅಲ್ಲಿ ಶಾಹಿಸ್ತೆ ಖಾನ್ನ ಸೈನ್ಯ ಹೊರಟದ, ಇಲ್ಲಿ ಸಿದ್ದಿ ಜೋಹರ್ನ ಬಂದು ಗೇರಾವ್ ಹಾಕ್ಯದ. 4 ತಿಂಗಳ ಕೋಟೆ ಒಳಗೆ ಕೂತೀವಿ ನಾವು. ಮಾಡೋದೇನಿನ್ನ ಆಹಾರ ಸಾಮಗ್ರಿಗಳಿಗೆ ಮುಗಿಲಕ್ಕೆ ಬಂದವ. ಹೇಗಾದರೂ ಮಾಡಿ ಇವತ್ತೇನು ಹಾಕತ್ತೀವೋ ಆಗಲಿ ಗೊತ್ತಿಲ್ಲ, ಈ ಕೋಟೆಯಿಂದ ನಾವು ಪಾರಾಗಿ ಹೋಗಲೇಬೇಕು, ವಿಶಾಲಗಢದತ್ತ ಹೋಗಲೇಬೇಕು. ಆವಾಗ ಆ ಕೋಟೆಯನ್ನು ಇಡೀ ಸೈನಿಕರು ಸುತ್ತುವರೆದಾರೆ. 40,000 ಸೈನಿಕರು ಹೊರಗೆ ಹೋಗ್ಲಿಕ್ಕೆ ಎಲ್ಲಿ ದಾರಿ ಇಲ್ಲ. ಸಂತೋನಾರ ಆ ಕೋಟೆಯಿಂದ ಹೊರಗೆ ಹೋಗ್ಲಿಕ್ಕೆ ಎಲ್ಲಿ ಸಾಧ್ಯ ಇಲ್ಲ, ಇಡೀ ಸೈನ್ಯ ಸುತ್ತುವರೆದದ. ಅಂಥ ಸಂದರ್ಭದಲ್ಲಿ ಶಿವಾಜಿ ಮಹಾರಾಜರು ಏನು ಕೋಟೆ ಒಳಗಿದ್ರು, ಬಾಜಿ ಪ್ರಭುನ ಕರೆದು ಹೇಳ್ತಾರೆ, ಬಾಜಿ ಏನು ಮಾಡೋ ನೀನು ಅಂತ ತಿಳ್ಕೊಂಡು. ಬಾಜಿ ಪ್ರಭು ಹೇಳ್ತಾರೆ, ಹೇಗಾದರೂ ಮಾಡಿ ಇವತ್ತು ಹೆಂಗಾರು ತಪ್ಪಿಸ್ಕೊಂಡು ಹೋಗಲೇಬೇಕು, ಈ ಪನ್ನಾಳಗಡ ಕೋಟೆಯನ್ನು ದಾಟಿ ಹೋಗಲೇಬೇಕು. ಹೋಗುದು ಹೆಂಗೆ? 40,000 ಸೈನಿಕರು ಸುತ್ತುವರೆದಾರೆ. ಒಂದು ಗುಪ್ತ ದ್ವಾರ ಇತ್ತು. ಈ ಗುಪ್ತ ದ್ವಾರದ ಮೂಲಕ ಇವತ್ತು ನಾವು ಪಾರಾಗಲೇಬೇಕು. ಶಿವಾಜಿ ಮಹಾರಾಜ್ ಹೇಳ್ತಾರೆ, ಬಾಜಿ ಪ್ರಭು ಪಾರಾಗಲಿಕ್ಕೆ ಸುಲಭ ಇಲ್ಲ, ಯಾಕಡೆ ಹೋಗುನು? ಬಾಜಿ ಪ್ರಭು ಹೇಳ್ತಾನೆ, ಮಹಾರಾಜ ಇದೇ ಪನ್ನಾಳಗಡ ಕೋಟೆಯಿಂದ 65 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ವಿಶಾಲಗಢದ ಹತ್ರ ನಾವು ಹೋಗೋಣ. ಆದರೆ ಹೋಗುವಂಥ ಹಾದಿ ಅಷ್ಟು ಸರಳ ಇಲ್ಲ.
ಅತ್ಯಂತ ದುರ್ಗಮವಾದಂಥ ದಾರಿ ಐತಿ. ಎಂಥ ದಾರಿ ದುರ್ಗಮವಾಗಿತ್ತಂದ್ರೆ ಮ್ಯಾಲ ಮಳೆ ಸುರಿಲಕತ್ತೈತಿ, ಬೆಟ್ಟ ಗುಡ್ಡಗಳನ್ನು ದಾಟಿ ಹೋಗ್ಬೇಕು. ಕುದುರೆ ಮೇಲೆ ನಾವು ಹೋದ್ರೆ ಆ ಸಿದ್ದಿ ಜೋರ್ನ ಸೈನಿಕ ನಾವು ಸಿಕ್ಕಿ ಬೀಳ್ತೀವಿ. ಹೇಗಾದರೂ ಮಾಡಿ ತಪ್ಪಿಸ್ಕೊಂಡು ಯಾರಿಗೂ ಸಪ್ಪಳ ಬರಲಾರ್ದಂಗೆ ಇಲ್ಲಿಂದ ನಾವು ಪಾರಾಗಲೇಬೇಕು. ಪಾರಾಗಲಿಕ್ಕೆ ಎಲ್ಲ ಸಿದ್ಧತೆಗಳನ್ನ ಶುರು ಮಾಡ್ಕೋತಾರೆ ಶಿವಾಜಿ ಮಹಾರಾಜರು. ಬಾಜಿ ಪ್ರಭು ಹೇಳ್ತಾನೆ ಶಿವಾಜಿ ಮಹಾರಾಜರಿಗೆ, ರಾಜ 2 ಪಾಲ್ಕಿ ಬೇಕಾ? 2 ಪಾಲ್ಕಿ. 2 ಪಾಲ್ಕಿ ಯಾಕೆ? ಶಿವಾಜಿ ಮಹಾರಾಜರು ಹೇಳ್ತಾರೆ ಬಾಜಿ ಪ್ರಭುಗೆ 2 ಪಾಲ್ಕಿ ಯಾಕೆ? ಅವಾಗ ಬಾಜಿ ಪ್ರಭು ಹೇಳ್ತಾನೆ, ಮಹಾರಾಜ ಸಿದ್ದಿ ಜೋರ್ ಇಲ್ಲೇ ಬಂದು ಕೂತಾನೆ, 40,000 ಸೈನಿಕರಿದ್ದಾರೆ. ಒಂದು ವೇಳೆ ನಾವು ಈ ಕಡೆ ತಪ್ಪಿಸ್ಕೊಂಡು ಹೋಗುವಾಗ ಇವರೇ ಶಿವಾಜಿ ಅಂತ ತಿಳ್ಕೊಂಡು ಗೊತ್ತಾತಂದ್ರೆ ಆ ಸಿದ್ದಿ ಜೋರ್ನ ಸೈನ್ಯಕ್ಕೆ ನಾವು ಸಿಕ್ಕಿ ಬಿಡ್ತೀವಿ. ಮತ್ತು ಮಾಡೋದೇನು? ಇನ್ನೊಬ್ಬ ನಕಲಿ ಶಿವಾಜಿನ ತಯಾರು ಮಾಡಬೇಕು. ನಾವು ಇನ್ನೊಬ್ಬ ನಕಲಿ ಶಿವಾಜಿ ನಮ್ಮಲ್ಲಿ ತಯಾರಾಗಬೇಕು. ಆವಾಗ ಅದೇ ಶಿವಾಜಿ ಮಹಾರಾಜರ ಸೈನ್ಯದಲ್ಲಿ, ಅದೇ ಪನ್ನಾಳಗಡ ಕೋಟೆಯಲ್ಲಿ ಶಿವಾಜಿ ಮಹಾರಾಜರ 1,000 ಜನ ಸೈನಿಕರಲ್ಲಿ ಒಬ್ಬನಾಗಿರ್ತಕ್ಕಂಥ ಶಿವ ಕಾಶಿದ್ ನಾವಿ ಅಂತಕ್ಕಂಥ ಸೈನಿಕ ಎದ್ದು ನಿಂತ ಹೇಳ್ತಾನ, ಮಹಾರಾಜ ನಕಲಿ ಶಿವಾಜಿ ಅಕ್ಕ, ಒರಿಜಿನಲ್ ಶಿವಾಜಿ ನಾನ. ನೋಡ್ಲಿಕ್ಕೆ ಸೇಮ್ ಶಿವಾಜಿ ಮಹಾರಾಜರು ಹಂಗೆ ಇದ್ದ ಶಿವ ಕಾಶಿದ್ ನಾವಿ, ನೋಡ್ಲಿಕ್ಕೆ ಸೇಮ್ ಶಿವಾಜಿ ಮಹಾರಾಜರು ಹಂಗೆ. ಹೇಳ್ತಾನೆ ಶಿವಾಜಿ ಮಹಾರಾಜರಿಗೆ, ರಾಜ ನಕಲಿ ಯಾಕ, ಒರಿಜಿನಲ್ ಶಿವಾಜಿ ನಾನೇ, ಏನೂ ಪರಕ್ಕಿಲ್ಲ. ಹೆಸರು ನಂದು ಶಿವ, ನಿಂದು ಶಿವ, ನೋಡಕ್ಕೆ ನಾನು ನಿನ್ನಂಗೆ ನೀನು ನನ್ನಂಗೆ. ಸ್ವತಃ ಇಬ್ಬರನ್ನು ತಂದು ಜೀಜಾಬಾಯಿ ಮುಂದೆ ನಿಂದಿಸಿದ್ರೆ ಇದ್ರಾಗ ಶಿವಾಜಿ ಯಾವೋ ಶಿವ ಯಾವೋ ಗೊತ್ತಾಗಿತ್ತು. ಶಿವ ಕಾಶಿದ ನಾವಿ ಅಂತಕ್ಕಂಥ ಒಬ್ಬ ಸೈನಿಕ ಎದ್ದಿತ್ತು ಹೇಳ್ತಾನೆ, ಮಹಾರಾಜ ಡೂಪ್ಲಿಕೇಟ್ ಯಾಕ, ಒರಿಜಿನಲ್ ಶಿವಾಜಿ ನಾನೇ. ಶಿವಾಜಿ ಮಹಾರಾಜ್ ಹೇಳ್ತಾರೆ, ಶಿವ ಹುಡುಗಾಟಿಕೆ ಅಲ್ಲ, ನನ್ನ ಹೆಸರಲ್ಲೇ ನೀ ಹೋಗೋದು, ಪಾಲ್ಕಿ ಒಳಗೆ ಕುಂದ್ರದು ಏನು? ನಿನಗೆ ಹೆಂಡತಿ ಮಕ್ಕಳು ಪರಿವಾರ ಐತಿ. ಸಿದ್ದಿ ಜೋರ್ನ ಸೈನ್ಯಕ್ಕೆ ನೀ ಸಿಕ್ಕ ಹಾಕ್ಕೊಂಡೆ ಅಂದ್ರೆ ಏನು ಮಾಡ್ತಾರೆ ಗೊತ್ತದ ನಿನಗೆ? ನೀನು ಇವತ್ತು ಮುಗಿಸ್ಬಿಡ್ತಾರೆ. ಆವಾಗ ಶಿವ ಕಾಶಿದ್ ಹೇಳ್ತಾನೆ, ಮಹಾರಾಜ ಇದಕ್ಕಿಂತ ದೊಡ್ಡ ಸೌಭಾಗ್ಯ ನನಗೇನು ಬೇಕು? ಇದಕ್ಕಿಂತ ದೊಡ್ಡ ಸೌಭಾಗ್ಯ ನನಗೇನು ಬೇಕು? ಶಿವಾಜಿ ಮಹಾರಾಜರು ಹೇಳ್ತಾರೆ, ಶಿವ ತೇರೆ ಮೇರೆ ರಿಶ್ತಾ ಕ್ಯಾ ಹೈ, ನಂದ ನಿಂದ ಏನು ಸಂಬಂಧ? ಆವಾಗ ಶಿವ ಕಾಶಿದ್ ಹೇಳ್ತಾನೆ, ಮಹಾರಾಜ ಒಂದೇ ಒಂದು ಸಂಬಂಧ ನನಗೆ ನಿನಗೆ, ಏನು ಅಂತಂದ್ರೆ ಸ್ವರಾಜ್ಯದ ಸಂಬಂಧ. ಏನು ಸಂಕಲ್ಪ ಮಾಡಿವಿ? ಹಿಂದೂ ಧರ್ಮವನ್ನು ಎತ್ತಿ ಹಿಡಿತೀವಿ, ಯಾವುದೇ ತ್ಯಾಗಕ್ಕೆ ಏನು ನಾವು ಸಿದ್ಧದೀವಿ ಅಂತ ತಿಳ್ಕೊಂಡು ಏನು ನಾವು ಪ್ರಮಾಣವನ್ನು ಮಾಡಿದ್ದೀವೋ ಆ ಪ್ರಮಾಣವನ್ನು ಇವತ್ತು ಉಳಿಸ್ಕೋಬೇಕು ರಾಜ. ಇವತ್ತು ನಾನೇ ನಿನ್ನ ವೇಷವನ್ನು ಹಾಕ್ಕೊಂಡು ನೋಡ್ಲಿಕ್ಕೆ ನಿನ್ನಂಗೆ ಕಾಣಿಸ್ತನು. ನನ್ನವ್ರು ಬೇಕಾದ ಮಾಡಲಿ ಸಿದ್ದಿ ಜೋಹರ್, ಅದಕ್ಕೆ ನಾ ಸಿದ್ಧ ಅದೀನಿ, ಆದ್ರೆ ನನ್ನ ರಾಜ ಉಳಿಬೇಕು ಅಂತ ತಿಳ್ಕೊಂಡು ಯಾವಾಗ ಅಫ್ಜಲ್ ಖಾನ್ ಹೊಡೆದು ಹಾಕಿದ್ರೋ ಶಿವಾಜಿ ಮಹಾರಾಜರ ಸೈನ್ಯದ ಪ್ರತಿಯೊಬ್ಬರಿಗೆ ಗೊತ್ತಾಗಿತ್ತು, ಶಿವಾಜಿ ಮಹಾರಾಜರ ಸಾಮಾನ್ಯ ವ್ಯಕ್ತಿ ಅಲ್ಲ, ಶಿವಾಜಿ ಮಹಾರಾಜರ ಒಂದು ಶಕ್ತಿ ಐತಿ, ಒಂದು ವ್ಯಕ್ತಿ ಅಲ್ಲ, ಶಿವಾಜಿ ಮಹಾರಾಜ ಸಾಕ್ಷಾತ್ ಶಿವನ ಅವತಾರವೇ ಅಂತ ತಿಳ್ಕೊ. ಆವಾಗ ಶಿವ ಕಾಶಿದ್ ಹೇಳ್ತಾನೆ, ಮಹಾರಾಜ ನಾನೇ ಹೋಗ್ತೀನಿ ಇವತ್ತಂತ ತಿಳ್ಕೊಂಡು. ಶಿವಾಜಿ ಮಹಾರಾಜರು ಅಗ್ದಿ ಪ್ರೀತಿಯಿಂದ ಆತನ ತಬ್ಕೋತಾರ. ಶಿವ ಹುಡುಗಾಟಿಕೆ ಅಲ್ಲ, ವಿಚಾರ ಮಾಡು, ನಿನಗೂ ಹೆಂಡತಿ ಮಕ್ಕಳು ಅದಾರ, ನನ್ನ ಜೀವನಾಂತರ ಇದ್ರಾಗ ಬತ್ತು, ನಾ ಹುಟ್ಟಿನಿಂದ ನನಗೆ ಹಿಂಗೆ ಬಂದದ ಪರಿಸ್ಥಿತಿ, ಹೆಜ್ಜೆ ಹೆಜ್ಜೆಗೂ ನೋವು, ಹೆಜ್ಜೆ ಹೆಜ್ಜೆಗೂ ಸಂಕಷ್ಟ, ಪ್ರತಿ ಸಂದರ್ಭದಲ್ಲೂ ಸಹಿತ ನಾನು ಸಾವಿನ ದವಡೆಯಿಂದ ಪಾರಾಗಿ ಬಂದೀನಿ. ಶಿವ ನಿನಗೇನದ, ಆರಾಮಾಗಿರು ಅಂತ ಹೇಳಿದಾಗ ಶಿವ ಕಾಶಿ ಹೇಳ್ತಾನೆ, ಇಲ್ಲ ಮಹಾರಾಜ ಏನು ಸಂಕಲ್ಪ ಮಾಡಿದ್ದೀವಿ ಆ ಸಂಕಲ್ಪದಿಂದ ನಾವು ಹಿಂದೆ ಸರಿಬಾರ್ದು, ನಾನೇ ಹೋಗ್ತೀನಿ ಈಗ ನಿನ್ನ ವೇಷ ಹಾಕ್ಕೊಂಡು. ಶಿವಾಜಿ ಮಹಾರಾಜರು ತಬ್ಕೋತಾರೆ, ತನ್ನ ರಾಜ ಪೋಷಾಕಗಳನ್ನ ಶಿವ ಕಾಶಿಗೆ ಹಾಕ್ತಾರೆ, ತಮ್ಮ ತಲೆ ಮೇಲಿರ್ತಕ್ಕಂಥ ಜೀರ ಟೋಪಿಯನ್ನು ಹಾಕ್ತಾರೆ, ಕಿವಿಯಾಗಿರ್ತಕ್ಕಂಥ ಕುಂಡಲಗಳನ್ನು ಆತನಿಗೆ ಹಾಕಿಕೊಡ್ತಾರೆ, ಕೊಳ್ಳಾಗಿರ್ತಕ್ಕಂಥ ಕೌಡಿ ಸರನ್ನು ಸಹಿತ ಶಿವಾಜಿ ಮಹಾರಾಜರು ಶಿವ ಕಾಶಿನ ಕೊರಳಿಗೆ ಹಾಕ್ತಾರೆ. ಶಿವಾಜಿ ಮಹಾರಾಜರು ಪ್ರೀತಿಯಿಂದ ಶಿವ ಕಾಶಿ ಪ್ರೀತಿಯಿಂದ ತಬ್ಕೋತಾರೆ. ಶಿವಾಜಿ ಮಹಾರಾಜರು ತಬ್ಕೊಂಡಾಗ ಶಿವ ಕಾಶಿದಿಗೆ ಭಾರಿ ಖುಷಿಯಾಗಿಬಿಡ್ತು, ನನ್ನ ರಾಜ ನನ್ನ ತಬ್ಕೊಲಕತ್ತೇನೆ ಅಂತ ತಿಳ್ಕೊಂಡು. ಶಿವಾಜಿ ಮಹಾರಾಜರಿಗೆ ಭಾಳ ದುಃಖ ಗೆಲ್ಲಕತ್ತು. ಚಿತ್ರ ಕಣ್ಣು ಮುಂದೆ ಬರಲಿ, ಇಬ್ಬರು ತಬ್ಕೊಲಕತ್ತಾರ. ಶಿವಾಜಿ ಮಹಾರಾಜರು ಶಿವ ಕಾಶಿದ್ ತಬ್ಕೊಳತ್ತಾರ, ಶಿವ ಕಾಶಿದ್ ಶಿವಾಜಿ ಮಹಾರಾಜರನ್ನ ತಬ್ಕೊಲಕತ್ತಾರ. ತಬ್ಕೊಂಡಿರ್ತಕ್ಕಂಥ ಶಿವಾಜಿ ಮಹಾರಾಜರಿಗೆ ದುಃಖ ಆಗಿ ಕಣ್ಣೀರು ಸುರ್ಲಾಕತ್ತದ. ನನ್ನ ರಾಜ ನನ್ನ ತಬ್ಕೊಂಡಲ್ಲ ತಿಳ್ಕೊಂಡು ಶಿವ ಕಾಶಿದ್ ಅಗ್ದಿಯ ಖುಷಿಯಿಂದ ಆತ ನಗಲಾತನ. ದುಃಖಿತರಾಗಿರ್ತಕ್ಕಂಥ ಶಿವಾಜಿ ಮಹಾರಾಜರ ಕಣ್ಣನ ನೀರು ದಳ 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 ಸುರಿತು. ಅದೇ ಶಿವ ಕಾಶಿದನ ಭುಜದ ಮೇಲೆ ಬಿತ್ತು. ಯಾವಾಗ ಭುಜದ ಮೇಲೆ ಶಿವಾಜಿ ಮಹಾರಾಜರ ಕಣ್ಣೀರಿನ ಹನಿಗಳು ಬಿದ್ದು ಶಿವ ಕಾಶಿದ್ ನೋಡ್ತಾನ ಮಹಾರಾಜರನ್ನು ದೂರಿಸಿ, ಮಹಾರಾಜ ಆ ರೋರ ಹೈ, ಮಹಾರಾಜ ಅಳ್ಳಕತ್ತಿರಲ್ಲ,
ಮಹಾರಾಜ ಹೇಳಕತ್ತೇನಲ್ಲ, ಭಾರಿ ಖುಷಿಯಾಗಿಬಿಡ್ತು. ಹೇಳ್ತಾರೆ ಶಿವಾಜಿ ಮಹಾರಾಜರಿಗೆ ಶಿವಾಕಾಶದ ಹೇಳ್ತಾನೆ, ಮಹಾರಾಜ ನಾ ಹಿಂಗ ಸತ್ನಿಂದ್ರ ಒಬ್ಬ ಶಿವಾಕಾಶದಾಗೆ ಸಾಯ್ತೀನಿ, ಆದ್ರೆ ಇವತ್ತು ಹಿಂಗೆ ಹೋಗಿ ಸತ್ನಿಂದ್ರ ಶಿವಾಜಿ ಮಹಾರಾಜ ಆಗಿ ಸಾಯ್ತೀನಿ. ಒಂದೇ ಒಂದು ದಿನ ನಾನು ರಾಜ ಆಗಿ ಸಾಯ್ತೀನಲ್ಲ, ಇದಕ್ಕಿಂತ ದೊಡ್ಡ ಸೌಭಾಗ್ಯ ನನಗೆ ಬೇಕಾಗಿಲ್ಲ. ಮಹಾರಾಜ ನಾನು ಇವತ್ತೇ ಸತ್ರ, ಶಿವಾಕಾಶದಾಗಿ ಸತ್ರ, ನನ್ನ ಹೆಂಡತಿ ಮಕ್ಕಳು ನನ್ನ ಕುಟುಂಬದವ್ರು ಬಂದು ಅಳ್ತಾರೆ, ಆದ್ರೆ ನೋಡಕ್ಕೆ ನಾ ಇರಂಗಿಲ್ಲ. ಆದರೆ ಇವತ್ತು ನಾ ಜೀವಂತಿರುವಾಗು महाराजा, मरने के बाद रोने वाला शोक सैकड़ों लोग मिल जाती है, लेकिन एक छोटे से आदमी के लिए जीते जीते अपने राजा रो रहा है, इतना बड़ा सौभाग्य मेरा जीवन में क्या है राजा. ಇವತ್ತು ನಾ ಸತ್ರ ನನ್ನ ಹೆಂಡತಿ ಮಕ್ಕಳು ನನ್ನ ಕುಟುಂಬದವ್ರು ಅಳ್ತಾರೆ, ನೋಡಕ್ಕೆ ನಾ ಇರಂಗಿಲ್ಲ. ಆದರೆ ರಾಜ ಸತ್ತಾಗ ಸೈನಿಕರು ಅಳೋದು ನೋಡಿದ್ದೀನಿ ರಾಜ. ನನ್ನಂತ ಒಬ್ಬ ಸಣ್ಣ ಸೈನಿಕ ಅಳುವುದನ್ನು ನೋಡಿ, ಸೈನಿಕ ಸಾಯುವುದನ್ನು ನೋಡಿ ನಮ್ಮ ರಾಜ ಅಳಕತ್ತೇನ, ಇದಕ್ಕಿಂತ ದೊಡ್ಡ ಸೌಭಾಗ್ಯ ನನಗೇನು ಬೇಕು ಅಂತ ತಿಳ್ಕೊಂಡು ಶಿವಾಕಾಶದ ಅತ್ಯಂತ ಖುಷಿಯಿಂದ ಶಿವಾಜಿ ಮಹಾರಾಜರಿಗೋಸ್ಕರ ಪ್ರಾಣ ತ್ಯಾಗಕ್ಕೂ ಸಿದ್ಧನಾಗ್ತಾನಂದ್ರೆ ಇದು ಶಿವಾಜಿ ಮಹಾರಾಜರ ಶಕ್ತಿ. ಸಿದ್ಧ ಆಗಿಬಿಟ್ಟ. ಯಾವ ಥರ ಪಲ್ಲಕ್ಕಿ ಒಳಗೆ ಕೂತ್ಕೊಂಡು ಹೊರಗೆ ಹೋಲಿಕ್ಕೆ ತಯಾರಾದ, ಸಿದ್ಧಿ ಜೋರನಿಗೆ ಸಿಗ್ಲಿಕ್ಕೆ ತಯಾರಾದ. ಇದೇ ಪನ್ನಾಳಗಡದಿಂದ ಗುಪ್ತ ಮಾರ್ಗದ ಮೂಲಕ ಬಾಜಿ ಪ್ರಭು ದೇಶಪಾಂಡೆ ಆ ಕೋಟೆ ಒಳಗಿರ್ತಕ್ಕಂಥ 1,000 ಸೈನಿಕರಲ್ಲಿ 400 ಜನ ಸೈನಿಕರನ್ನ ಅಲ್ಲೇ ಬಿಟ್ಟು ಕೇವಲ 600 ಜನರನ್ನ ಮಾತ್ರ ಕರ್ಕೊಂಡು ಬಾಜಿ ಪ್ರಭು ದೇಶಪಾಂಡೆ ಅವರ ತಮ್ಮನಾಗಿರ್ತಕ್ಕಂಥ ಪುಲಾಜಿ ಪ್ರಭು ದೇಶಪಾಂಡೆ ಶಿವಾಕಾಶಿದ್ನ ಕರ್ಕೊಂಡು ಶಿವಾಜಿ ಎರಡೂ ಪಲ್ಲಕ್ಕಿಯನ್ನ ಕರ್ಕೊಂಡು ಗುಪ್ತ ಮಾರ್ಗದ ಮೂಲಕ ನೋಡ್ರಿ 40,000 ಜನ ಸಿದ್ಧಿ ಜೋರ್ನ ಸೈನಿಕರು ಗೆರವು ಹಾಕ್ಯಾರ. ಶಿವಾಜಿ ಮಹಾರಾಜರು 4 ತಿಂಗಳ ಪನ್ನಾಳಗಡ ಕೋಟೆಯಿಂದ ಹೊರಗೆ ಬರ್ಲಿಕ್ಕಾಗಿಲ್ಲ. ಗುಪ್ತ ಮಾರ್ಗದಿಂದ ಶಿವಾಜಿ ಮಹಾರಾಜರು 1680ರಲ್ಲಿ ಜುಲೈ 13ನೇ ತಾರೀಕು ಸುರಿತಕ್ಕಂಥ ಮಳೆ ಹೊರಗೆ ಹೊರಟರು. ಎಲ್ಲಿಂದ? ಪನ್ನಾಳಗಡ ಕೋಟೆಯಿಂದ 65 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ವಿಶಾಲಗಡಕ್ಕೆ ಹೋಗ್ಬೇಕು ಶಿವಾಜಿ ಮಹಾರಾಜರು. ಶಿವಾಜಿ ಮಹಾರಾಜರನ್ನ ಹೊರಗೆ ಕರ್ಕೊಂಡ್ಬಂದ್ರು. ಶಿವಾಕಾಶಿದ್ ಸಿದ್ಧಿ ಜೋರ್ನ ಸೈನ್ಯಕ್ಕೆ ಸೇರ್ಲಿಕ್ಕೆ ತಯಾರಾಗಿದ್ದ, ಶಿವಾಜಿ ಮಹಾರಾಜರ ರೂಪದಲ್ಲಿ ಹೋಗ್ಲಿಕ್ಕೆ ತಯಾರಾಗಿದ್ದ. ನಿಧಾನವಾಗಿ ಒಬ್ಬೊಬ್ಬರೇ ಪನ್ನಾಳಗಡ ಕೋಟೆ ಗುಪ್ತ ಮಾರ್ಗದ ಮೂಲಕ ಹೊರಗೆ ಬಂದರು. ಬಾಜಿ ಪ್ರಭು ದೇಶಪಾಂಡೆ ಸೇನಾಪತಿ ಇಡೀ ಸೈನ್ಯವನ್ನು 2 ತಂಡ ಮಾಡ್ತಾನೆ. 400 ಜನ ಪನ್ನಾಳಗಡ ಕೋಟೆಯಲ್ಲಿ, 600 ಜನ ಹೊರಗಡೆ ಬಂದರು. ಅದರಲ್ಲಿ 2 ತಂಡವನ್ನು ಮಾಡಿ ಒಂದು ತಂಡದಲ್ಲಿ ಪಲ್ಲಕ್ಕಿಯ ಮೂಲಕ ಶಿವಾಕಾಶಿದ್ನನ್ನು ಕುಂದಿರ್ಸ್ತಾರೆ, ಇನ್ನೊಂದು ಪಲ್ಲಕ್ಕಿ ಒಳಗೆ ಶಿವಾಜಿ ಮಹಾರಾಜರು ಕೂತ್ಕೋತಾರೆ. ಆಗ ಶಿವಾಜಿ ಮಹಾರಾಜರ ವಯಸ್ಸು ಕೇವಲ 30 ವರ್ಷ. 30 ವರ್ಷ ಶಿವಾಜಿ ಮಹಾರಾಜರಿಗೆ. ಆಗ ಬಾಜಿ ಪ್ರಭು ದೇಶಪಾಂಡೆ ಸುರಿತಕ್ಕಂಥ ಮಳೆಯಲ್ಲಿ, ಕತ್ತಲೆ ರಾತ್ರಿಯಲ್ಲಿ ಪನ್ನಾಳಗಡದಿಂದ ಶಿವಾಜಿ ಮಹಾರಾಜರನ್ನ ಸುರಕ್ಷಿತವಾಗಿ ಪಾಲಕಿ ಒಳಗೆ ಹೊತ್ಕೊಂಡು ವಿಶಾಲಗಡವನ್ನು ಮುಟ್ಟಬೇಕು. ಬಾಜಿ ಪ್ರಭು ಹೇಳ್ತಾನೆ ತನ್ನ 300 ಜನ ಸೈನಿಕರಿಗೆ, ಈ ಕಡೆ ಇರ್ತಕ್ಕಂಥ 300 ಜನ ಸೈನಿಕರಿಗೆ ಹೇಳ್ತಾನೆ, ಪಲ್ಲಕ್ಕಿ ಒಳಗೆ ಕೂತವರು ಶಿವಾಜಿ ರಾಜ ಅಲ್ಲ, ಶಿವ ಕೂತಾನ, ಸಾಕ್ಷಾತ್ ಶಿವನೇ ಕೂತಾನ. ಅಫ್ಜಲ್ ಖಾನ್ನ ಹೊಡಿಬೇಕಾರೆ ಶಿವಾಜಿ ಸಾಮಾನ್ಯ ವ್ಯಕ್ತಿಯ, ಸಾಕ್ಷಾತ್ ಶಿವನ ಅವತಾರ ಅಂತ ಭಗವಂತನೇ ನಮ್ಮ ಪಲ್ಲಕ್ಕಿ ಒಳಗೆ ಕೂತಾನ. ಪಲ್ಲಕ್ಕಿಯನ್ನು ಹೊತ್ಕೊಂಡು ನಾವು ಹೋಗ್ಬೇಕಾರೆ ಎಲ್ಲರೂ ಕಾಲನ್ನು ಚಪ್ಪಲಿ ತೆಗೆದು ಹಾಕ್ರಿ. ಸುರಿತಕ್ಕಂಥ ಮಳೆ, ಬೆಟ್ಟ ಗುಡ್ಡವನ್ನು ಇಳಿದು ಅಂತ ಧಾರಾಕಾರ ಮಳೆಯಲ್ಲಿ ಪನ್ನಾಳಗಡದಿಂದ ಶಿವಾಜಿ ಮಹಾರಾಜರನ್ನ ಪಲ್ಲಕ್ಕಿ ಒಳಗಡೆ ತಂದು ವಿಶಾಲಗಡಕ್ಕೆ ಮುಟ್ಟಿಸ್ಬೇಕು, 65 ಕಿಲೋಮೀಟರ್. ಯಾವಾಗ ಬಾಜಿ ಪ್ರಭು ಈ ಮಾತನ್ನು ಹೇಳಿದೋ, ಇಡೀ ಸೈನಿಕರು ತಮ್ಮ ಕಾಲಾಗಿನ ಪಾದರಕ್ಷೆಗಳನ್ನ ಎಲ್ಲ ತೆಗೆದು ಹಾಕಿಬಿಟ್ರು. ಯಾಕಂದ್ರೆ ಪಲ್ಲಕ್ಕಿ ಒಳಗೆ ಹೊತ್ತಿರ್ತಕ್ಕಂಥವ್ರು ಶಿವಾಜಿ ಮಹಾರಾಜರು, ಸಾಮಾನ್ಯ ವ್ಯಕ್ತಿ ಅಲ್ಲ, ಸಾಕ್ಷಾತ್ ಶಿವನಂತ ನಂಬಿರ್ತಕ್ಕಂಥ ಶಿವಾಜಿ ಮಹಾರಾಜರ ಸೈನ್ಯ. ಶಿವಾಜಿ ಮಹಾರಾಜರನ್ನ ಪಲ್ಲಕ್ಕಿ ಒಳಗಡೆ ಕುಂದಿರಿಸ್ಕೊಂಡು ರಾತ್ರಿ ಪನ್ನಾಳಗಡ ಕೋಟೆಯಿಂದ ಪಾರಾಗಿ ಶರವೇಗದಲ್ಲಿ ಓಡ್ತಾ ಇದ್ರು. ರಾತ್ರಿ 300 ಜನ ಸೈನಿಕರು ಜೊತೆಗೆ ಶಿವಾಕಾಶದ ಜೊತೆಗೆ ಮತ್ತೆ 300 ಜನ ಸೈನಿಕರು. ಅಷ್ಟೊತ್ತಿಗಾಗಲೇ ಗೂಢಚಾರರು ಅದೇ ಕಾಡಿನಲ್ಲಿದ್ದರು. ಸಿದ್ಧಿ ಜೋರಿಗೆ ಬಂದ ಸುದ್ದಿಯನ್ನು ಕೊಟ್ಟರು, ಶಿವಾಜಿ ತಪ್ಪಿಸ್ಕೊಂಡು ಹೊಂಟಾನ, ಈ ದಿಕ್ಕಿಗೆ ಹೊಂಟಾನ ಅಂತ ತಿಳ್ಕೊ. ಆವಾಗ ಸಿದ್ಧಿ ಜೋರ್ ಹೇಳ್ತಾನೆ, ತನ್ನ ಅಳಿಯನಾಗಿರ್ತಕ್ಕಂಥ ಸಿದ್ಧಿ ಮಸೂದಿಗೆ ಹೇಳ್ತಾನೆ, ನೋಡು ಶಿವಾಜಿ ಪಾರಾಗಿ ಹೊಂಟಾನಂತ, ತಪ್ಪಿಸ್ಕೊಂಡಂತ, ಹೋಗಿ ಹಿಡ್ಕೊಂಬ ಆತನ ತಿಳ್ಕೊಂಡು 40,000 ಸೈನಿಕರಲ್ಲಿ 12,000 ಜನ ಸೈನಿಕರನ್ನ ಕಳಿಸಿ ತನ್ನ ಅಳಿಯನಾಗಿರ್ತಕ್ಕಂಥ ಸಿದ್ಧಿ ಮಸೂದನ ಮೂಲಕ ಶಿವಾಜಿ ಮಹಾರಾಜರು ಏನು ಪಾರಾಗಿ ಹೊಂಟಿದ್ರು ಆ ಕಡೆ ಕಳಿಸಿದ. ಆ ಕಡೆ ಬತ್ತು ಸೈನ್ಯ. ಬಾಜಿ ಪ್ರಭು ಗೊತ್ತಾಯ್ತು,
ಸೈನ್ಯವನ್ನು ತರಬಿದ್ರು. ಶಿವಾಜಿ ಮಹಾರಾಜರು ಹೇಳ್ತಾರೆ, ಮಹಾರಾಜ ಸಿದ್ದಿ ಜೋರ್ ಗೊತ್ತಾಗ್ಯದ, ನಾವು ಹೊರಟಿದ್ದು ಈಗ ಸಿದ್ದಿ ಜೋರ್ನ ಸೈನ್ಯ ಬರ್ಲಾಕತ್ತದ, ನೀವು ವೇಗವಾಗಿ ಹೋಗ್ರಿ, ಈ ಕಡೆ ನಾವು ಬೇರೆ ಕಡೆ ಕಳಿಸ್ತೀವಿ ಅಂತ. ಏನು ಬಾಜಿ ಪ್ರಭು ದೇಶಪಾಂಡೆ ಬುದ್ಧಿವಂತಿಕರಿ. ಬಾಜಿ ಪ್ರಭು ದೇಶಪಾಂಡೆ ಶಿವಾಜಿ ಮಹಾರಾಜರು ಹೇಳ್ತಾನೆ. ಶಿವಾಜಿ ಮಹಾರಾಜರು ಬೇಡ ಅಂದ್ರೂ ಕೇಳಿಲ್ಲ, ಇಲ್ಲ ಈಗ ಪಾರ್ ಆಗಲೇಬೇಕು. ಮತ್ತು ಈ ಕಡೆ ಯಾರು ಹೋಗ್ಬೇಕು? ಬತ್ತು ಸಿದ್ದಿ ಜೋರ್ನ ಸೈನ್ಯ. ಸಿದ್ದಿ ಮಸೂದನ ನೇತೃತ್ವದಲ್ಲಿ 12,000 ಸೈನ್ಯ ಬತ್ತು. ಹೊರಟಿರ್ತಕ್ಕಂಥ ಶಿವಾಜಿ ಮಹಾರಾಜರು ಒಂದು ಪಲಕಿನ ತಡೆದು ಬಿಡ್ತು. ಬಾಜಿ ಪ್ರಭು ಹೇಳ್ತಾರೆ, ದೊಡ್ಡ ಚಲೋ ಅಂತ. ಸಿದ್ದಿ ಜೋರ್ನ ಅಳಿಯ ಸಿದ್ದಿ ಮಸೂದ್ ಹೇಳ್ತಾನೆ, ರುಕ್ ಜಾವ್ ನಿಂದ್ರಿ ಅಂತ. ಇವರು ಓಡ್ರಿ ಅಂತ ಅವರು. ಅಷ್ಟೊತ್ತಿಗಾಗಲೇ ಬಾಜಿ ಪ್ರಭು ಒಂದು ಸೈನ್ಯಕ್ಕೆ ಸೂಚನೆಯನ್ನು ಕೊಟ್ಟ, ನೀವು ಈ ಕಡೆ ಹೋರಿ ಅಂತ ತಿಳ್ಕೊಂಡು. ಶಿವ ಕಾಶಿ ಇರತಕ್ಕಂಥ ಸೈನ್ಯಕ್ಕೆ ಈ ಕಡೆ ಸೂಚನೆ ಕೊಟ್ಟ, ನೀವು ಈ ಕಡೆ ಹೋರಿ ಅಂತ. ಅಷ್ಟೊತ್ತಿಗಾಗಲೇ ಸಿದ್ದಿ ಜೋರ್ನ ಅಳಿಯನಾಗಿರ್ತಕ್ಕಂಥ ಸಿದ್ದಿ ಮಸೂದ್ ಪಲ್ಲಕ್ಕಿ ಒಳಗಿರ್ತಕ್ಕಂಥ ಶಿವ ಕಾಶಿದ್ ಹಿಡ್ದೇ ಬಿಟ್ಟ. ಭಾರಿ ಖುಷಿಯಾಗಿಬಿಟ್ಟ. ನೋಡ್ತಾನೆ, ಏನೂ ಪರಕ್ಕಿಲ್ಲ, ಶಿವಾಜಿ ಮಹಾರಾಜರೇ ಪಲ್ಲಕ್ಕಿ ಒಳಗದಾರ. ನೋಡಲಿಕ್ಕೆ ಶಿವಾಜಿ ಮಹಾರಾಜರ ವೇಷ, ನೋಡ್ಲಿಕ್ಕೂ ಹಂಗೆ. ಶಿವಾಜಿ ಮಹಾರಾಜರ ತಲೆಯಲ್ಲಿ ಮಿರ್ತಕ್ಕಂಥ ಟೋಪಿ, ಶಿವಾಜಿ ಮಹಾರಾಜರ ರಾಜ ಪೋಷಾಕು, ಅದರ ಜೊತೆಗೆ ಶಿವಾಜಿ ಮಹಾರಾಜರ ಕೊಳ್ಳ ಹಾಕತಕ್ಕಂಥ ಕೌಡಿ ಹಾರ, ಶಿವಾಜಿ ಮಹಾರಾಜರ ಕಿವಿಯಲ್ಲಿರ್ತಕ್ಕಂಥ ಕುಂಡಲಿ, ಎಲ್ಲವನ್ನು ನೋಡಿರ್ತಕ್ಕಂಥ ಸಿದ್ದಿ ಮಸೂದ್ ನಿರ್ಧಾರ ಮಾಡಿದ, ಇವರೇ ಶಿವಾಜಿ. ಖುಷಿಯಾಗಿಬಿಟ್ಟ. ಅಂಥ ಅಫ್ಜಲ್ ಖಾನ್ನಿಗೆ ಸಿಗದಲ್ಲಂಥ ಶಿವಾಜಿ, ಅಂಥ ನಮ್ಮ ಮಾವ ಸಿದ್ದಿ ಜೋಹರ್ನಿಗೆ ಸಿಗಲಾರ್ದಂಥ ಶಿವಾಜಿ ನನಗೆ ಸಿಕ್ಕಿಬಿಟ್ಟ ಶಿವಾಜಿ. ಭಾರಿ ಖುಷಿಯಾಗಿಬಿಟ್ಟ. ಶಿವಾಜಿ ಮಹಾರಾಜರನ್ನ ಪಲ್ಲಕ್ಕಿ ಒಳಗಡೆ ಈ ಕಡೆ ಕರ್ಕೊಂಬಂದರು. ಸಿದ್ದಿ ಜೋಹರ್ನ ಮುಂದೆ ಪಲ್ಲಕ್ಕಿಯನ್ನು ತರಬಿದ್ರು. ಸಿದ್ದಿ ಜೋಹರ್ನಿಗೆ ಆಶ್ಚರ್ಯ ಆಯ್ತು. ಶಿವಾಜಿ ಸಿಕ್ಕ, ಭಾರಿ ಖುಷಿಯಾಗಿಬಿಡ್ತವಂಗ. ಶಿವಾಜಿನ ಹಿಂಗ ಹೋದ ಬಿಜಾಪುರದ ಆದಿಲ್ ಶೇಖ್ ಕೊಟ್ರೆ ನನಗೇನು ದೊಡ್ಡ ಬಹುಮಾನ ಸಿಗಬೇಕು. ತನ್ನ ಪ್ರೀತಿಯ ಅಳಿಯನಿಗೆ ಹೇಳಿದ ಸಿದ್ದಿ ಮಸೂದ್ಗ, ಅಳಿಯ ಅಂದ್ರೆ ನಿನ್ನಂತ ಇರಬೇಕು. ಯಾರಿಗೆ ಸಿಕ್ಕಿದ್ದಿಲ್ಲ ಶಿವಾಜಿ, ಅಂತವ ನಿನಗೆ ಸಿಕ್ಕನ, ತೊಂಬ ಅಂತ ತಿಳ್ಕೊಂಡು. ಎಲ್ಲರೂ ಬಂದು ನೋಡ್ತಾರೆ, ಪಲ್ಲಕ್ಕಿಯ ಪರದೆಯನ್ನು ಸರಿಸ್ತಾರೆ. ಒಳಗಿರ್ತಕ್ಕಂಥ ವ್ಯಕ್ತಿ ಶಿವಾಜಿ ಮಹಾರಾಜರೇ ಇದ್ದು. ಶಿವಾಜಿನ ಕರ್ಕೊಂಡು ಅದೇ ಸಿದ್ದಿ ಜೋಹರ್ ತನ್ನ ಇದಕ್ಕೆ ಬರ್ತಾನೆ, ಆತನ ಸೈನ್ಯದ ಬಿಡಾರೇನು ಹೊಡಿದ್ರು ಅಲ್ಲೇ ಬರ್ತಾನೆ. ಪಲ್ಲಕ್ಕಿ ಒಳಗೆ ತಂದು ಇದೇ ಶಿವಕಾಶಿನ ತಂದು ಅಲ್ಲಿ ಕುಂದಿರ್ಸ್ತಾರೆ. ನೋಡ್ತಾರೆ, ಎಲ್ಲರೂ ಬಂದು ನೋಡಿದ್ರು ಸಿದ್ದಿ ಜೋರ್ನ ಸೈನಿಕರು. ಇವ್ರಿಗೆ ಗೊತ್ತಿಲ್ಲ, ಶಿವಾಜಿ ಮಹಾರಾಜರು ನೋಡೇ ಇಲ್ಲ. ಇವನೇ ಶಿವಾಜಿ, ಸಿಕ್ಕಿಬಿಟ್ಟ ಶಿವಾಜಿ. ಹೇಳ್ತಾನೆ ಸಿದ್ದಿ ಜೋಹರ್ ಯಾರಿಗೆ? ಶಿವಕಾಶಿದ್ ನಾವಿಗೆ ಹೇಳ್ತಾನೆ, ಶಿವಾಜಿ ನಿನ್ನ ಭಾಗ್ಯನೇ ಇವತ್ತು ಬರಿಬಾದ ಆತು. ಶಿವಕಾಶಿದ್ ಹೇಳ್ತಾನೆ, ಶಿವಾಜಿ ಭಾಗ್ಯ ಏನೋ ಬರಿಬಾದಾಗಿಲ್ಲ, ನಿಮ್ಮ ಭಾಗ್ಯ ಬರಿಬಾದಾಗ್ಯದ. ಯಾಕೆ ನನಗೆ ಗೊತ್ತಿಲ್ಲ. ಅಷ್ಟೊತ್ತಿಗಾಗಲೇ ನಿನ್ನೆ ಶಿವಾಜಿ ಮಹಾರಾಜರಿಂದ ಹತ್ತನಾಗಿರ್ತಕ್ಕಂಥ ಅಫ್ಜಲ್ ಖಾನ್ ಮಗ ಫಾಜಲ್ ಖಾನ್ ಆತ ಬಂದು ಹೇಳ್ತಾನೆ, ಸಿದ್ದಿ ಇವ ಶಿವಾಜಿ ಅಲ್ಲ, ಶಿವಾಜಿ ಮಹಾರಾಜರು ಅಲ್ಲೇ ಅಲ್ಲ, ಡೂಪ್ಲಿಕೇಟ್ ಶಿವಾಜಿ ಅದ. ನೀವ ಹೆಂಗ? ನಮ್ಮ ತಂದೆ ಅಫ್ಜಲ್ ಖಾನ್ ಜೊತೆ ಹೋರಾಟದಲ್ಲಿ ಶಿವಾಜಿ ಮಹಾರಾಜರ ಹಣೆಗೆ ಗಾಯ ಆಗಿತ್ತು, ಇವನ ಹಣೆಗೆ ಗಾಯ ಆಗಿಲ್ಲ. ಅಷ್ಟೇ ಅಲ್ಲ, ಶಿವಾಜಿ ಮಹಾರಾಜರು ಬಳಸ್ತಕ್ಕಂಥ ಭವಾನಿ ಖಡ್ಗ ಈತನ ಸೊಂಟಕ್ಕಿಲ್ಲ. ಇವ ಡೂಪ್ಲಿಕೇಟ್ ಶಿವಾಜಿ, ಒರಿಜಿನಲ್ ಶಿವಾಜಿ ಎಲ್ಲೇ ಹೋಗ್ಯಾನ. ಸಿದ್ದಿ ಜೋರ್ ಹೇಳ್ತಾನ ಫಾಜಲ್ ಖಾನ್ಗೆ, ಫಾಜಲ್ ಖಾನ್ ಕ್ಯಾ ಪಾಗಲ್ ಖಾನ್ ಹೈ, ಶಿವಾಜಿ ಇಲ್ಲೇ ಕೂತಾನ, ನಾನು ಹಳೆ ಹಿಡ್ಕೊಂಬಂದಾನ, ನೀ ಅಲ್ಲಂತ ಹೇಳತ್ತಿಲ್ಲ. ಅಲ್ಲ ಅಂತ ಅವ ಹೇಳ್ದ. ಈ ಸಿದ್ದಿ ಜೋರ್ ಇದೇ ಶಿವಕಾಶಿದಿಕ್ಕೆ ಕೇಳ್ತಾನ, ಯಾರು ನೀನು? ಶಿವಾಜಿ. ಮತ್ತಲ್ಲಿ ಯಾರು ಓಡಿ ಹೊಂಟ್ರ? ಶಿವಾಜಿ. ನೀ ಯಾರು? ಶಿವಾಜಿ. ಅಲ್ಲಿ ಹೋಗವ ಯಾರು? ಶಿವಾಜಿ. 8 ಮಂದಿ ಇದ್ರಿ ಶಿವಾಜಿಗಳು. ಶಿವಕಾಶಿದ್ ಹೇಳ್ತಾನ, ಶಿವಾಜಿ ಮಹಾರಾಜರ ಸ್ವರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸೈನಿಕನು ಶಿವಾಜಿನೇ. ನೋಡ್ಲಿಕ್ಕೆ ನಾವು ಹಂಗೆ ಇದೀವಿ, ಶಿವಾಜಿನೂ ನಾನೇ. ಹಾಗಿದ್ರೆ ಎಲ್ಲಿ ನಿನ್ನ ಭವಾನಿ ಖಡ್ಗ ಇತ್ತು? ಖಡ್ಗವನ್ನು ತೆಗೆದು ಹೊಡಿಬೇಕಾರೆ ಸಿದ್ದಿ ಜೋಹರ್ ಬೀಸಿರ್ತಕ್ಕಂಥ ಹೊಡೆತಕ್ಕ ಶಿವಕಾಶಿದ್ ನಾವಿ ಪ್ರಾಣವನ್ನು ಬಿಟ್ಟ. ಶಿವಾಜಿ ಮಹಾರಾಜರಿಗೋಸ್ಕರ, ಸ್ವರಾಜ್ಯಕ್ಕೋಸ್ಕರ. ನೋಡಲಿಕ್ಕೆ ಶಿವಾಜಿ ಮಹಾರಾಜರು ಹಂಗಿದ್ದ. ಅಂಥ ಶಿವಾಜಿ ಮಹಾರಾಜರ ಶಕ್ತಿ ಹೆಂಗಿತ್ತು ಅಂದ್ರೆ, ಪ್ರತಿಯೊಬ್ಬ ಸೈನಿಕರನ್ನು ಸಹಿತ ಶಿವಾಜಿ ಹಾಗೇನೇ ಬೆಳೆಸಿದ್ರು. ಶಿವಾಜಿ ಮಹಾರಾಜರಿಗೋಸ್ಕರ, ಸ್ವರಾಜ್ಯಕ್ಕೋಸ್ಕರ ತಮ್ಮ ಪ್ರಾಣವನ್ನೇ ಕೊಟ್ಟು ಈ ಸ್ವರಾಜ್ಯವನ್ನು ಬೆಳೆಸಿರ್ತಕ್ಕಂಥ ಹೆಮ್ಮೆಯ ಕೀರ್ತಿ ಛತ್ರಪತಿ ಶಿವಾಜಿ ಮಹಾರಾಜರು ಮತ್ತು ಅವರ ತಂಡಕ್ಕೆ. ಅಂಥ ಛತ್ರಪತಿ ಶಿವಾಜಿ ಮಹಾರಾಜರು ಇನ್ನೇನು ವಿಶಾಲಗಢದಿಂದ ಹೊರಟರು, ಏನಾಯ್ತು ಅನ್ನೋ ಬಾಜಿ ಪ್ರಭು ದೇಶಪಾಂಡೆಯ ನೇತೃತ್ವದಲ್ಲಿ ಶಿವಕಾಶಿದನನ್ನು ಕರ್ಕೊಂಡು 600 ಜನ ಬಾಂದಲ್ ಸೈನಿಕರು ಗುಪ್ತ ಮಾರ್ಗದ ಮೂಲಕ ಪನ್ನಾಳಗಡ ಕೋಟೆಯಿಂದ ಹೊರಬಿದ್ರು. ಹೋಗಬೇಕಾದದ್ದು ಎಲ್ಲಿಗೆ? ಅಲ್ಲಿಂದ 65 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ವಿಶಾಲಗಢವನ್ನು ಶಿವಾಜಿ ಮಹಾರಾಜರು ಸುರಕ್ಷಿತವಾಗಿ ಮುಟ್ಟಬೇಕಾಗಿತ್ತು. ಈ ಕಡೆ ಶಿವಾಜಿ ಮಹಾರಾಜರನ್ನ ಹಿಡ್ಕೊಂಡು ಬರಲಿಕ್ಕೆ ಅಫ್ಜಲ್ ಖಾನ್ ನಂತರ
ಬಿಜಾಪುರದಿಂದ ಬಂದಿರತಕ್ಕಂಥ ಸಿದ್ದಿ ಜೋಹರ್ ಹಾಗೂ ದಿಲ್ಲಿಯಿಂದ ಹೊರಟಿರ್ತಕ್ಕಂಥ ಔರಂಗಜೇಬನ ಸೋದರ ಮಾವ ಸೈಸ್ತೆ ಖಾನ್ ಇಬ್ಬರು ಏಕಕಾಲಕ್ಕೆ ದಾಳಿಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪನ್ನಾಳಗಡ ಕೋಟೆಯನ್ನು ಆವರಿಸಿರ್ತಕ್ಕಂಥ ಸಿದ್ದಿ ಜೋಹರ್ನ 40,000 ಸೈನಿಕರ ಕಣ್ಣು ತಪ್ಪಿಸಿ ಶಿವಾಜಿ ಮಹಾರಾಜರು ಸುರಕ್ಷಿತವಾಗಿ ವಿಶಾಲಗಡದತ್ತ ಹೊರಟಿದ್ರು. ಶಿವಾಜಿ ಮಹಾರಾಜರನ್ನ ಪಲ್ಲಕ್ಕಿ ಒಳಗೆ ಕೂರಿಸಿ ಬಾಜಿ ಪ್ರಭು ದೇಶಪಾಂಡೆ ಸಹೋದರ ಪುಲಾಜಿ ಪ್ರಭು ದೇಶಪಾಂಡೆ ಜೊತೆಗೆ ಉಳಿದಿರ್ತಕ್ಕಂಥ 600 ಜನ ಬಾಂಧಲ್ ಸೈನಿಕರು ಶಿವಾಜಿ ಮಹಾರಾಜರನ್ನ ಪಲ್ಲಕ್ಕಿ ಒಳಗಡೆ ಹೊತ್ಕೊಂಡು ಘೋರಾಕಾರವಾಗಿ ಸುಳಿತಕ್ಕಂಥ ಮಳೆಯಲ್ಲಿ ಕತ್ತಲೆ ರಾತ್ರಿಯಲ್ಲಿ ಕಾಲಲ್ಲೂ ಸಹಿತ ಪಾದರಕ್ಷೆಗಳಿಲ್ಲದೆ ಪನ್ನಾಳಗಡದಿಂದ ವಿಶಾಲಗಡದತ್ತ ಹೊರಟರು. ಪ್ರತಿ ಸೈನಿಕರ ಕಾಲಲ್ಲಿಯೂ ಸಹಿತ ರಕ್ತ, ಕಲ್ಲು ಮುಳ್ಳುಗಳು ತಾಕಿ ಯಾವುದೂ ಸಹಿತ ಈ ಬಾಂಧಲ್ ಸೈನಿಕರಿಗೆ, ಬಾಂಧಲ್ ಸೈನಿಕರು ಅಂದ್ರೆ ಬಾಜಿ ಪ್ರಭು ದೇಶಪಾಂಡೆ ಮತ್ತು ಪುಲಾಜಿ ಪ್ರಭು ದೇಶಪಾಂಡೆ ನೇತೃತ್ವ ಏನು ಸೈನ್ಯ ಇತ್ತು ಅದಕ್ಕೆ ಬಾಂಧಲ್ ಸೈನ್ಯ ಅಂತಲೇ ಕರಿತಿದ್ರು. ಯಾರಿಗೂ ತಮಗೆ ಕಾಲಾಗತಕ್ಕಂಥ ನೋವಿನ ಅರಿವಿರಲಿಲ್ಲ. ಅವ್ರಿಗಿದ್ದದ್ದು ಒಂದೇ, ನಮ್ಮ ರಾಜ ಛತ್ರಪತಿ ಶಿವಾಜಿ ಮಹಾರಾಜರನ್ನ ಸುರಕ್ಷಿತವಾಗಿ ನಾವು ವಿಶಾಲಗಡಕ್ಕೆ ಮುಟ್ಟಿಸ್ಬೇಕು. ರಾತ್ರಿನೇ ಹೊರಟು ಬಿಟ್ಟಿದ್ರು. ಹೋಗ್ತಕ್ಕಂಥ ದೂರ ಎಷ್ಟು? 65 ಕಿಲೋಮೀಟರ್. ಎಲ್ಲಿಂದ? ಪನ್ನಾಳಗಡದಿಂದ ವಿಶಾಲಗಡಕ್ಕೆ ಒಯ್ಬೇಕು. ಇಷ್ಟೊತ್ತಿಗಾಗಲೇ ಶಿವಾ ಕಾಸಿದ್, ಶಿವಾಜಿ ಮಹಾರಾಜರ ಪ್ರತಿರೂಪವಾಗಿರ್ತಕ್ಕಂಥ ಶಿವಾ ಕಾಸಿದ್ ಸಿದ್ದಿ ಜೋಹರನ ಸೈನ್ಯಕ್ಕೆ ಸಿಕ್ಕಿದ್ದ. ಅಲ್ಲೇ ಸಿದ್ದಿ ಜೋಹರ್ ಶಿವಾ ಕಾಸಿದ್ನನ್ನು ನಿನ್ನೆವರೆಗೂ ಹೊಡೆದಾಕಿದ್ರು. ಗೊತ್ತಾಯ್ತು ಶಿವಾ ಕಾಸಿದ್ ಸಿದ್ದಿ ಜೋಹರ್ಗೆ ಸಿಕ್ಕಿರ್ತಕ್ಕಂಥ ಶಿವಾ ಕಾಸಿದ್ ಶಿವಾಜಿ ಅಲ್ಲ, ಶಿವಾಜಿ ಬೇರೆ ಮಾರ್ಗದಿಂದ ಹೊಂಟನ. ಇನ್ನು ಶಿವಾಜಿನ ಹಿಡ್ಕೊಂಬರ್ರಿ ಅಂತ ತಿಳ್ಕೊಂಡು ತನ್ನ ಅಳಿಯನಾಗಿರ್ತಕ್ಕಂಥ ಸಿದ್ದಿ ಮಸೂದ್ ಹಾಗೂ ಅಫ್ಜಲ್ ಖಾನನ ಮಗನಾಗಿರ್ತಕ್ಕಂಥ ಫಾಜಲ್ ಖಾನನ ಜೊತೆ ಒಂದಿಷ್ಟು ಸೈನ್ಯವನ್ನು ಕೊಟ್ಟು ಕಳಿಸಿದ. ರಾತ್ರಿ ಇವರು ಹೊರಟಿದ್ದಾರೆ. 1660 ಜುಲೈ 13ನೇ ತಾರೀಕು ರಾತ್ರಿಯನ್ನು ಪಾರಾಗಿದ್ರು. ಸಿದ್ದಿ ಜೋಹರನ ಸೈನ್ಯ ಬೆನ್ನು ಹೈತು ಶಿವಾಜಿ ಮಹಾರಾಜರನ್ನ ಹಿಡ್ಕೊಂಡೇ ಬರಲಿಕ್ಕೆ. ಬಾಜಿ ಪ್ರಭು ದೇಶಪಾಂಡೆಗೆ ಒಂದು ಆಸೆ, ಹೇಗಾದರೂ ಮಾಡಿ ನನ್ನ ರಾಜ ಶಿವಾಜಿನ ಸುರಕ್ಷಿತವಾಗಿ ವಿಶಾಲಗಡ ಮುಟ್ಟಬೇಕು. ಆ ನೇತೃತ್ವವನ್ನು ಅವರೇ ತೊಗೊಂಡಿದ್ರು. ಓಡ್ತಾ ಓಡ್ತಾ ಶಿವಾಜಿ ಮಹಾರಾಜರನ್ನ ಪಲ್ಲಕ್ಕಿ ಒಳಗಡೆ ಹೊತ್ಕೊಂಡು ಓಡ್ತಾ ಇದ್ರು ಸೈನಿಕರು. ಓಡಿದ್ರು. ಸಿದ್ದಿ ಜೋಹರನ ಸೈನ್ಯ ಬರೋದು ಬಾಜಿ ಪ್ರಭು ದೇಶಪಾಂಡೆ ಗೊತ್ತಾಯ್ತು. ಇಷ್ಟೊತ್ತಿಗಾಗಲೇ ಶಿವಾಕಾಶದಲ್ಲಿ ಹೋಗಿ ಸಿಕ್ಕಿರ್ತಾನೆ. ಶಿವಾಕಾಶದನ್ನು ಅವ್ರು ಏನು ಮಾಡ್ಯಾರೋ ಗೊತ್ತಿಲ್ಲ, ಆದರೂ ಸಹಿತ ಅವರು ಶಿವಾಜಿ ಅಲ್ಲ ಅಂತ ತಿಳಿದು ಇದೇ ಸಿದ್ದಿ ಜೋಹರ್ನ ಉಳಿದ ಸೈನ್ಯ ನಮ್ಮ ಕಡೆ ಬರ್ತೈತಿ, ಹೇಗಾದರೂ ಮಾಡಿ ಶಿವಾಜಿ ಮಹಾರಾಜರನ್ನ ಸುರಕ್ಷಿತವಾಗಿ ವಿಶಾಲಗಡಕ್ಕೆ ಮುಟ್ಟಿಸ್ಬೇಕು. ಹೊರಟರು. ರಾತ್ರಿ ಇಡೀ ಹೋದರು. ಬೆಳಗಿನ ಜಾವ ಪನ್ನಾಳಗಡ ಕೋಟೆಯಿಂದ ಶಿವಾಜಿ ಮಹಾರಾಜರನ್ನ ಪಲ್ಲಕ್ಕಿಯಲ್ಲಿ ಹೊತ್ಕೊಂಡು ಏನು ಮಧ್ಯರಾತ್ರಿ ಹೊರಟಿದ್ರು. ಬೆಳಗಿನ ಜಾವ ಎಲ್ಲಿಗೆ ಬಂದರು ಅಂದರೆ ವಿಶಾಲಗಡದಿಂದ 15 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಗಾಜಾಪುರ ಅನ್ನುವಂಥ ಪಟ್ಟಣಕ್ಕೆ ಬಂದರು. ಸೂರ್ಯೋದಯ ಆತು. ಗಾಜಾಪುರ ಪಟ್ಟಣ. ಈ ಗಾಜಾಪುರದಿಂದ ವಿಶಾಲಗಡ ಇರೋದು ಕೇವಲ 15 ಕಿಲೋಮೀಟರ್ ದೂರ. ಈ ಗಾಜಾಪುರದಲ್ಲಿ ಸೂರ್ಯೋದಯ ಆದಾಗ ಅಲ್ಲಿ ಬಾಜಿ ಪ್ರಭು ದೇಶಪಾಂಡೆ ಅವರ ನೇತೃತ್ವದ ಬಾಂಧಲ್ ಸೈನಿಕರು ಮುಂದೆ ಹೋಗ್ಬೇಕಾದ್ರೆ ನೋಡ್ತಾರೆ, ಅಲ್ಲಿ ಇದ್ದದ್ದು ಒಂದೇ ಒಂದು ಸಣ್ಣ ಕಿಂಡಿ ಇತ್ತು. ಒಂದೇ ಒಂದು ಸಣ್ಣ ಕಿಂಡಿ. ಒಬ್ಬೊಬ್ಬರೇ ಸೈನಿಕರು ಹೋಗಬೇಕು. ಇಬ್ಬಿಬ್ಬರು ಏಕಾಲಕ್ಕೆ ಹೋಗಲಿಕ್ಕೆ ಬರಲಾರ್ದಂಥ ಸಣ್ಣವಾದಂಥ ಇಕ್ಕಟ್ಟಾದಂಥ ಕಿಂಡಿ. ಬಾಜಿ ಪ್ರಭು ದೇಶಪಾಂಡೆ ಶಿವಾಜಿ ಮಹಾರಾಜರಿಗೆ ಹೇಳ್ತಾರೆ, ರಾಜ ಇದೇ ಸುರಕ್ಷಿತ ಜಾಗ, ಇನ್ನೇನು ವಿಶಾಲಗಡ ಭಾಳ ದೂರ ಇಲ್ಲ, ಕೇವಲ 15 ಕಿಲೋಮೀಟರ್ ದೂರದ. ಸಿದ್ದಿ ಜೋಹರನ ಸೈನ್ಯ ಮತ್ತೆ ಬರ್ಲಾಕತ್ತದ. ಈ ಕಡಿದಾದಂಥ ಕಣಿವೆಯಲ್ಲಿ ನಾನು ನಿಂದಿರ್ತನು. ರಾಜ ನೀನು ಸುರಕ್ಷಿತವಾಗಿ ಈ 600 ಜನ ಸೈನಿಕರಲ್ಲಿ 300 ಜನ ಸೈನಿಕರನ್ನ ಕರ್ಕೊಂಡು ನೀವು ಸುರಕ್ಷಿತವಾಗಿ ವಿಶಾಲಗಡಕ್ಕೆ ಹೋರಿ. ನಾನು ಉಳಿದಿರ್ತಕ್ಕಂಥ 300 ಜನ ಸೈನಿಕರನ್ನ ಕರ್ಕೊಂಡು ಇದೇ ಕಿಂಡಿಯಲ್ಲಿ ನಿಂದಿರ್ತನು. ಬಿಜಾಪುರದಿಂದ ಬರ್ತಕ್ಕಂಥ ಸಿದ್ದಿ ಜೋಹರನ ಒಬ್ಬ ಸೈನಿಕ ಈ ಕಿಂಡಿ ದಾಟಿ ವಿಶಾಲಗಡಕ್ಕೆ ಬರಲಾರ್ದಂಗ ನಾನು ತಡೆದು ನಿಲ್ಲಿಸ್ತನು ರಾಜ, ನೀ ಹೋಗು ಅಂತ ತಿಳ್ಕೊಂಡು ಶಿವಾಜಿ ಮಹಾರಾಜರನ್ನ ಕಳಿಸ್ಕೊಟ್ರು. ಶಿವಾಜಿ ಮಹಾರಾಜರು ಹೋಗಲಿಲ್ಲ. ಶಿವಾಜಿ ಮಹಾರಾಜರು ಹೇಳ್ತಾರೆ ಬಾಜಿ ಪ್ರಭುಗೆ, ಬಾಜಿ ಪ್ರಭು ಏನಾದರೂ ಆಗಲಿ ಎಲ್ಲರೂ ಕೂಡ ಹೋರಾಟ ಮಾಡೋಣ, ಆದರೆ ಸಹಿತ ಇಂಥ ಸಂದರ್ಭದಲ್ಲಿ ನೀನು ಬಿಟ್ಟು ಹೋಗೋದು ಬೇಡ, ನಾನು ಇಲ್ಲೇ ಇರ್ತೀನಿ, ಎಲ್ಲರೂ ಕೂಡ ಅವ್ರನ್ನ ಎದುರಿಸೋಣ ಅಂದಾಗ ಬಾಜಿ ಪ್ರಭು ಹೇಳ್ತಾರೆ, ರಾಜ ಇದು ಮಾತಾಡುವಂಥ ಸಮಯ ಅಲ್ಲ, ನಮ್ಮದು ಇಕ್ಕಟ್ಟಿನ ಪರಿಸ್ಥಿತಿ. ಸಿದ್ದಿ ಜೋಹರನ ಸೈನ್ಯ ಬರ್ಲಾಕತ್ತದ, ಬಲಾಢ್ಯ ಸೈನ್ಯ ಅವ್ರದ್ದು, ನಾವಿರೋರು ಕೇವಲ 600 ಜನ. ನಿಮ್ಮ ಸುರಕ್ಷಿತವಾಗಿ ನಿಮ್ಮನ್ನು ವಿಶಾಲಗಡಕ್ಕೆ ಮುಟ್ಟಿಸ್ಬೇಕು ನಾವು. ರಾಜ ಈ ಸಲ ನೀ ಹೇಳಿದ ಮಾತು ಮಾತ್ರ ನಾ ಕೇಳಲ್ಲ, ಸೈನ್ಯದ ಸೇನಾಧಿಪತಿಯಾಗಿ ನಾ ಹೇಳ್ತೇನೆ ರಾಜ, ನೀ ಇಲ್ಲಿಂದ ಸುರಕ್ಷಿತವಾಗಿ ಹೋಗು ಅಂತ ತಿಳ್ಕೊ.
ಜಗತ್ತಿನ ಇತಿಹಾಸದಲ್ಲಿ ಒಬ್ಬ ರಾಜ ಸೈನಿಕರಿಗೆ ಗದರಿಸಿದ್ದನ್ನು ನಾವು ಕೇಳಿದ್ದೀವಿ. ಒಬ್ಬ ಸೈನಿಕ ಇವತ್ತು ರಾಜನ ಗದರಿಸುವಂಥ ಮೊದಲನೇ ಘಟನೆ. ಬಾಜಿ ಪ್ರಭು ದೇಶಪಾಂಡೆ ವಯಸ್ಸಿನಲ್ಲಿ ಹಿರಿಯರು ಶಿವಾಜಿ ಮಹಾರಾಜರನ್ನ ಗದರಿಸ್ತಾರೆ. ಶಿವಾಜಿ ಇನ್ನು ಮಾತಾಡುವಂಥ ಸಮಯ ಅಲ್ಲ, ಸೈನ್ಯ ಬರ್ಲಾಕತ್ತದ, ಇನ್ನು ಸಮಯದ ನಮ್ಮ ಹತ್ರ ಭಾಳಿಲ್ಲ, ಸುರಕ್ಷಿತವಾಗಿ ವಿಶಾಲಗಢವನ್ನು ಮುಟ್ಟು. ನಾನು ಇಲ್ಲಿ ನಿಂತು 300 ಜನ ಸೈನಿಕರನ್ನ ಕರ್ಕೊಂಡು ಈ ಸಿದ್ದಿ ಜೋಹರನ ಸೈನ್ಯದ ಒಬ್ಬ ಸೈನಿಕನು ಈ ಕಿಂಡಿ ದಾಟಿ ವಿಶಾಲಗಢದತ್ತ ಹೋಲಾರ್ದಂಗೆ ನಾವು ನಿಲ್ಲಿಸ್ತೀವಿ ರಾಜ, ನೀ ಸುರಕ್ಷಿತವಾಗಿ ಹೋಗು ಅಂತ ತಿಳ್ಕೊಂಡು ಶಿವಾಜಿ ಮಹಾರಾಜರನ್ನ ಕಳಿಸ್ಕೊಟ್ಟು. ಶಿವಾಜಿ ಮಹಾರಾಜರು ಹೇಳ್ತಾರೆ, ಬಾಜಿ ಅವ್ರನ್ನ ಹೊಡೆದು ನೀ ಬೇಗ ಬರಬೇಕು, ನೀ ಬೇಗ ವಿಶಾಲಗಢಕ್ಕೆ ಬರಬೇಕು ಅಂತ ತಿಳ್ಕೊಂಡು. ಬಾಜಿ ಪ್ರಭು ಹೇಳ್ತಾರೆ, ರಾಜ ನೀ ಮೊದಲು ಬೇಗವಾಗಿ ವಿಶಾಲಗಢವನ್ನು ಮುಟ್ಟು, ನೀ ವಿಶಾಲಗಢಕ್ಕೆ ಮುಟ್ಟಿದ ನಂತರ ನೀವು ಸುರಕ್ಷಿತವಾಗಿ ವಿಶಾಲಗಢವನ್ನು ಮುಟ್ಟಿರಿ ಅನ್ನೋದು ನನಗೆ ಹೆಂಗೆ ಗೊತ್ತಾಗಬೇಕು ಅಂದರೆ, ವಿಶಾಲಗಢದಿಂದ 5 ತೋಪುಗಳು ಹಾರಬೇಕು, ತೋಪುಗಳ ಸೌಂಡ್ ನನಗೆ ಕೇಳಿಸ್ತು ಅಂದರೆ ನನ್ನ ರಾಜ ಶಿವಾಜಿ ಸುರಕ್ಷಿತವಾಗಿ ವಿಶಾಲಗಢವನ್ನು ಮುಟ್ಟ್ಯಾನ ಅಂತ ನಾನು ತಿಳ್ಕೊತನು. ಎಲ್ಲಿವರೆಗೂ ವಿಶಾಲಗಢದಿಂದ ತೋಪುಗಳು ಹಾರೋದಿಲ್ವೋ ಅಲ್ಲಿವರೆಗೂ ಈ ಸಿದ್ದಿ ಜೋಹರನ ಒಬ್ಬ ಸೈನಿಕನನ್ನು ಸಹಿತ ವಿಶಾಲಗಢದ ಹತ್ರ ಬರಲಾರ್ದಂಗೆ ನಾವು ತಡೆದು ನಿಲ್ಲಿಸ್ತೀವಿ ರಾಜ, ನೀ ಹೋಗು ಅಂತ ತಿಳ್ಕೊಂಡು ಕೇವಲ 300 ಜನ ಬಾಂದಲ್ ಸೈನಿಕರನ್ನ ಕರ್ಕೊಂಡು ಗಾಜಾಪುರದಲ್ಲಿರ್ತಕ್ಕಂಥ ಗೋಡ್ ಕಿಂಡಿ ಅಂತೇನು ನಾವು ಅವತ್ತು ಕರಿತಿದ್ದೀವೋ ಆ ಗೋಡ್ ಕಿಂಡಿಯಲ್ಲೇ ಬಾಜಿ ಪ್ರಭು ದೇಶಪಾಂಡೆ ತನ್ನ ತಮ್ಮನಾಗಿರ್ತಕ್ಕಂಥ ಪುಲಾಜಿ ಪ್ರಭು ದೇಶಪಾಂಡೆ ಹಾಗೂ 300 ಜನ ಸೈನಿಕರನ್ನ ಕರ್ಕೊಂಡು ನಿಂತುಬಿಟ್ಟ. ಉಳಿದು 300 ಜನ ಸೈನಿಕರು ಶಿವಾಜಿ ಮಹಾರಾಜರನ್ನ ಪಲ್ಲಕ್ಕಿ ಒಳಗಡೆ ಹೊತ್ಕೊಂಡು ಮತ್ತೆ ವಿಶಾಲಗಢದತ್ತ ಹೊರಟರು. ಅಷ್ಟೊತ್ತಿಗಾಗಲೇ ಸೂರ್ಯೋದಯ ಆಗಿತ್ತು. ರಾತ್ರಿ ಪನ್ನಾಳಗಢದಿಂದ ಹೊರಟವರು ವಿಶಾಲಗಢದಿಂದ 15 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಗಾಜಾಪುರಕ್ಕೆ ಬರಬೇಕಾದ್ರೆ ಸೂರ್ಯೋದಯ ಆಗಿತ್ತು. ಇನ್ನು ಈ ಗಾಜಾಪುರದಿಂದ 15 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ವಿಶಾಲಗಢಕ್ಕೆ ಹೋಗ್ಬೇಕಾದ್ರೆ ಕೇವಲ 2 ತಾಸಿನ ದಾರಿ ಅಷ್ಟೇ, 2 ತಾಸು. ಆದರೆ ಸಿದ್ದಿ ಜೋಹರ್ ಮಹಾದೂರ್ತ ಪನ್ನಾಳಗಢದಿಂದ ಶಿವಾಜಿ ಮಹಾರಾಜರು ಪಾರಾಗಿ ಹೊಂಟಾರಂದ್ರೆ ಎಲ್ಲಿ ಹೊಂಟಿರ್ಬೋದು? ವಿಶಾಲಗಢಕ್ಕೆ ಹೊಂಟಿರ್ಬೋದು. ವಿಶಾಲಗಢಕ್ಕೆ ಯಾವುದೇ ಕಾರಣಕ್ಕೂ ಶಿವಾಜಿ ಸುರಕ್ಷಿತವಾಗಿ ಮುಟ್ಟಬಾರ್ದು. ತನ್ನ ಸೈನ್ಯದಲ್ಲಿರ್ತಕ್ಕಂಥ 2 ಅತ್ಯಂತ ಶ್ರೇಷ್ಠ ಸೂರ ಸರ್ದಾರರು, ದುರ್ದೈವ ಅವರು ಹಿಂದೂಗಳೇ, ಅವರು ಮರಾಠರೇ, ಸೂರ್ಯಾಜಿರಾವ್ ಸುರ್ವೆ, ಜಸ್ವಂತರಾವ್ ಪಾಲನ್ಕರ್ ಅಂತಕ್ಕಂಥ 2 ಸೂರ ಮರಾಠ ಸರ್ದಾರನ ಕೊಟ್ಟು ಅವರ ಜೊತೆ 2,000 ಸೈನಿಕರನ್ನ ಕಳಿಸಿ ವಿಶಾಲಗಢಕ್ಕೆ ಕಳಿಸ್ತಾನೆ. ಯಾವುದೇ ಕಾರಣಕ್ಕೂ ವಿಶಾಲಗಢಕ್ಕೆ ಶಿವಾಜಿ ಬಂದು ಮುಟ್ಟಬಾರ್ದು. ಹೆಂಗೆ ಬರ್ತಾನೆ ಬರಲಿ ಶಿವಾಜಿ ಅಂತ ಅಲ್ಲಿ ಹೋರಾಟಕ್ಕೆ ನಿಂತವರು ನಮ್ಮವರೇ. ಹೇಗಾದರೂ ಮಾಡಿ ಶಿವಾಜಿ ಮಹಾರಾಜರನ್ನ ಸುರಕ್ಷಿತವಾಗಿ ಮುಟ್ಟಿಸ್ಬೇಕು ಅಂತ ತಿಳ್ಕೊಂಡು ಹೋರಾಟ ಮಾಡ್ತಕ್ಕಂಥ ಬಾಜಿ ಪ್ರಭು ದೇಶಪಾಂಡೆ ನೇತೃತ್ವದ ಸೈನ್ಯದಲ್ಲಿ ಹೆಂಗೆ ಬರ್ತಾನೆ ಶಿವಾಜಿ ನೋಡೇ ಬಿಡ್ತೀವಿ ಅಂತ ಅಲ್ಲಿ ಹೋಗಿ ನಿಂತಿರ್ತಕ್ಕಂಥ ನಮ್ಮ ಸರ್ದಾರರಲ್ಲಿ. ಅಷ್ಟೊತ್ತಿಗಾಗಲೇ ಶಿವಾಜಿ ಮಹಾರಾಜರು ಹೊರಟರು. ಶಿವಾಜಿ ಮಹಾರಾಜರನ್ನ ಕರ್ಕೊಂಡು 300 ಜನ ಬಾಂದಲ್ ಸೈನಿಕರು ಮುಂದೆ ಹೊರಟರು. ಅಷ್ಟೊತ್ತಿಗಾಗಲೇ ಸಿದ್ದಿ ಜೋಹರನ ಸೈನ್ಯ ಗೋಡ್ ಕಿಂಡಿಗೆ ಬಂದು ಮುಡಿತು. ಬಾಜಿ ಪ್ರಭು ದೇಶಪಾಂಡೆ ನೋಡ್ತಾನೆ, ಸಿದ್ದಿ ಜೋಹರನ ಸೈನ್ಯ ಬರ್ಲಾಕತ್ತದ, ತಡ ಮಾಡಲಿಲ್ಲ. ಬಲಿಷ್ಠವಾಗಿರ್ತಕ್ಕಂಥ ಸೈನ್ಯ, ಸಿದ್ದಿ ಜೋಹರನ ಅಳಿಯನಾಗಿರ್ತಕ್ಕಂಥ ಸಿದ್ದಿ ಮಸೂದ್, ಶಿವಾಜಿ ಮಹಾರಾಜರಿಂದಲೇ ಸಂಹಾರವಾಗಿರ್ತಕ್ಕಂಥ ಅಫ್ಜಲ್ ಖಾನ್ ಮಗ ಫಾಜಲ್ ಖಾನ್, ಅವರ 2 ನೇತೃತ್ವದ ಸೈನ್ಯ ಬಾಜಿ ಪ್ರಭು ದೇಶಪಾಂಡೆ ಸೈನ್ಯದ ಮೇಲೆ ದಾಳಿ ಮಾಡಿತು. ಕೇವಲ 300 ಜನ ಬಾಜಿ ಪ್ರಭು ದೇಶಪಾಂಡೆ ಜೊತೆಗೆ. ಸಣ್ಣದೊಂದು ಏನು ಗೋಡ್ ಕಿಂಡಿ ಅಂತೀವಿ ನೀವು ಅವತ್ತು ಕರಿತಿದ್ವಿ, ಆ ಗೋಡ್ ಕಿಂಡಿ ಹತ್ರನೇ ಬಾಜಿ ಪ್ರಭು ನಿಂತುಬಿಟ್ಟ. ದೈತ್ಯ ದೇಹ ಬಾಜಿ ಪ್ರಭುನ ನೋಡಿದರೆ ವಜ್ರಕಾಯದ ಶರೀರ, 2 ಕೈಯಲ್ಲಿ ಖಡ್ಗ ಹಿಡಿದು ನಿಂತ. ಕಾರಣ ಏನು? ಬರಲಿ, ಯಾವ ಸಿದ್ದಿ ಜೋಹರನ ಸೈನ್ಯ ಬರ್ತೈತೆ ಬರಲಿ, ನನ್ನ ರಾಜ ಶಿವಾಜಿನ ಸುರಕ್ಷಿತವಾಗಿ ಮುಟ್ಟಿಸುವವರೆಗೂ ಈ ಗೋಡ್ ಕಿಂಡಿಯಿಂದ ನಾನು ಹಿಂದೆ ಸರಿಯೋದಿಲ್ಲ ಅಂತ ನಿಂತುಬಿಟ್ಟಿದ್ದ. ಸಿದ್ದಿ ಜೋಹರನ ಸೈನ್ಯ ಆಕ್ರಮಣ ಮಾಡಿತು. ನೋಡುತ್ತಿದ್ದಂತೆ ಬಾಜಿ ಪ್ರಭು ದೇಶಪಾಂಡೆಯ 300 ಜನ ಸೈನಿಕರು ಶತ್ರುಗಳ ಸಂಹಾರಕ್ಕೆ ಹೊರಟರು. ಶತ್ರುಗಳ ಕಕ್ಕಾಬಿಕ್ಕಿಯಾದರು. ಆದರೂ ಸಹಿತ ಬಾಜಿ ಪ್ರಭು ದೇಶಪಾಂಡೆಯ ದೇಹದ ತುಂಬ ಗಾಯಗಳಾಗಿದ್ದು. ಬಾಜಿ ಪ್ರಭು ಒಂದು ಆಸೆ ಇತ್ತು, ಇನ್ನು 15 ಕಿಲೋಮೀಟರ್ ಶಿವಾಜಿಗೆ ಹೋಗಲಿಕ್ಕೆ ಎಷ್ಟು ದೂರ? 2 ತಾಸೊಳಗೆ ಶಿವಾಜಿ ಮಹಾರಾಜರು ಸುರಕ್ಷಿತವಾಗಿ ವಿಶಾಲಗಢವನ್ನು ಮುಟ್ತಾರೆ. ಅಷ್ಟೊತ್ತನಿವರೆಗೂ ಈ ಸಿದ್ದಿ ಜೋಹರನ ಸೈನ್ಯವನ್ನು ತಡೆದು ನಿಲ್ಲಿಸಬೇಕು ಅಂತ ಬಾಜಿ ಪ್ರಭು. ಆದರೆ ಈ ಕಡೆ ಏನಾಗಿತ್ತು ಪರಿಸ್ಥಿತಿ? ಶಿವಾಜಿ ಮಹಾರಾಜರು ಹೊರಟಿದ್ರು 300 ಜನ ಸೈನಿಕರನ್ನ ಕರ್ಕೊಂಡು. ಯಾವುದೇ ಕಾರಣಕ್ಕೂ ಶಿವಾಜಿ ವಿಶಾಲಗಢಕ್ಕೆ ಸುರಕ್ಷಿತವಾಗಿ ಮುಟ್ಲಾರ್ದಂಗೆ ತಡೆದು ನಮ್ಮ ಹೀರೋಗಳನ್ನು ನಿಲ್ಲಿಸಿದ್ರು. ಅಂಥ ಸಂದರ್ಭದಲ್ಲಿ ಶಿವಾಜಿ ಮಹಾರಾಜರು ಏನು ಮಾಡಬೇಕು? ಇವ್ರ ಜೊತೆ ಹೋರಾಟ ಮಾಡಬೇಕು, ವೇಗವಾಗಿ ಹೋಗಬೇಕು. ಶಿವಾಜಿ ಮಹಾರಾಜರನ್ನ ಸುರಕ್ಷಿತವಾಗಿ ಪಾರು ಮಾಡಲಿಕ್ಕೆ ಬಾಜಿ ಪ್ರಭು ಹೆಂಗೆ ಬರ್ತಾನೆ ಬರಲಿ ಶಿವಾಜಿ ಅಂತ ಅಲ್ಲಿ ತಡೆದು ನಿಲ್ಲಿಸಿರ್ತಕ್ಕಂಥವ್ರು ನಮ್ಮವರೇ.
2 ಗಂಟೆಗಳಲ್ಲಿ ಹೋಗ್ಬೇಕಾದಂಥ ಶಿವಾಜಿ ಮಹಾರಾಜರ ತೋಪುಗಳು ಇನ್ನೂ ಸಹಿತ ಬಾಜಿ ಪ್ರಭು ದೇಶಪಾಂಡೆಗೆ ಕೇಳಿಸ್ತಾ ಇಲ್ಲ. ಬಾಜಿ ಪ್ರಭು ಕೇಳ್ತಾರ ತಮ್ಮ ಸೈನಿಕರಿಗೆ, ದೇಹದ ತುಂಬ ಗಾಯಗಳಾಗಿ ಅವರ ರಕ್ತ ಸುರಿಲಕತೈತಿ. ತನ್ನ ಸೈನಿಕರಿಗೆ ಕೇಳ್ತಾರ, ಈ ತೋಪಿನ ಆವಾಜ್ ಏನಾದರೂ ಬಂತ? ತೋಪಿನ ಆವಾಜ್ ಬತ್ತು ಅಂದ್ರೆ ಏನರ್ಥ? ಶಿವಾಜಿ ಮಹಾರಾಜರು ಸುರಕ್ಷಿತವಾಗಿ ವಿಶಾಲಗಡಕ್ಕೆ ಮುಟ್ಟ್ಯಾರ ಅಂತ ಅರ್ಥ. ಇನ್ನೂ ತೋಪಿನ ಆವಾಜ್ ಬರ್ಬಾತು. ತೋಪಿನ ಆವಾಜ್ ಇನ್ನೂ ಬಂದಿಲ್ಲ ಅಂದ್ರೆ ನನ್ನ ರಾಜ ಶಿವಾಜಿ ಇನ್ನೂ ಸುರಕ್ಷಿತವಾಗಿ ವಿಶಾಲಗಡ ಮುಟ್ಟಿಲ್ಲ ಅಂತ ಬಾಜಿ ಪ್ರಭು ಶಿವಾಜಿ ಮಹಾರಾಜರನ್ನ ವಿಶಾಲಗಡ ಮುಟ್ಲಾರ್ದಂಗೆ ತಡೆದು ನಿಲ್ಲಿಸಿರ್ತಕ್ಕಂಥ ಇಬ್ಬರು ಸರ್ದಾರರು 4,000 ಸೈನಿಕರ ಜೊತೆ ನಿಂತುಬಿಟ್ಟಿದ್ರು. ಹೋಲಿಕೆ ಎಷ್ಟೊತ್ತಾತು. ಶಿವಾಜಿ ಮಹಾರಾಜರು ಅವರೆಲ್ಲ ಹೋರಾಟ ಮಾಡ್ತಾ ಮಾಡ್ತಾ ವಿಶಾಲಗಡವನ್ನು ಶಿವಾಜಿ ಮಹಾರಾಜರು ಮುಟ್ಟಿದ್ರು. ಪರಿಸ್ಥಿತಿ ಎಂಥದಿತ್ತು, ಇವರೆಲ್ಲರನ್ನು ಎದುರಿಸಿದ್ರು. ಶಿವಾಜಿ ಮಹಾರಾಜರನ್ನ ಸುರಕ್ಷಿತವಾಗಿ ವಿಶಾಲಗಡ ಮುಟ್ಟಿಸ್ತಕ್ಕಂಥ ಬಾಜಿ ಪ್ರಭುಯಲ್ಲಿ ಹೆಂಗೆ ಬರ್ತಾನೆ ಬರಲಿ ಶಿವಾಜಿ ಅಂತ ವಿಶಾಲಗಡದ ತಡೆದು ನಿಲ್ಲಿಸಿರ್ತಕ್ಕಂಥ ನಮ್ಮ ಸೂರ ಸರ್ದಾರರಲ್ಲಿ. ಅಂಥ ಸಂದರ್ಭದಲ್ಲಿ ಶಿವಾಜಿ ಮಹಾರಾಜರು ವೇಗವಾಗಿ ಶಿವಾಜಿ ಮಹಾರಾಜರಿಗೆ ಒಂದು ಆಸೆ, ಬಾಜಿನ ಜಲ್ದಿ ಕರೆಸ್ಕೋಬೇಕು ಅಂತ ತಿಳ್ಕೊಂಡು. ಬಾಜಿ ಪ್ರಭುಗೆ ಒಂದು ಆಸೆ, ವಿಶಾಲಗಡದಿಂದ ತೋಪುಗಳು ಹಾರಬೇಕು, ನನ್ನ ರಾಜ ಶಿವಾಜಿ ಸುರಕ್ಷಿತವಾಗಿ ವಿಶಾಲಗಡವನ್ನು ಮುಟ್ಟ್ಯಾನ ಅಂತ ತಿಳ್ಕೊಂಡು ಬಾಜಿ ಪ್ರಭು ತಿಳ್ಕೊಂಡಿದ್ರು. ಆದರೆ ಶಿವಾಜಿ ಮಹಾರಾಜರು ಹೋಗಿ ವಿಶಾಲಗಡದಿಂದ ತೋಪು ಹಾರಿಸ್ಬೇಕಾದ್ರೆ ಸಾಯಂಕಾಲ ಆತು. ಬೆಳಗಿನ ಜಾವ ಸೂರ್ಯೋದಯಕ್ಕೆ ಹೊರಟಿರ್ತಕ್ಕಂಥವ್ರು 15 ಕಿಲೋಮೀಟರ್ ದಾಟಬೇಕಾದ್ರೆ ಸೂರ್ಯ ಮುಳುಗೋ ಟೈಮ್ ಬಂತು. ಅಲ್ಲಿವರೆಗೂ ಶಿವಾಜಿ ಮಹಾರಾಜರು ಇನ್ನೂ ಸುರಕ್ಷಿತವಾಗಿ ವಿಶಾಲಗಡವನ್ನು ಮುಟ್ಟಿಲ್ಲ. ಮಧ್ಯರಾತ್ರಿ ಪನ್ನಾಳಗಡದಿಂದ ಹೊರಟು 65 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ವಿಶಾಲಗಡಕ್ಕೆ ಹೋಗ್ಬೇಕಾದ್ರೆ ಸೂರ್ಯೋದಯದವರೆಗೂ ಸಹಿತ ಏನು ಗಾಜಾಪುರಕ್ಕೆ ಬಂದಿದ್ರು, ಇನ್ನು 15 ಕಿಲೋಮೀಟರ್ ಹೋಗ್ಬೇಕಾದ್ರೆ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೂ ಸಮಯ ಹಿಡಿತು. ಅಂಥ ಪ್ರಕಾರ ಬಿಸಿಲಿನ ಮಧ್ಯದಲ್ಲೂ ಸಹಿತ ಬಾಜಿ ಪ್ರಭುವ ಕ್ಷಾತ್ರ ತೇಜಸ್ವಿಗೂ ಸೂರ್ಯದೇವನ ಬಿಸಿಲಿನ ಪ್ರಕೃತಿ ತೇಜಸ್ವಿಗೂ ಸ್ಪರ್ಧೆ ನಡೆದಿತ್ತು. ಕೊನೆಗೂ ಸಹಿತ ಸೂರ್ಯದೇವನೇ ಆಕಾಶದಲ್ಲಿ ಮರೆಯಾದ. ಬಾಜಿ ಪ್ರಭು ದೇಹದ ತುಂಬ 60 ಕಡೆ ಗಾಯಗಳಾಗಿ ಎಲ್ಲ ಕಡೆ ರಕ್ತ ಸುರಿತಿತ್ತು. ಆದರೂ ಸಹಿತ ಇನ್ನೂ ತೋಪಿನ ಸೌಂಡ್ ಬಂದಿಲ್ಲ. ಅಲ್ಲಿವರೆಗೂ ಏನಾಕತ್ತೆ ಆಗಲಿ ಜೀವವನ್ನು ಅಂಗೈಲಿ ಹಿಡ್ಕೊಂಡೆ ಬಾಜಿ ಪ್ರಭು ನಿಂತಿದ್ದ. ಸೈನಿಕರು ಕೇಳ್ತಾನೆ, ತೋಪಿನ ಸೌಂಡ್ ಬಂತ? ಇನ್ನೂ ಇಲ್ಲ. ಮತ್ತೆ ಕುಸಿಬಿಟ್ಟ ಬಾಜಿ ಪ್ರಭು. ಮತ್ತೆ ಸೈನಿಕರು ಆರೈಕೆ ಮಾಡಿದರು, ಕುಂದ್ರಿ ರೆಸ್ಟ್ ತೋರಿ ಅಂತ ಹೇಳಿದರು. ಇಲ್ಲ, ತೋಪಿನ ಸೌಂಡ್ ಬಂದ ನಂತರ ವಿಶ್ರಾಂತಿ. ಅಲ್ಲಿವರೆಗೂ ಇಲ್ಲ. ತೋಪಿನ ಆವಾಜ್ ಆಗಿಲ್ಲ ಅಂದರೆ ಇನ್ನೂ ನನ್ನ ರಾಜ ಶಿವಾಜಿ ವಿಶಾಲಗಡ ಮುಟ್ಟಿಲ್ಲ, ಏನೋ ತೊಂದರೆ ಆಗ್ಯದ. ಕೇಳ್ತಾನೆ ಸೈನಿಕರಿಗೆ, ತೋಪಿನ ಆವಾಜ್ ಬತ್ತ? ಇಲ್ಲ. ಹೇಳ್ತಾನೆ ಬಾಜಿ ಪ್ರಭು, ದೇಹದ 60 ಕಡೆ ಗಾಯಗಳಾಗ್ಯಾವ, ರಕ್ತ ಸುರಿಲಾಕತೈತಿ. ಸಿದ್ದಿ ಜೋಹರ್ನ ಸೈನ್ಯವನ್ನು ತಡೆದು ನಿಲ್ಲಿಸ್ಯಾರ. ಬಾಜಿ ಪ್ರಭು ಹೇಳ್ತಾನೆ ತನ್ನ ಸೈನಿಕರಿಗೆ ಏನಂತ, ಏ ತೋಪೆ ನಾ ಆಜಿ ಮರೇಲ ಬಾಜಿ ಸಾಂಗಾ ಮೃತ್ಯುಲ. ತೋಪಿನ ಆವಾಜ್ ಇನ್ನೂ ಬಂದಿಲ್ಲ, ಈ ಬಾಜಿ ಇನ್ನೂ ಸಾಯಂಗಿಲ್ಲ. ಹೇಳ್ರಿ ಆ ಸಾವಿಗೆ, ಹೇಳ್ರಿ ಯಮನಿಗೆ, ಏ ತೋಪೆ ನ ಆಜಿ ಮರೇಲ ಬಾಜಿ ಸಾಂಗಾ ಮೃತ್ಯುಲ. ಏನು ಶಿವಾಜಿ ಮಹಾರಾಜರ ಮೇಲೆ ಇರತಕ್ಕಂಥ ಸ್ವರಾಜ್ಯದ ಮೇಲಿರ್ತಕ್ಕಂಥ ನಿಷ್ಠೆ ಬಾಜಿ ಪ್ರಭುಗೆ ಹೆಂಗಿತ್ತು. ಬಾಜಿ ಪ್ರಭು ದೇಶಪಾಂಡೆ ಒಬ್ಬ ಬ್ರಾಹ್ಮಣ, ಕೈಯಲ್ಲಿ ಖಡ್ಗ ಹಿಡಿಬಾರ್ದು, ಆದರೂ ಸಹಿತ ಸ್ವರಾಜ್ಯಕ್ಕೋಸ್ಕರ ಎಲ್ಲವನ್ನು ಬದಿಗಿಟ್ಟು ಶಿವಾಜಿ ಅಂತ ಮಹಾಪುರುಷನನ್ನು ಸುರಕ್ಷಿತವಾಗಿ ಪಾರು ಮಾಡಲಿಕ್ಕೆ ಬಾಜಿ ಪ್ರಭು ದೇಶಪಾಂಡೆ ಖಡ್ಗ ಹಿಡಿದು ನಿಂತಿದ್ದ. ದೇಹದ 60 ಕಡೆ ಗಾಯಗಳಾಗಿ ರಕ್ತ ಕಾರಂಜಿಯಂತೆ ಸುರಿತಿದ್ರು ಸಹಿತ ಇನ್ನೂ ತೋಪಿನ ಆವಾಜ್ ಬರಬಾತು. ತೋಪಿನ ಆವಾಜ್ ಬರೋವರೆಗೂ ಸಹಿತ ನಾನು ದೇಹ ಬಿಡಲ್ಲ ಅಂತ ತಿಳ್ಕೊಂಡು ಅದೇ ಗೋಡ್ ಕಿಂಡಿಗೆ ನಿಂತು ಬಿಟ್ಟಿದ್ದ. ಅಷ್ಟೊತ್ತಿಯಾಗಲಿ ಶಿವಾಜಿ ಮಹಾರಾಜರು ವಿಶಾಲಗಡವನ್ನು ಮುಟ್ಟಿದ್ರು. ಸೂರ್ಯಾಸ್ತ ಆತು. 1664 1660 ಜುಲೈ 13ನೇ ತಾರೀಕು. ಏನು ರಾತ್ರಿ ಹೊರಟಿದ್ರು, ಜುಲೈ 14ನೇ ತಾರೀಕು ಸೂರ್ಯಾಸ್ತದ ಸಮಯ. ಶಿವಾಜಿ ಮಹಾರಾಜರು ವಿಶಾಲಗಡವನ್ನು ಮುಟ್ಟಿ ದಡ 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 ತೋಪು ಹಾರಿಸಿಬಿಟ್ರು. ಕಾರಣ ಬಾಜಿ ಪ್ರಭು ಗೊತ್ತಾಗಬೇಕು ನಾ ವಿಶಾಲಗಡವನ್ನು ಬಂದು ಮುಟ್ಟಿನಿ ಅಂತ ತಿಳ್ಕೊಂಡು. ಯಾವಾಗ ತೋಪಿನ ಸೌಂಡ್ಗಳು ಕೇಳಿದೋ ಬಾಜಿ ಪ್ರಭು ಭಾರಿ ಖುಷಿಯಾಗಿಬಿಟ್ಟ. ಈ ಜನ್ಮ ಸಾರ್ಥಕಾತು, ನನ್ನ ರಾಜ ಶಿವಾಜಿ ಸುರಕ್ಷಿತವಾಗಿ ವಿಶಾಲಗಡವನ್ನು ಮುಟ್ಟ್ಯಾನ ಅಂತ ತಿಳ್ಕೊಂಡು ದೇಹದ 60 ಕಡೆ ಗಾಯಗಳಾಗಿ ರಕ್ತ ಸುರಿತಿರ್ತಕ್ಕಂಥ ಬಾಜಿ ಪ್ರಭುನ ಖಡ್ಗಗಳು, ಎರಡೂ ಕೈಯಲ್ಲಿ ಖಡ್ಗ ಹಿಡಿದಿರ್ತಕ್ಕಂಥ ಬಾಜಿ ಪ್ರಭು ಆವತ್ತು ಯಾವಾಗ ತೋಪಿನ ಸೌಂಡ್ ಕೇಳಿಸ್ತೋ ಅಲ್ಲಿವರೆಗೂ ನಾ ಜೀವ ಬಿಡಲ್ಲ ಅಂತೇನು ನಿರ್ಧಾರ ಮಾಡಿದ್ನೋ, ಈಗ ಬಾಜಿ ಪ್ರಭುವಿನ ಎರಡೂ ಖಡ್ಗಗಳು ನೆಲಕ್ಕೆ ಬಿದ್ದು. ಅಷ್ಟೊತ್ತಿಗಾಗಲೇ ಬಾಂದಲಿನ 300 ಜನ ಸೈನಿಕರಲ್ಲಿ, ಬಾಂದಲಿನ ಬಾಜಿ ಪ್ರಭು ದೇಶಪಾಂಡೆ 300 ಜನ ಸೈನಿಕರಲ್ಲಿ ಒಬ್ಬ ಮಾತ್ರ ಉಳಿದಿದ್ದ. ಬಾಜಿ ಪ್ರಭುನು ಸಹಿತ ಯಾವಾಗ ಶಿವಾಜಿ ಮಹಾರಾಜರು ಹಾಸಿರ್ತಕ್ಕಂಥ ತೋಪಿನ ಸುದ್ದಿ ಕೇಳಿದೋ ಬಾಜಿ ಪ್ರಭು ಆನಂದದಿಂದ ದೇಹ ಬಿಟ್ಟ. ದೇಹ ಬಿಡುವಾಗ ಕೊನೆಗೆ ಹೇಳಿದ್ದ ಮಾತು, ರಾಜ ಏ ಮೇರಾ
ಅಂತಿಮ್ ಮುಜ್ರಾ ಸ್ವೀಕಾರ ಕರೋ. ರಾಜ, ಇದು ನನ್ನ ಕೊನೆಯ ನಮಸ್ಕಾರ. ಈ ಕಡೆ ಶಿವಾಜಿ ಮಹಾರಾಜರು ವಿಶಾಲಗಢ ಕೋಟೆಯಲ್ಲಿ ನಿಂತು ತೋಪುಗಳನ್ನು ಹಾರಿಸ್ಲಕತ್ಯಾರ. ಬಾಜಿ ಆಜಿ ಬಾಜಿ ಆಜಿ ಅಂತ. ಬಾಜಿ ಪ್ರಭು ಒಂದು ಆಸೆ, ತೋಪಿನ ಸೌಂಡ್ ಬರಲಿ ಅಂತ ತಿಳ್ಕೊಂಡು. ಶಿವಾಜಿ ಮಹಾರಾಜರಿಗೆ ಒಂದು ಆಸೆ, ಬಾಜಿ ಪ್ರಭು ಜಲ್ದಿ ಬರಲಿ ಅಂತ ತಿಳ್ಕೊಂಡು. ಎಲ್ಲಿ ಬರಬೇಕು ಬಾಜಿ ಪ್ರಭು? 300 ಜನ ಸೈನಿಕರನ್ನ ಕರ್ಕೊಂಡು ಶಿವಾಜಿ ಮಹಾರಾಜರನ್ನ ಸುರಕ್ಷಿತವಾಗಿ ವಿಶಾಲಗಢ ಮುಟ್ಟಿಸ್ಲಿಕ್ಕೆ ಅದೇ ಗೋಡ್ಕಿಂಡಿಯಲ್ಲೇ ತನ್ನ ರಕ್ತವನ್ನು ಹರಿಸಿ ಶತ್ರು ಸೈನಿಕರು ಒಬ್ಬರು ಸಹಿತ ಕಿಂಡಿ ದಾಟಿ ಶಿವಾಜಿ ಮಹಾರಾಜರ ಕಡೆ ಹೋಲಾರ್ದಂಗ ತಡೆದು ನಿಲ್ಲಿಸಿ ತಾನೂ ದೇಹ ಬಿಟ್ಟಿದ್ದ ಬಾಜಿ ಪ್ರಭು ದೇಶ. ಒಬ್ಬ ಸೈನಿಕ ಮಾತ್ರ ಬದುಕುಳಿದಿದ್ದ. ಆತನು ಸಹಿತ ವೇಗವಾಗಿ ಶಿವಾಜಿ ಮಹಾರಾಜರಿರ್ತಕ್ಕಂಥ ವಿಶಾಲಗಢಕ್ಕೆ ಹೋದ. ವಿಶಾಲಗಢಕ್ಕೆ ಹೋಗಿ ಹೇಳ್ತಾನೆ, ಮಹಾರಾಜ, ನಮ್ಮ ಇಡೀ ಬಾಂದಲ್ ಸೈನಿಕರು ಅದೇ ಗೋಡ್ಕಿಂಡಿಯಲ್ಲೇ ಬಾಜಿ ಪ್ರಭು ದೇಶಪಾಂಡೆ, ಪುಲಾಜಿ ಪ್ರಭು ದೇಶಪಾಂಡೆ ಉಳಿದಿರ್ತಕ್ಕಂಥ ನಮ್ಮ 300 ಜನ ಬಾಂದಲ್ ಸೈನಿಕರು ಶತ್ರುಗಳು ಒಬ್ಬರೂ ಬರಲಾರ್ದಂಗೆ ತಡೆದು ದೇಹವನ್ನು ಎಲ್ಲರೂ ತ್ಯಾಗ ಮಾಡ್ಯಾರ. ಸ್ವರಾಜ್ಯಕ್ಕೋಸ್ಕರ ಎಲ್ಲರೂ ಹುತಾತ್ಮರಾಗ್ಯಾರ. ಶಿವಾಜಿ ಮಹಾರಾಜರಿಗೆ ಅತ್ಯಂತ ದುಃಖ ಆಯ್ತು. ವಿಶಾಲಗಢದಿಂದ ಸ್ವತಃ ಶಿವಾಜಿ ಮಹಾರಾಜರೇ ಹೊರಟರು. ಯಾವ ಗೋಡ್ಕಿಂಡಿಯಲ್ಲಿ ನಿಂತು, ರಾಜ ಇದು ಮಾತಾಡೋ ಸಮಯ ಅಲ್ಲ, ನೀನು ಸುರಕ್ಷಿತವಾಗಿ ಹೋಗು, ವಿಶಾಲಗಢವನ್ನು ಮುಟ್ಟು, ತೋಪುಗಳನ್ನು ಹಾರಿಸು. ಅಲ್ಲಿವರೆಗೂ ಈ ಬಿಜಾಪುರದ ಸಿದ್ದಿ ಜೋಹರನ ಒಬ್ಬ ಸೈನಿಕ ಈ ಕಡೆ ಬರಲಾರ್ದಂಗೆ ನಾನು ತಡೆದು ನಿಲ್ಲಿಸ್ತೀನಿ ಅಂತ ಏನು ಮಾತು ಕೊಟ್ಟಿದ್ರು, ಆ ಮಾತನ್ನು ಚಾಚು ತಪ್ಪದೆ ನಡೆಸಿ ತಮ್ಮ ಜೀವವನ್ನು ಸಹಿತ ಬಿಟ್ಟಿದ್ರು. ಶಿವಾಜಿ ಮಹಾರಾಜರು ಬಂದು ನೋಡ್ತಾರೆ, ಅದೇ ಗೋಡ್ಕಿಂಡಿ ಒಬ್ಬ ಸೈನಿಕ ಮಾತ್ರ ಹೋಗಬೇಕು. ಅಂಥ ಕಿಂಡಿಗೆ ದೈತ್ಯ ದೇಹವನ್ನು ಹೆಂಗೆ ನಿಂತಿದ್ರೋ ಅದೇ ರೀತಿ ಬಾಜಿ ಪ್ರಭು ಕುಸಿದು ಬಿಟ್ಟಿದ್ರು. ಕೈಯಾಗಿನ 2 ಕಡ್ಡುಗಳು ತಳಗ್ ಬಿದ್ದು ಬಿಟ್ಟಿದ್ದು. ನೋಡ್ತಾರೆ, ಎಲ್ಲ ಬಾಂದಲ್ ಸೈನಿಕರು ಹುತಾತ್ಮರಾಗಿದ್ದರು, ಶತ್ರು ಸೈನಿಕರು ಹುತಾತ್ಮರಾಗಿದ್ದರು. ಶಿವಾಜಿ ಮಹಾರಾಜರಿಗೆ ಅತ್ಯಂತ ದುಃಖ ಆಯ್ತು. ಬಾಜಿ ಪ್ರಭುವನ ದೇಹನ ನೋಡ್ತಾರೆ. ಬಾಜಿ ಪ್ರಭುವಿನ ದೇಹಕ್ಕೆ ಇನ್ನೊಂದು ಚೂರು ಎಲ್ಲಾದರೂ ಗಾಯ ಮಾಡಬೇಕು ಅಂತ ಏನಾದರೂ ಜಾಗ ಐತಿ ನೋಡ್ತಾರೆ, ಎಲ್ಲಿ ಇದ್ದಿದ್ದಿಲ್ಲ. ದೇಹದ 60 ಕಡೆ ಶತ್ರು ಸೈನಿಕರು ಹೊಡೆದಿರ್ತಕ್ಕಂಥ ಖಡ್ಗದ ಗಾಯ, ಎಲ್ಲ ಕಡೆ ರಕ್ತ ಸುರಿತಿತ್ತು. ಅಂಥ ಸಂದರ್ಭದಲ್ಲೂ ಸಹಿತ ಸ್ವರಾಜ್ಯದ ಮೇಲಿರ್ತಕ್ಕಂಥ ನಿಷ್ಠೆ, ಶಿವಾಜಿ ಮಹಾರಾಜರಿರ್ತಕ್ಕಂಥ ಭಕ್ತಿಗೋಸ್ಕರ ಬಾಜಿ ಪ್ರಭು ದೇಶಪಾಂಡೆ ತನ್ನ ಜೀವವನ್ನೇ ಕೊಟ್ಟಿದ್ದ. ಆವಾಗ ಶಿವಾಜಿ ಮಹಾರಾಜರು ಹೇಳ್ತಾರೆ, ಎಲ್ಲಿ ಬಾಜಿ ಪ್ರಭು ದೇಶಪಾಂಡೆಯ ಬಾಂದಲ್ ಸೈನಿಕರ ರಕ್ತ ಹರಿದಿತ್ತೋ ಅದೇ ಗೋಡ್ಕಿಂಡಿಯ ರಕ್ತವನ್ನು ಮುಟ್ಟಿ ಶಿವಾಜಿ ಮಹಾರಾಜರು ಹೇಳ್ತಾರೆ, ಬಾಜಿ ಪ್ರಭುವಿನ ರಕ್ತದಿಂದ ಈ ಗೋಡ್ಕಿಂಡಿ ಪಾವನ ಆತು. ಇಂದಿನಿಂದ ಇದು ಗೋಡ್ಕಿಂಡಿ ಅಲ್ಲ, ಇದು ಪಾವನ ಕಿಂಡಿ ಅಂತ ತಿಳ್ಕೊಂಡು. ಇವತ್ತಿಗೂ ಸಹಿತ ನೀವು ವಿಶಾಲಗಢಕ್ಕೆ ಹೋದ್ರೆ, ವಿಶಾಲಗಢದಿಂದ ಕೇವಲ 15 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಗಾಜಾಪುರದ ಬಳಿ ಇದೇ ಗೋಡ್ಕಿಂಡಿ, ಪಾವನ ಕಿಂಡಿ ಅಂತೇನು ಇವತ್ತು ನಾವು ಕರಿತೀವೋ ಅದಕ್ಕೆ ಶಿವಾಜಿ ಮಹಾರಾಜರ ಹೆಸರಿಟ್ಟಿದ್ದು. ಇದು ಗೋಡ್ಕಿಂಡಿ ಅಲ್ಲ, ಇದು ಬಾಜಿ ಪ್ರಭುವ ಬಾಂದಲ್ ಸೈನಿಕರ ರಕ್ತದಿಂದ ಈ ಭೂಮಿ ಪಾವನ ಆತು. ಇಂದಿನಿಂದ ಇದು ಪಾವನ ಕಿಂಡಿ ಅಂತ ತಿಳ್ಕೊಂಡು ಹೆಸರಿಟ್ಟರು. ಸ್ವತಃ ಬಾಜಿ ಪ್ರಭು ದೇಶಪಾಂಡೆಯ ದೇಹವನ್ನು, ಪುಲಾಜಿ ಪ್ರಭು ದೇಶಪಾಂಡೆಯ ದೇಹವನ್ನು ಅದೇ ವಿಶಾಲಗಢಕ್ಕೆ ತಂದು ಅಲ್ಲೇ ಸಮಾಧಿಯನ್ನು ಕಟ್ತಾರೆ. ಇವತ್ತಿಗೂ ಸಹಿತ ತಾವು ವಿಶಾಲಗಢಕ್ಕೆ ಹೋದ್ರೆ ಅಲ್ಲಿ 2 ಸಮಾಧಿಗಳನ್ನು ನಾವು ನೋಡ್ಬೋದು. ಒಂದು ಬಾಜಿ ಪ್ರಭು ದೇಶಪಾಂಡೆ, ಒಂದು ಪುಲಾಜಿ ಪ್ರಭು ದೇಶಪಾಂಡೆ. ಪನ್ನಾಳಗಢಕ್ಕೆ ಹೋದರೆ ಇವತ್ತಿಗೂ ನಾವು ಪನ್ನಾಳಗಢ ಕೋಟೆಯ ಮುಂಭಾಗದಲ್ಲಿ 2 ಆಳೆತ್ತರದ ಪ್ರತಿಮೆಗಳು, ಒಂದು ಶಿವಕಾಶಿದ್ ನಾವಿ, ಇನ್ನೊಂದು ಬಾಜಿ ಪ್ರಭು ದೇಶಪಾಂಡೆ. 2 ಕೈಯಲ್ಲಿ ಖಡ್ಗವನ್ನು ಹಿಡಿದು ಹೋರಾಟ ಮಾಡಿರ್ತಕ್ಕಂಥ ಬಾಜಿ ಪ್ರಭು ದೇಶಪಾಂಡೆ ಶಿವಾಜಿ ಮಹಾರಾಜರು ಸುರಕ್ಷಿತವಾಗಿ ವಿಶಾಲಗಢ ಮುಟ್ಟಲಿಕ್ಕೆ ತನ್ನ ಪ್ರಾಣವನ್ನೇ ಕೊಟ್ಟಿದ್ದ. ಶಿವಾಜಿ ಮಹಾರಾಜರು ವಿಶಾಲಗಢ ಕೋಟೆಯಲ್ಲಿದ್ದರು. ಅಲ್ಲಿಂದ ಈ ಸಿದ್ದಿ ಜೋಹರನ ಸೈನ್ಯ ಏನು ಬಂದಿತ್ತೋ ಉಳಿದವರು ಸಹಿತ ವಿಶಾಲಗಢಕ್ಕೆ ಮುತ್ತಿಗೆಯನ್ನು ಹಾಕಿದರು. ಹೇಗಾದರೂ ಮಾಡಿ ಶಿವಾಜಿ ಮಹಾರಾಜರನ್ನು ಹಿಡ್ಕೊಂಡೇ ಬರಬೇಕು. ಶಿವಾಜಿ ಮಹಾರಾಜರು ಕೋಟೆಯಿಂದಲೇ ತನ್ನ ಸೈನಿಕರಿಗೆ ಸೂಚನೆಯನ್ನು ಕೊಟ್ಟರು, ಕೋಟೆ ಬಾಗಿಲನ್ನು ತೆರೆದು ಬಿಡ್ರಿ, ಯಾರು ಬಂದವರು ಎಲ್ಲರ ಮೇಲೆ ದಾಳಿ ಮಾಡಿರಿ ಅಂತ. ಒಳಗಡೆ ಇರತಕ್ಕಂಥ ವಿಶಾಲಗಢದ ಶಿವಾಜಿ ಮಹಾರಾಜರ ಸೈನ್ಯ ನೋಡುತ್ತಿದ್ದಂತೆ ಚಿರತೆಯ ಹಾಗೆ ಶತ್ರು ಸೈನಿಕರ ಮೇಲೆ ಮುಗಿಬಿದ್ದಿತ್ತು. ಏನು ಬಿಜಾಪುರದಿಂದ ಬಂದಿರತಕ್ಕಂಥ ಸಿದ್ದಿ ಜೋಹರ್ನ ಅಳಿಯ ಸಿದ್ದಿ ಮಸೂದ್, ಅಫ್ಜಲ್ ಖಾನ್ ಮಗ ಫಾಜಲ್ ಖಾನ್ ಹಾಗೂ ಶಿವಾಜಿ ಮಹಾರಾಜರು ಹೆಂಗೆ ವಿಶಾಲಗಢಕ್ಕೆ ಬರ್ತಾರೋ ತಡೆದು ನಿಲ್ಲಿಸಬೇಕು ಅಂತ ಹೋಗಿರ್ತಕ್ಕಂಥ ನಮ್ಮ 2 ಸರ್ದಾರರು, ಅವರೂ ಸಹಿತ ಬಿಜಾಪುರದತ್ತ ಪಲಾಯನವನ್ನು ಮಾಡಿಬಿಟ್ಟಿದ್ರು. ಆವಾಗ ಸಿದ್ದಿ ಜೋಹರನಿಗೆ ಸುದ್ದಿ ಮುಡಿತು, ಶಿವಾಜಿ ಮಹಾರಾಜರು ಪನ್ನಾಳಗಢದಿಂದ ಪಾರಾಗಿ ಸುರಕ್ಷಿತವಾಗಿ ವಿಶಾಲಗಢವನ್ನು ಮುಟ್ಟ್ಯಾರ ಅಂತ ತಿಳ್ಕೊಂಡು. ಸಿದ್ದಿ ಜೋಹರನ ಪರಿಸ್ಥಿತಿ ಏನಾಗಿರ್ಬೋದು? ಸಿದ್ದಿ ಜೋಹರಿಗೆ ಇಲ್ಲಿವರೆಗೂ ಒಂದೇ ಒಂದು ಸೋಲಾಗಿದ್ದಿಲ್ಲ. ಆದರೂ ಸಮಾಧಾನ ಪಟ್ಕೊಂಡ. ಯಾವ ಕಾರಣಕ್ಕೆ? ನನ್ನ ಪ್ರೀತಿ ಅಳಿಯ ಸಿದ್ದಿ ಮಸೂದ್ ಒಬ್ಬನಾದರೂ ವಾಪಸ್ ಬಂದಲ್ಲ. ಯಾಕಂದ್ರೆ ಇಲ್ಲಿವರೆಗೂ ಯಾರ್ಯಾರು ಶಿವಾಜಿ ಮಹಾರಾಜರನ್ನ ಹಿಡ್ಕೊಂಡು ಬರ್ತೀವಿ ಅಂತ ಯಾರು ಬಂದಿದ್ರೋ ಒಬ್ಬನೂ ವಾಪಸ್ ಹೋಗಿದ್ದಿಲ್ಲ ಜೀವಂತವಾಗಿ. ಒಬ್ಬ ಆದರೂ ವಾಪಸ್ ಬಂದಲ್ಲ ಅಂತ ತಿಳ್ಕೊಂಡು ಸಿದ್ದಿ ಜೋಹರಿಗೆ ಭಾರಿ ಸಮಾಧಾನ ತಂದುಕೊಂಡ. ಬಿಜಾಪುರದ ಅಲಿ ಆದಿಲ್ ಶಾಹ್ ಸುದ್ದಿ ಹೊತ್ತು ನಮ್ಮ ಸೈನ್ಯಕ್ಕೆ ಪರಾಭವ ಆಯಿತು ಅಂತ ತಿಳ್ಕೊಂಡು
ಅಲಿ ಆದಿಲ್ ಶಾ ಪರಿಸ್ಥಿತಿ ಏನಾಯ್ತು, ಉಲಿಯಾ ಬಡಿಯ ಬೇಗಂ ಪರಿಸ್ಥಿತಿ ಏನಾಯ್ತು. ತಕ್ಷಣವೇ ಅಲಿ ಆದಿಲ್ ಶಾಹಿ ಸಿದ್ದಿ ಜೋಹರ್ನಿಗೆ ಬರಕ್ಕೆ ಹೇಳಿದ. ಇಲ್ಲ, ಅಂಥ ಸಂದರ್ಭದಲ್ಲಿ ಇಟ್ಟು ಬಲಾಢ್ಯವನ್ನು ಸೈನ್ಯವನ್ನು ತೆಗೆದುಕೊಂಡು ಯಾವ ರೀತಿ ಶಿವಾಜಿ ಮಹಾರಾಜ ಪಾರಾದ. ಶಿವಾಜಿ ಪಾರಾಗಲಿಕ್ಕೆ ನೀನೇ ಕಾರಣ, ನೀನೇ ಏನಾದರೂ ಶಿವಾಜಿ ಜೊತೆ ಒಪ್ಪಂದ ಮಾಡ್ಕೊಂಡಿರ್ಬೇಕು. ಹೀಗಾಗಿಯೇ ಈ ಸಿದ್ದಿ ಜೋಹರ್ನಿಗೆ ವಿಷಯವನ್ನು ಹಾಕಿ ಅಲಿ ಆದಿಲ್ ಶಾಹಿ ಕೊಂದು ಹಾಕಿಬಿಟ್ಟಿದ್ದ. ಅಲ್ಲಿಗೆ ಗೊತ್ತಾಯ್ತು, ಬಿಜಾಪುರದ ಆದಿಲ್ ಶಾಹಿ ಮೊಘಲರ ಸೈನ್ಯದ ಪ್ರತಿಯೊಬ್ಬರಿಗೆ ಗೊತ್ತಾಯ್ತು, ಶಿವಾಜಿ ಮಹಾರಾಜರ ಮೇಲೆ ಇನ್ನು ದಾಳಿ ಮಾಡಕ್ಕೆ ನಾವು ಹೊರಟ್ರೆ ಇದ್ದದ್ದು ಎರಡೇ. ಒಂದು, ಶಿವಾಜಿ ಮಹಾರಾಜರ ಕಡೆಯಿಂದಲೇ ಸಾಯಬೇಕು, ಇಲ್ಲ ಶಿವಾಜಿ ಮಹಾರಾಜರ ಸಿಗಲಿಲ್ಲ ಅಂದ್ರೆ ವಾಪಸ್ ಬಂದೀವಿ ಅಂದ್ರೆ ಇವ್ರ ಕಡೆಯೇ ಸಾಯ್ಬೇಕು. ಈ ಶಿವಾಜಿ ಮಹಾರಾಜರ ಬೆನ್ನು ಹತ್ತಿ ಹೊರಟು ಅಂದ್ರೆ ನಮ್ಮ ಜೀವನ ಬದುಕಲಿಕ್ಕೆ ಆಗೋದಿಲ್ಲ. ಒಂದು ಶಿವಾಜಿ ಮಹಾರಾಜರೇ ಹೊಡಿತಾರೆ, ಇಲ್ಲ ವಾಪಸ್ ಬಂದೀವಿ ಅಂದ್ರೆ ಇವರೇ ಹೊಡಿತಾರೆ. ಅದಕ್ಕೋಸ್ಕರ ಯಾರೂ ಶಿವಾಜಿ ಮಹಾರಾಜರ ಮೇಲೆ ಕೈ ಮಾಡೋದು, ಯಾರೂ ಶಿವಾಜಿ ಮಹಾರಾಜರ ಬೆನ್ನೆತ್ತಿ ಬರ್ತಕ್ಕಂಥ ಧೈರ್ಯವನ್ನೇ ತೋರಲಿಲ್ಲ. ಇದು ಶಿವಾಜಿ ಮಹಾರಾಜರ ಪರಾಕ್ರಮ. ಒಂದು ಸಲ ಬಳಸಿದ ರಣತಂತ್ರವನ್ನು ಶಿವಾಜಿ ಮಹಾರಾಜರು ಇನ್ನೊಮ್ಮೆ ಬಳಸಲಿಲ್ಲ. ವಿಶಾಲಗಢದಿಂದ ಶಿವಾಜಿ ಮಹಾರಾಜರು ನೇರವಾಗಿ ರಾಜಗಢಕ್ಕೆ ಬಂದರು. ತಾಯಿ ಜೀಜಾಬಾಯಿ ಭೇಟಿಯಾಗಿ ಬರೋಬ್ಬರಿ 10 ತಿಂಗಳಾಗಿತ್ತು. ಬಿಜಾಪುರದ ಅಫ್ಜಲ್ ಖಾನನ ಸಂಹಾರಕ್ಕೇನು ಬಂದಿದ್ರು, ಅದ್ರ ಬಳಿಕ ತಾಯಿ ಮಗನ ಭೇಟಿಯಾಗಿದ್ದಿಲ್ಲ. ಜೀಜಾಬಾಯಿಗೆ ಭೇಟಿಯಾದರು ಶಿವಾಜಿ ಮಹಾರಾಜರು. ನಂತರ ಶಿವಾಜಿ ಮಹಾರಾಜರ ಮುಂದಿನ ಗುರಿ ಏನು, ಇಲ್ಲೇ ಬಂದಿರತಕ್ಕಂಥ ದಿಲ್ಲಿಯಿಂದ ಹೊರಟಿರ್ತಕ್ಕಂಥ ಔರಂಗಜೇಬನ ಸೋದರ ಮಾವ ಶಾಯಿಸ್ತೆ ಖಾನ್, ಶಿವಾಜಿ ಮಹಾರಾಜರು ಬಾಲ್ಯದಲ್ಲಿ ಆಡಿ ಬೆಳೆದಿರತಕ್ಕಂಥ ಪುಣಾದ ಅರಮನೆ ಲಾಲ್ ಮಹಲ್ಗೆ ಬಂದು ಕೂತು 3 ವರ್ಷ ಆಗಿತ್ತು. ಲಾಲ್ ಮಹಲ್ನ ಸುತ್ತಮುತ್ತಿರ್ತಕ್ಕಂಥ 108 ಗ್ರಾಮಗಳಿಗೆ ದಾಳಿಯನ್ನು ಇಟ್ಟಿದ್ದ, ಗ್ರಾಮಗಳನ್ನು ಸುಟ್ಟು ಹಾಕಿದ್ದ, ರೈತರಿಗೆ ತೊಂದರೆ ಕೊಡ್ತಿದ್ದ, ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಶುರು ಮಾಡಿದ್ದ. 1 ಲಕ್ಷ ಜನ ಸೈನಿಕರನ್ನು ಕರ್ಕೊಂಡು ಶಿವಾಜಿ ಮಹಾರಾಜರಿಗೋಸ್ಕರನೇ ಅವತ್ತು ದಾದಾಜಿ ಕೊಂಡದೇವ ಏನು ಮುಂದೆ ನಿತ್ಯ ಕಟ್ಟಿಸಿದ್ರು, ಶಿವಾಜಿ ಮಹಾರಾಜರ ಬಾಲ್ಯದ ಅರಮನೆ ಲಾಲ್ ಮಹಲ್ಗೆ ಈ ಶಾಯಿಸ್ತೆ ಖಾನ್ ಬಂದಿದ್ದ. ಇನ್ನು ಶಾಯಿಸ್ತೆ ಖಾನ್ ಹೊರಗಟ್ಟಬೇಕು, ಆದಿಲ್ ಶಾಹಿಗಳನ್ನು ಈ ಕಡೆ ಆದಿಲ್ ಶಾಹಿಗಳ ಸೈನ್ಯವನ್ನು ಈ ಕಡೆ ಪರಾಭವ ಮಾಡಿದ್ರು, ಇನ್ನು ಮೊಘಲರ ಸೈನ್ಯವನ್ನು ಈ ಕಡೆ ಓಡಿಸ್ಬೇಕು. ಆದರೆ ಬಂದು ಕೂತದ್ದು ಯಾರು, ಔರಂಗಜೇಬನ ಸೋದರ ಮಾವ ಶಾಯಿಸ್ತೆ ಖಾನ್. 1 ಲಕ್ಷ ಜನ ಸೈನಿಕರು. ಶಿವಾಜಿ ಮಹಾರಾಜರು ನಿರ್ಧಾರ ಮಾಡ್ತಾರೆ, ಏನಾದರೂ ಆಗಲಿ ಇವತ್ತು ಮಾತ್ರ ಈ ಶಾಯಿಸ್ತೆ ಖಾನನ್ನು ನಮ್ಮ ಅರಮನೆಯಿಂದ ಓಡಿಸಲೇಬೇಕು, ಇಲ್ಲಿಂದ ಹೊರಗೆ ಹಾಕಲೇಬೇಕು. 1 ಲಕ್ಷ ಜನ ಕಾವಲ ಕೈಲಾಕತ್ಯಾರ, ಒಂದೊಂದು ತಂಡಗಳನ್ನು ಮಾಡಿಕೊಂಡು ಬೇರೆ ಬೇರೆ ದಿಕ್ಕಿಗೆ ಶಿವಾಜಿ ಮಹಾರಾಜರು ನಿರ್ಧಾರ ಮಾಡಿದರು. ನಿರ್ಧಾರ ಮಾಡಿರ್ತಕ್ಕಂಥ ಶಿವಾಜಿ ಮಹಾರಾಜರು ಯಾವ್ಯಾವ ದಾಳಿಗೆ ಹೋಗ್ತಾರೋ ಅವ್ರು ಮಾಡ್ತಕ್ಕಂಥ ಮುಹೂರ್ತಗಳು ಇಷ್ಟು ಸರಿಯಾಗಿರ್ತಿದ್ವು ಅಂತಂದ್ರೆ ಆವತ್ತು ಅವ್ರು ನಿರ್ಧಾರ ಮಾಡ್ತಾರೆ. 1663 ಏಪ್ರಿಲ್ 5, 6ನೇ ತಾರೀಕು ಮಧ್ಯರಾತ್ರಿ, ರಂಜಾನ್ ತಿಂಗಳು 4ನೇ ದಿನ ರಾಮನವಮಿ. ಶಿವಾಜಿ ಮಹಾರಾಜರಿಗೆ ಅಷ್ಟಮಿ ನವಮಿ ಬಂದರೆ ಏನಾಕಿತ್ತು ಗೊತ್ತಿಲ್ಲ, ಮೈ ತುಂಬಿ ಬರ್ತಿತ್ತು. ಅಷ್ಟಮಿ ನವಮಿ ಮರುದಿನ ರಾಮನವಮಿ. 1663 ಏಪ್ರಿಲ್ 5, 6ರ ಮಧ್ಯರಾತ್ರಿ ರಂಜಾನ್ ತಿಂಗಳು ಶಿವಾಜಿ ಮಹಾರಾಜರು ಅದೇ ದಿನವನ್ನು ಆಯ್ಕೆ ಮಾಡ್ಕೋತಾರೆ. ಅಲ್ಲಿರ್ತಕ್ಕಂಥ ಸೈನ್ಯ 1 ಲಕ್ಷ. ನನಗೆ ಅಷ್ಟು ಸೈನ್ಯ ಇಲ್ಲ, ನಾನು 8 ಮಂದಿನ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಕೇವಲ 4 ತಂಡಗಳು ಸಾಕು, ಒಂದೇ 1,000 ಜನ ಸಾಕು. 1,000 ಜನ ಸೈನಿಕರನ್ನ ಕರ್ಕೊಂಡು 4 ತಂಡಗಳನ್ನು ಮಾಡ್ತಾರೆ ಶಿವಾಜಿ ಮಹಾರಾಜರು. ಇವತ್ತು ಹೋಗಲೇಬೇಕು. ಎಲ್ಲಿ, ನಾನು ಬಾಲ್ಯದಲ್ಲಿ ಆಡಿ ಬೆಳೆದ ಅರಮನೆ ಪುಣಾದ ಲಾಲ್ ಮಹಲಿಗೆ ಏನು ಶಾಯಿಸ್ತೆ ಖಾನ್ ಬಂದು ಕೂತಾನಲ್ಲ, ಇವತ್ತು ರಾತ್ರಿ ಅವನು ಇಲ್ಲಿಂದ ಓಡಿಸಲೇಬೇಕು. ಒಂದು ಕಡೆ ಪನ್ನಾಳಗಢದಲ್ಲಿ ಶಿವಾಜಿ ಮಹಾರಾಜರ ಮೊದಲ ಲಾಕ್ಡೌನ್ ಆಗಿತ್ತು. ಇದು ಶಿವಾಜಿ ಮಹಾರಾಜರ ಮಾಡಿರ್ತಕ್ಕಂಥ ಜಗತ್ತಿನ ಮೊಟ್ಟ ಮೊದಲ ಸರ್ಜಿಕಲ್ ಸ್ಟ್ರೈಕ್. ತನ್ನ ಗುಹೆಗೆ ನುಗ್ಗಿ ಶತ್ರುವನ್ನೇ ಹೊಡೆದು ಶತ್ರುವಿಗೆ ಗೊತ್ತಾಗಲಾರ್ದಂಗೆ ಸುರಕ್ಷಿತವಾಗಿ ಬರ್ತಕ್ಕಂಥ ಶಿವಾಜಿ ಮಹಾರಾಜರು 1,000 ಜನ ಸೈನಿಕರನ್ನು ಕರ್ಕೊಂಡ್ರು. 4 ತಂಡಗಳನ್ನು ಮಾಡಿದರು. ಮೊದಲನೇ ತಂಡ ಮೋರಪಂತ್ ಪಿಂಗ್ಳೆ, ಅವ್ರ ಜೊತೆ 2,500 ಜನ ಸೈನಿಕರು. ಎರಡನೇ ತಂಡ ನೇತಾಜಿ ಪಾಲ್ಕರ್, ನೇತಾಜಿ ಪಾಲ್ಕರ್ನ ಜೊತೆ 2,500 ಸೈನಿಕರು. ಅವರ ನಂತರ ಬಾಬಾಜಿ ದೇಶಪಾಂಡೆ, ಚಿಮ್ನಾಜಿ ದೇಶಪಾಂಡೆ, ಇವ್ರ ಜೊತೆ 2,500 ಸೈನಿಕರು. ಒಟ್ಟು 1,000 ಸೈನಿಕರ ಜೊತೆಗೆ ಶಿವಾಜಿ ಮಹಾರಾಜರು ಹೊರಟರು. ಮೋರಪಂತ್ ಪಿಂಗ್ಳೆ ಅವರು ಹೇಳಿದರು, ಕೊಂಡಾನ ಕೋಟೆಯ ಮಾರ್ಗದಲ್ಲಿ ಬರ್ತಕ್ಕಂಥ ಸ್ಥಳದಲ್ಲೇ ನೀವು ಸೈನ್ಯ ಸಮೇತರಾಗಿ ನಿಲ್ಲಬೇಕು. ನೇತಾಜಿ ಪಾಲ್ಕರ್ ಹೇಳ್ತಾರೆ, ನೀನು 250 ಜನ ಸೈನಿಕರನ್ನ ಕರ್ಕೊಂಡು ನಿನ್ನೆ ಹಿಂದೆ ಏನು ಅಫ್ಜಲ್ ಖಾನ್ ಹೊಡೆದು ಹಾಕಿದ್ರು, ಅಫ್ಜಲ್ ಖಾನನ ವಾಯು ಪ್ರದೇಶಕ್ಕೇನು ನೆಲೆ ಬಂದು ನಿಂತಿದ್ನೋ ಅಲ್ಲಿ ಶಿವಾಜಿ ಮಹಾರಾಜರಿಗೆ 3,000 ಎತ್ತುಗಳು ಸಿಕ್ಕಿದ್ದು. ಆ 3,000 ಎತ್ತುಗಳಲ್ಲೇ 200 ಎತ್ತುಗಳನ್ನು ತರಬೇಕು ನೇತಾಜಿ ಪಾಲ್ಕರ್ ಸೂಚನೆಯನ್ನು ಕೊಟ್ಟಿದ್ದು. ಎತ್ತುಗಳು ಅದಕ್ಕೆ ಜಗತ್ತಿನ ಯಾವ ರಾಜರು ಎತ್ತುಗಳು ತಗೊಂಡು ಶತ್ರುಗಳನ್ನು ಹೊಡಿಲಿಕ್ಕೆ ಹೋಗಿದ್ದ, ಶಿವಾಜಿ ಮಹಾರಾಜರು 200 ಎತ್ತುಗಳನ್ನು ತರಲಿಕ್ಕೆ
ನೇತಾಜಿ ಪಾಲ್ಕರ್ ಹೇಳ್ತಾರೆ, ಮೋರಪ್ಪನ್ ಪಿಂಗ್ಳೆ ಕೊಂಡಾನ ಮಾರ್ಗದಲ್ಲಿ ನೇತಾಜಿ ಪಾಲ್ಕರ್ 200 ಎತ್ತುಗಳನ್ನು ತಗೊಂಡು 250 ಜನ ಸೈನಿಕರನ್ನ ಕರ್ಕೊಂಡು ಪುನಾದಿಂದ ಕೂಗಳತೆ ದೂರದಲ್ಲಿ 1.5 ಮೈಲಿ ದೂರದಲ್ಲಿ ನೇತಾಜಿ ಪಾಲ್ಕರ್ ನಿಲ್ಲಬೇಕು. 2 ತಂಡಗಳ ಹೊರಟು, ಒಂದು ತಂಡ ಬಾಬಾಜಿ ದೇಶಪಾಂಡೆ, ಇನ್ನೊಂದು ತಂಡ ಚಿಮ್ನಾಜಿ ದೇಶಪಾಂಡೆ. ಬಾಬಾಜಿ ದೇಶಪಾಂಡೆ ತಂಡ ಮುಂದಕ್ಕೆ, ಚಿಮ್ನಾಜಿ ದೇಶಪಾಂಡೆ ತಂಡ ಹಿಂದಕ್ಕೆ. ಚಿಮ್ನಾಜಿ ದೇಶಪಾಂಡೆಯ ತಂಡದಲ್ಲೇ ಶಿವಾಜಿ ಮಹಾರಾಜರು. ಈ ಬಾಬಾಜಿ ಚಿಮ್ನಾಜಿನ ಯಾಕೆ ಶಿವಾಜಿ ಮಹಾರಾಜರು ಆಯ್ಕೆ ಮಾಡ್ಕೊಂಡ್ರು ಅಂತಂದ್ರೆ, ಇವರಿಬ್ಬರು ಶಿವಾಜಿ ಮಹಾರಾಜರ ಬಾಲ್ಯದ ಗೆಳೆಯರು. ಇದೇ ಪುಣಾದ ಲಾಲ್ ಮಹಲ್ನಲ್ಲಿ ಒಟ್ಟಿಗೆ ಆಡಿ, ಒಟ್ಟಿಗೆ ಊಟ ಮಾಡಿ, ಒಟ್ಟಿಗೆ ಆಡಿ ಬೆಳೆದಂಥವ್ರು. ಅದಕ್ಕೋಸ್ಕರ ಪುಣಾದ ಲಾಲ್ ಮಹಲಿನ ಶಿವಾಜಿ ಮಹಾರಾಜರ ಅರಮನೆ ಏನಿತ್ತೋ ಆ ಅರಮನೆಯಲ್ಲಿ 50 ಕೋಣೆಗಳಿದ್ದು, ಇಂಚಿಂಚು ಜಾಗ ಶಿವಾಜಿ ಮಹಾರಾಜರಿಗೆ ಗೊತ್ತಿತ್ತು. ಅವ್ರದೇ ಅರಮನೆ. ಬಂದು ಕೂತವ ಶತ್ರು. ನೇತಾಜಿ ಪಾಲ್ಕರ್ ಹೇಳ್ತಾರೆ, 200 ಜನ ಸೈನಿಕರ ಜೊತೆಗೆ 200 ಎತ್ತುಗಳನ್ನು ಯಾಕೆ ರೆಡಿ ಮಾಡಬೇಕು ಅಂತ ನೇತಾಜಿ ಪಾಲ್ಕರ್ ಹೇಳಿದಾಗ, ಏನೂ ಇಲ್ಲ, ಎತ್ತಿನ ಕೋಡಿಗೆ ಚಿಂದಿ ಅರಿವೆಯನ್ನು ಕಟ್ಟಬೇಕು. ಲಾಲ್ ಮಹಲಿಗೆ ನುಗ್ಗಿ ಶೈಸ್ತೆ ಖಾನನ್ನು ನಾವು ಹೊಡೆದು ಬರುವಾಗ ಶತ್ರು ಸೈನಿಕರು ನಮ್ಮನ್ನು ಬಿಡೋದಿಲ್ಲ. ಶೈಸ್ತೆ ಖಾನ ಸೈನಿಕರು ನಮ್ಮ ಬೆನ್ನು ಹತ್ತಾರೆ. ಈ ಸೈನಿಕರ ದಿಕ್ಕು ತಪ್ಪಿಸ್ಬೇಕು, ಇವ್ರ ಹಾದಿ ತಪ್ಪಿಸ್ಬೇಕು. ಅದಕ್ಕೋಸ್ಕರ ಏನು ಮಾಡಬೇಕು ಅಂದ್ರೆ, ಇದೇ 200 ಎತ್ತುನ ಕೋಡಿಗೆ ಕಟ್ಟಿರ್ತಕ್ಕಂಥ ಚಿಂದಿ ಅರಿವಿಗೆ ಬೆಂಕಿಯನ್ನು ಹಚ್ಚಿ ಓಡಿಸಿಬಿಡ್ಬೇಕು ರಾತ್ರಿ ಎತ್ತುಗಳನ್ನು. ಆವಾಗ ಎತ್ತುಗಳ ಕೋಡಿಗೆ ಬೆಂಕಿಯನ್ನು ಹಚ್ಚಿ ಓಡಿಸಿಬಿಟ್ರೆ ಶತ್ರು ಸೈನಿಕರಿಗೆ ಏನು ಗೊತ್ತಾಕತಿ, ಇವರೇ ಶಿವಾಜಿ ಮಹಾರಾಜರ ಸೈನಿಕರು ಎತ್ತುಗಳ ಕೋಡಿಗೆ ಬೆಂಕಿ ಹಚ್ಕೊಂಡು ಓಡ್ಲಾಕತ್ತಿದ್ವು ಅಂತಂದ್ರೆ, ಶಿವಾಜಿ ಮಹಾರಾಜರ ಸೈನಿಕರು 2 ಕೈಯಲ್ಲಿ ಹಿಲಾಲ್ ಹಿಡ್ಕೊಂಡು ಕಾಡಿನಾಗ ಓಡ್ಲಾಕತ್ತಾರ ಅಂತ ತಿಳ್ಕೊಂಡು ಅವ್ರು ತಿಳ್ಕೊತಾರೆ. ಈ ಎತ್ತಿನ ಬೆನ್ನನ್ನು ಹತ್ತಿ ಅವ್ರು ಹೋಗ್ತಾರೆ. ನಾವು ಸುರಕ್ಷಿತವಾಗಿ ನಮ್ಮ ಕೋಟೆಗಳನ್ನು ಮುಟ್ಟಬೇಕು ಅಂತ ತಿಳ್ಕೊಂಡು ಶಿವಾಜಿ ಮಹಾರಾಜರು ನೇತಾಜಿ ಪಾಲ್ಕರ್ ಹೇಳಿದರು. 2 ತಂಡಗಳು ರೆಡಿ ಆದವು. ಮೋರಪ್ಪನ್ ಪಿಂಗ್ಳೆ ಕೊಂಡಾನ ಮಾರ್ಗದಲ್ಲಿ ನೇತಾಜಿ ಪಾಲ್ಕರ್ ಪುಣಾದಿಂದ 1.5 ಮೈಲಿ ದೂರದಲ್ಲಿ, ಬಾಬಾಜಿ ದೇಶಪಾಂಡೆ, ಚಿಮ್ನಾಜಿ ದೇಶಪಾಂಡೆ 2 ತಂಡಗಳು ಬಂದು ಎಲ್ಲಿಗೆ, ಪುಣಾದ ಲಾಲ್ ಮಹಲ್ ಹತ್ರ ಬಂದು ಪುಣಾಕ್ಕೆ ಬಂದು. ಪುಣಾಕ್ಕೆ ಯಾರೂ ಬರಲಾರ್ದಂಗೆ ಶೈಸ್ತೆ ಖಾನ ತಡೆದು ನಿಲ್ಲಿಸಿದ್ದ. ಮೊದಲನೇ ತಂಡ ಹೊರಟಿತ್ತು. ಕೇಳಿದರು ಅವ್ರ ಸೈನಿಕರು, ಯಾರು ನೀವು ಅಂತ ತಿಳ್ಕೊ. 1,00,000 ಜನ ಸೈನ್ಯ ಇತ್ತು ಅವ್ರದ್ದು, ಎಲ್ಲ ಒಂದೊಂದು ತಂಡಗಳಿದ್ದು. ಯಾರು ನೀವು? ಅವ್ರು ಹೇಳ್ತಾರೆ, ಬಾಬಾಜಿ ದೇಶಪಾಂಡೆ, ನಾವು ಕಟಕ್ ಸೈನಿಕರು. ಈ ಕಡೆ ನಿನ್ನೆ ನಮ್ಮ ಟೋಳಿ ಅಂದರೆ ನಮ್ಮ ತಂಡ ಈ ಕಡೆ ಕಾವಲಿತ್ತು, ಇವತ್ತ ಲಾಲ್ ಮಹಲಿನ ಮುಂಭಾಗದಲ್ಲಿ ನಮ್ಮ ಕಾವಲಿಗೆ ಹಾಕ್ಯಾರ. ಇರ್ಬೋದು, ಯಾಕಂದ್ರೆ ಸಾಕಷ್ಟು 1,00,000 ಜನ ಸೈನಿಕರಿದ್ದರು. ಆಯ್ತು ಹೋರಿ ಅಂತಂದರು. ಅದೇ ರೂಪದಲ್ಲೇ ಇದೇ ಸಮಯದಲ್ಲೇ ಬಾಬಾಜಿ ದೇಶಪಾಂಡೆ 250 ಜನ ಸೈನಿಕರು ಲಾಲ್ ಮಹಲಿನ ಮುಂಭಾಗದಲ್ಲೇ ಬಂದು ನಿಂತು. ನಂತರ ಹೊರಟಿದ್ದು ಚಿಮ್ನಾಜಿ ದೇಶಪಾಂಡೆ ಸೈನ್ಯ, ಅದರಲ್ಲೇ ಶಿವಾಜಿ ಮಹಾರಾಜರು. ನೀವ್ಯಾರು? ನಾವು ಕಟಕ್ ತಂಡದವರೇ. ಕಟಕ್ನಿಂದ ಬಂದಿರತಕ್ಕಂಥ ಸೈನ್ಯನೇ ನಮ್ಮದು. ನಿನ್ನೆ ನಮ್ಮದು ಈ ಕಡೆ ಊರು ಹೊರಗಡೆ ಪಹರೆ ಇತ್ತು, ಇವತ್ತು ಊರು ಒಳಗಡೆ ಪಹರೆ ಅದ. ಪಹರೆಗಳನ್ನು ಬದಲಾವಣೆ ಮಾಡ್ತಿದ್ರು. ಒಂದೇ ಪಹರೆಯನ್ನೇ ಒಂದೇ ತಂಡವನ್ನು ಪ್ರತಿದಿನ ಅಲ್ಲೇ ಇಡ್ತಿದ್ದಿಲ್ಲ. ಇವತ್ತು ಇಲ್ಲಿ ಇವರು ಸೇವೆಯನ್ನು ಮಾಡಿದರೆ ಮರುದಿನ ಇವರು ಡ್ಯೂಟಿ ಮತ್ತು ಬೇರೆ ಕಡೆ ಹಾಕ್ತಿದ್ರು. ಇದೆಲ್ಲರಿಗೂ ಗೊತ್ತಿತ್ತು. ಆದರೆ 1,00,000 ಜನ ಸೈನಿಕರಲ್ಲಿ ಯಾರನ್ನ ಗುರುತು ಹಿಡಿಬೇಕು? ಚಿಮ್ನಾಜಿ ದೇಶಪಾಂಡೆ ಸೈನ್ಯದಲ್ಲಿ ಏನು ಶಿವಾಜಿ ಮಹಾರಾಜರಿದ್ರು, ಈ ತಂಡ ಎಲ್ಲಿ ಬಂತು ಅಂದ್ರೆ ನೇರವಾಗಿ ಲಾಲ್ ಮಹಲಿನ ಹಿಂಭಾಗಕ್ಕೆ ಬಂತು. ನೆನಪಿರಲಿ, ಮೊದಲನೇ ದಿನ ನೋಡಿ ನಾವು ಲಾಲ್ ಮಹಲಿನ ಹಿಂಭಾಗದಲ್ಲೇ ದಾದಾಜಿ ಕೊಂಡದೇವರವರು ಶಿವಾಜಿ ಮಹಾರಾಜರ ತಂದೆಯಾಗಿರ್ತಕ್ಕಂಥ ಶಹಾಜಿ ಮಹಾರಾಜರ ಹೆಸರಿನಲ್ಲೇ ಒಂದು ಹೂವಿನ ತೋಟವನ್ನು ನಿರ್ಮಾಣ ಮಾಡಿದ್ರು. ಶಹಾಬಾಗ್ ಅಂತ ಏನದಕ್ಕೆ ಹೆಸರಿಟ್ಟಿದ್ರು. ಅದೇ ಶಹಾಬಾಗ್ನ ಹತ್ರ ಶಿವಾಜಿ ಮಹಾರಾಜರು 250 ಜನ ಸೈನಿಕರು ಬಂದು ಕುಳಿತುಬಿಟ್ರು. ರಾತ್ರಿ ರಂಜಾನ್ ತಿಂಗಳು ಬೆಳಗಿನ ಜಾವ ಅವರೆಲ್ಲ ಅಡುಗೆ ಮಾಡಬೇಕು. ಆದರೆ ಅದೇ ಸಮಯದಲ್ಲಿ ಯಾವಾಗ ಅಡುಗೆದವರು ಒಳಗಡೆ ಹೊಂಟರೋ ಶಿವಾಜಿ ಮಹಾರಾಜರು ಸೈನ್ಯನೂ ಸಹಿತ ಯಾರಿಗೂ ಗೊತ್ತಾಗದಾಗೆ ರಹಸ್ಯವಾಗಿ ಅಡುಗೆ ಮನೆಗೆ ಎಂಟ್ರಿಯನ್ನು ಕೊಟ್ಟರು. ಅಡುಗೆ ಮನೆಗೆ ಹೋಗ್ತಾರೆ ಶಿವಾಜಿ ಮಹಾರಾಜರ ಸೈನಿಕರು. ಅಡುಗೆ ಮಾಡ್ತಕ್ಕಂಥ ಅಡುಗೆಯವ್ರನ್ನೆಲ್ಲ ಹೊಡೆದು ಹಾಕಿಬಿಟ್ಟಿದ್ರು, ಯಾರಿಗೂ ಗೊತ್ತಾಗಲಿಲ್ಲ. ಗೊತ್ತಿತ್ತು ಶಿವಾಜಿ ಮಹಾರಾಜರಿಗೆ ಏನು, ಈ ಅಡುಗೆ ಮನೆಯಿಂದ ಜಗಲಿ ಕೋಲಿಗೆ ಹೋಗ್ಬೇಕಾರೆ ಒಂದು ಬಾಕ್ಲ. ಆದರೆ ಈ ಶೈಸ್ತೆ ಖಾನ್ ಏನು ಮಾಡಿಬಿಟ್ರೆ, ಆ ಬಾಕ್ಲವನ್ನು ಇಟ್ಟಿಗೆ ಮತ್ತು ಮಣ್ಣನ್ನು ಹಾಕಿ ಮುಚ್ಚಿಬಿಟ್ಟಿದ್ದ. ಈ ಬಾಕ್ಲವನ್ನು ಒಡೆದ್ರೆ, ಈ ಗೋಡೆಯನ್ನು ಒಡೆದ್ರೆ ನೇರವಾಗಿ ನಾವು ಇರ್ತಕ್ಕಂಥ ಜಾಗಕ್ಕೆ ಹೋಗಬಹುದು. ಶೈಸ್ತೆ ಖಾನ್ ಯಾವ ರೂಮದಲ್ಲಿ ಮಲಗಿರ್ತಾನೆ? 50 ರೂಮುಗಳು, 2 ಅಂತಸ್ತಿತ್ತು ಲಾಲ್ ಮಹಲ್. ಶಿವಾಜಿ ಮಹಾರಾಜರ ಏನು ದೇವರ ಜಗಲಿ ಕೋಲೆ ಇತ್ತೋ ಅದನ್ನೇ ತಾನು ಮಲಗುವ ಕೋಣೆಯನ್ನಾಗಿ ಶೈಸ್ತೆ ಖಾನ್ ಬದಲಾವಣೆ ಮಾಡಿಕೊಂಡಿದ್ದ. ಆದರೂ ಸಹಿತ ಪ್ರತಿದಿನ ತಾನು ಮಲಗುವ ಕೋಣೆಯನ್ನು ಬದಲಾಯಿಸ್ತಿದ್ದ. ಶಿವಾಜಿ ಮಹಾರಾಜರು ಚಿಮ್ನಾಜಿ ಹೇಳ್ತಾರೆ, ಚಿಮ್ನಾಜಿ, ಇದೇ ನಾವು ಜಗಲಿ ಕೋಲೆಯಿಂದ
ಒಳಗಡೆ ಹೋಗ್ತಕ್ಕಂಥ ದಾರಿ. ಇದನ್ನ ಯಾವ ಕಾರಣಕ್ಕೆ ಬಂದ್ ಮಾಡ್ಯಾರೋ ಗೊತ್ತಿಲ್ಲ. ಈ ಗೋಡೆಯನ್ನು ಒಡ್ರಿ ಅಂತ ತಿಳ್ಕೊಂಡು ರಾತ್ರಿ ಗೋಡೆಯನ್ನು ಒಡಿಲಿಕ್ಕೆ ಶುರು ಮಾಡಿದ್ರು. ಇಟ್ಟಿಗೆ ಮತ್ತು ಮಣ್ಣಿನ ಗೋಡೆ ಒಡೆದ್ರು. ಒಡಿ ಹೊತ್ತಿನಾಗ ಸ್ವಲ್ಪ ಸೌಂಡ್ ಬರಾಕತ್ತಿತ್ತು. ಈ ಶಾಹಿಸ್ತೆ ಖಾನನ ಸೈನಿಕರು ಏನು ಕಾವಲ ಕಾಯ್ತಿದ್ರು ಅರಮನೆಯಲ್ಲಿ, ಹೋಗಿ ಶಾಹಿಸ್ತೆ ಖಾನನ ಎಬ್ಬಿಸ್ಲಿಕ್ಕೆ ಹೇಳಿದ್ರು, ಸುಲ್ತಾನ್ರೇ ಅಡುಗೆ ಕೋಣೆ ಒಳಗೆ ಏನೋ ಗೋಡೆ ಹೊಡಿತಕ್ಕ ಏನೋ ಸೌಂಡ್ ಬರಾಕತ್ತದ, ಏನೋ ಸಪ್ಪಳ ಬರಾಕತ್ತದ. ಆರಾಮಾಗಿ ಮಲಗಿದ್ದಾತ ಹೇಳ್ತಾನೆ, ಅಡುಗೆ ಕೋಣೆ ಒಳಗೆ ಏನು ಗಲಾಟೆ ಹಾಕಿರ್ತತಿ, ಮುಂಜಾನೆ ನಾವು ಸೂರ್ಯೋದಯಕ್ಕೆ ಮುಂಚೆ ಊಟ ಮಾಡಬೇಕು, ರಂಜಾನ್ ತಿಂಗಳು ಗೊತ್ತಿಲ್ಲ ನಿಮಗೆ, ಇನ್ನೊಮ್ಮೆ ನಾನು ನಿದ್ರಿಗೆ ಡಿಸ್ಟರ್ಬ್ ಮಾಡಬೇಡ್ರಿ, ಯಾರು ತೊಂದರೆ ಕೊಡಬೇಡ್ರಿ, ಹೋಗ್ರಿ ಅಂತ ಹೇಳಿದ. ಗೋಡೆಯನ್ನು ಅಷ್ಟೊತ್ತಿಗೆ ಒಡೆದಾಗಿತ್ತು. ಗೋಡೆ ದಡ್ಡ ಅಂತ ಬಿತ್ತು. ಮತ್ತೆ ಬಂದರು ಶಾಹಿಸ್ತೆ ಖಾನನ ಅಂಗರಕ್ಷಕರು, ಮತ್ತೆ ಶಾಹಿಸ್ತೆ ಖಾನ ಎಬ್ಬಿಸಿದ್ರು. ಸುಲ್ತಾನ್ರೇ ಅಡುಗೆ ಕೋಣೆ ಒಳಗೆ ಜೋರಾಗಿ ಸೌಂಡ್ ಬರ್ಲಕತ್ತದ, ಏನಾಗ್ಯದ ಗೊತ್ತಿಲ್ಲ ಅಂತೇಳಿ ಮತ್ತೆ ಹೇಳ್ತಾನೆ ಶಾಹಿಸ್ತೆ ಖಾನ್, ಅಡುಗೆ ಕೋಣೆ ಒಳಗೆ ಸೌಂಡ್ ಬರ್ಲಕತ್ತದಂದ್ರೆ ಏನು ಸಮಸ್ಯೆ ಅದ, ಅಡುಗೆದವ್ರು ಬಂದಿರಬೇಕು, ಅಡುಗೆನ ತಯಾರು ಮಾಡ್ತಿರ್ಬೇಕು, ಇಲ್ಲ ಯಾವುದರೇ ಒಂದು ಇಲಿ ಬಂದು ಅಡುಗೆ ಕೋಲಿರ್ತಕ್ಕಂಥ ಬಾಂಡೆಗಳನ್ನು ಬಿಡಿಸಿರಬೇಕು, ಅದಕ್ಕೆ ಸಪ್ಪಾಗ್ಲಕತ್ತಿರ್ಬೇಕು, ಯಾವುದರ ಇಲಿ ಬಂದು ಬಾಂಡೆ ಕೆಡವೇದನ್ನು ನೋಡ್ರಿ ಅಂತ ಹೇಳ್ದ. ಗೊತ್ತಿಲ್ಲ ಶಾಹಿಸ್ತೆ ಖಾನನಿಗೆ ಆ ಲಾಲ್ ಮಹಲಿನ ಅರಮನೆಯಲ್ಲಿ ಅಡುಗೆ ಕೋಣೆಯಲ್ಲಿ ಬಂದದ್ದು ಇಲಿ ಬಂದಿರಲಿಲ್ಲ, ಹಿಂದೂ ಹುಲಿನೇಲಿ ಬಂದು ಕೂತಿತ್ತು. ಅಂಥ ಸಪ್ಪಳದ ಮಧ್ಯದಲ್ಲೂ ಸಹಿತ ಶಾಹಿಸ್ತೆ ಖಾನ್ ಹೇಳಲಿಲ್ಲ. ಯಾವಾಗ ಗೋಡೆಯನ್ನು ಒಡೆದ್ರು ಶಿವಾಜಿ ಮಹಾರಾಜರು ತಮ್ಮ ಸೈನಿಕರ ಜೊತೆ ನೇರವಾಗಿ ಶಾಹಿಸ್ತೆ ಖಾನ್ ಮಲಗಿರ್ತಕ್ಕಂಥ ರೂಮಿಗೆ ಎಂಟ್ರಿ ಕೊಟ್ಟರು. ಆದರೆ ಆವಾಗ ಕರೆಂಟ್ ಇದ್ದಿದ್ದಿಲ್ಲ. ಲಾಲ್ ಮಹಲ್ನ ಒಳಗಡೆ ಉರಿಯುವ ಪಂಜುಗಳನ್ನು ಹಚ್ಚಿದ್ರು. ಶಾಹಿಸ್ತೆ ಖಾನ್ನ 6 ಜನ ರಾಣಿಯರಲ್ಲಿದ್ದರು, 6 ಜನ ಬೇಗಂಗಳಿದ್ರು. ಒಬ್ಬರಿಗೆ ಮಾತ್ರ ಗೊತ್ತಾಯ್ತು, ಯಾರೋ ಬಂದಾರ, ಶತ್ರುಗಳು ಒಳಗೆ ಬಂದಾರ ಅಂತ ತಿಳ್ಕೊಂಡು ಬೇಗ ಬೇಗನೆ ಎಲ್ಲ ಪಂಜುಗಳನ್ನು ಆರಿಸಿಬಿಟ್ರು. ಶಿವಾಜಿ ಮಹಾರಾಜರೇನು ಸಾಮಾನ್ಯ, ತಮ್ಮದೇ ಮನೆ, ಅದು ತಮ್ಮದೇ ಬಾಲ್ಯದಲ್ಲಿ ಆಡಿ ಬೆಳೆದ ಅರಮನೆ, ಯಾವ್ಯಾವ ಜಾಗದಲ್ಲಿ ಏನೇನು ಐತಿ ಅನ್ನೋದು ಸಹಿತ ಎಲ್ಲರಿಗೂ ಸಹಿತ ಗೊತ್ತಿತ್ತು. ನೇರವಾಗಿ ಶಾಹಿಸ್ತೆ ಖಾನ್ ಮಲಗಿರ್ತಕ್ಕಂಥ ರೂಮಿಗೆ ನುಗ್ಗಿದ್ರು. ಆದರೆ ಏನು ಶಾಹಿಸ್ತೆ ಖಾನ್ನ ರಾಣಿಯರು ಆ ದೀಪಗಳನ್ನು ಆರಿಸಿದ್ರು, ಕತ್ತಲೆಯಲ್ಲಿ ಶಿವಾಜಿ ಮಹಾರಾಜರು ಹೋಗ್ತಕ್ಕಂಥದ್ದು ನೆರಳಿನ ಮೂಲಕ, ಕತ್ತಲೆ ನೆರಳಿನ ಮೂಲಕನೇ ಅವರ ಅಲ್ಲಿರ್ತಕ್ಕಂಥ ಲಾಲ್ ಮಹಲಿನ ಸೈನಿಕರು ಗುರುತಿಸಿದ್ರು. ಜೋರಾಗಿ ಕಿರ್ಚಿದ್ರು, ಅಲಾರೆ ದುಶ್ಮನ್ ಅಲಾರೆ, ಮರಾಠ ಅಲಾರೆ ಅಂತ ತಿಳ್ಕೊಂಡು. ಅಷ್ಟೊತ್ತಿಗಾಗಲೇ ಶಾಹಿಸ್ತೆ ಖಾನ್ ಎದ್ದು ಕೊಡ್ತು. ಶಾಹಿಸ್ತೆ ಖಾನ್ ಎದ್ದು ಕೊಡ್ತಾ ಶಾಹಿಸ್ತೆ ಖಾನನ ಪಕ್ಕದಲ್ಲೇ ಆತನ ಹಿರಿಯ ಮಗ ಅಬ್ದುಲ್ಲಾ ಫತೇ ಖಾನ್ ಆತ ಮಲಗಿದ್ದ. ಆತ ಹೇಗಾದರೂ ಮಾಡಿ ತಂದೆಯನ್ನು ಪಾರು ಮಾಡಬೇಕು. ಯಾಕಂದರೆ ಶಾಹಿಸ್ತೆ ಖಾನ್ ಸಾಮಾನ್ಯ ಅಲ್ಲ. ಯಾವ ದಿಲ್ಲಿಯ ಮೊಘಲರು ದಿಲ್ಲೀಶ್ವರವ ಜಗದೀಶ್ವರವ ಅಂತ ನಮ್ಮ ಸರ್ದಾರರು ಅವರು ಬೆನ್ನು ಹತ್ತಿದ್ರು, ಅದೇ ದಿಲ್ಲಿಯನ್ನು ಆಳ್ತಕ್ಕಂಥ ಮೊಘಲರ 6ನೇ ತಲೆಮಾರು ಶಿವಾಜಿ ಮಹಾರಾಜರ ಜನನಕ್ಕಿಂತ 100 ವರ್ಷ ಮೊದಲೇ ಬಂದು ಮೊಘಲರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಬಾಬರ್ ನಂತರ ಹುಮಾಯೂನ್ ನಂತರ ಅವನ ಮಗ ಅಕ್ಬರ್ ನಂತರ ಅವನ ಮಗ ಜಹಾಂಗೀರ್ ನಂತರ ಅವನ ಮಗ ಶಹಜಾನನ ಮಗನೇ ಈ ಔರಂಗಜೇಬ, 6ನೇ ತಲೆಮಾರು. ಈತನ ಮಾವನೇ ಈಗಿಲ್ಲಿ ಬಂದು ಕೂತಿದ್ದ ಶಾಹಿಸ್ತೆ ಖಾನ್. ಈಗ ಶಾಹಿಸ್ತೆ ಖಾನನ್ನ ಹೊಡಿಬೇಕು. ಆತನ ಮಗ ಅಬ್ದುಲ್ಲಾ ಫತೇ ಖಾನ್ ಹೇಳ್ತಾನೆ, ತಂದೆಯನ್ನು ರಕ್ಷಣೆ ಮಾಡಬೇಕು. ಎಂಥ ತಂದೆನ ರಕ್ಷಣೆ ಮಾಡಲಿಕ್ಕೆ ಏನು ಹೇಳ್ತಾನೆ, ಶಿವಾಜಿ ಮಹಾರಾಜರು ಕಡ್ಗಡ್ದು ನಿಂತಾರೆ, ಕತ್ತಲ ಏನೂ ಕಾಣ್ತಾ ಇಲ್ಲ, ಆದರೂ ತಂದೆಯನ್ನು ರಕ್ಷಣೆ ಮಾಡಬೇಕು. ತಂದೆಗೆ ಏನು ಹೇಳ್ತಾನೆ ಅಬ್ದುಲ್ ಫತೇ ಖಾನ್ ಅಂತಂದ್ರೆ, ಏ ಸಿಪಾಯಿ, ನೀ ಯಾಕಿಲ್ಲಿ ಬಂದು, ಅವ್ರು ಹುಡುಕೋದು ನಿನ್ನಂಥ ಸಿಪಾಯಿನಲ್ಲ, ಶಾಹಿಸ್ತೆ ಖಾನ್ ಹುಡುಕ್ಲಕ್ಕೆ ಹೋಗ್ತಾರೆ, ನೀ ಓಡಿಲಿಂದ ಅಂತ ತಿಳ್ಕೊ. ಅಪ್ಪನ ಪಾರ ಮಾಡಬೇಕು. ಶಿವಾಜಿ ಮಹಾರಾಜರಿಗೆ ಅಷ್ಟು ತಿಳಿಯಲ್ಲ. ಶಿವಾಜಿ ಮಹಾರಾಜರು ವಿಚಾರ ಮಾಡ್ತಾರೆ, ರಾಜ ಮಲಗುವಂಥ, ಸುಲ್ತಾನ ಮಲಗುವಂಥ ಜಾಗದಾಗ, ಸುಲ್ತಾನನ ಮಕ್ಕಳು ಬಂದು ಮಲ್ಕೊಳ್ಳುವಂಥ ಜಾಗದಾಗ ಸೈನಿಕ ಬಂದು ಅಲ್ಲಿ ಅದಕ್ಕೆ ಮಕ್ಕೊಂಡಿರ್ತಾನೆ. ಅಪ್ಪನನ್ನು ಬಚಾವ್ ಮಾಡಲಿಕ್ಕೆ ಮಗ ಹೂಡಿರ್ತಕ್ಕಂಥ ತಂತ್ರ ಗೊತ್ತಾಯ್ತು ಶಿವಾಜಿ ಮಹಾರಾಜರಿಗೆ. ಬೀಸಿದ್ರು ಖಡ್ಗದ ಹೊಡೆತಕ್ಕೆ ಮೊದಲ ಬಲಿಯಾದವರೇ ಶಾಹಿಸ್ತೆ ಖಾನನ ಮಗ ಅಬ್ದುಲ್ ಫತೇ ಖಾನ್ ಬಲಿಯಾಗಿರ್ತಾರೆ. ನಂತರ ಆತನ ರಾಣಿ ಬಲಿಯಾದ್ದು. ನಂತರ ಶಾಹಿಸ್ತೆ ಖಾನ್ ಜೋರಾಗಿ ಕಿರಿಚಿದ, ಚಕ್ ಅಂತ ಸೌಂಡ್ ಬಂತು. ಶಿವಾಜಿ ಮಹಾರಾಜರು ತಿಳಿತು ಶಾಹಿಸ್ತೆ ಖಾನನು ಹೋದ ಅಂತ. ಅಷ್ಟೊತ್ತಿಗಾಗಲೇ ಶಾಹಿಸ್ತೆ ಖಾನ್ ಆತನ ಅದೃಷ್ಟ ಚೆನ್ನಾಗಿತ್ತು, ಜಿಗಿದಿದ್ದ. ಎಲ್ಲಿ? ಅದೇ ಲಾಲ್ ಮಹಲಿನ ಕಿಟಕಿಯಿಂದನೇ ಜಿಗಲಿಕ್ಕೆ ಪ್ರಯತ್ನ ಮಾಡಿದ. ಶಿವಾಜಿ ಮಹಾರಾಜರು ಮತ್ತೊಮ್ಮೆ ಖಡ್ಗ ಬೀಸಿದ್ರು. ಏನು ಚೆಕ್ ಅಂತ ಸೌಂಡ್ ಬಂತು, ಆ ಚೆಕ್ಕಿನ ಸೌಂಡದ ಮೂಲಕ ಶಿವಾಜಿ ಮಹಾರಾಜರು ಶಾಹಿಸ್ತೆ ಖಾನ್ ಸತ್ತ ಅಂತಲೇ ಹೊರಗೆ ಬಂದಿದ್ದರು. ಆದರೆ ಶಾಹಿಸ್ತೆ ಖಾನ್ ಅದೃಷ್ಟ ಚೆನ್ನಾಗಿತ್ತು, ಜೀವ ಏನು ಹೋಲಿಲ್ಲ. ಆತನ ಬಲಗೈ 3 ಬೆರಳುಗಳು ಕತ್ತರಿಸಿ ಹೋಗಿತ್ತು. ಬಲಗೈ 3 ಬೆರಳುಗಳು ಆತ ಜೀವನ ಪರ್ಯಂತ ನೆನಪಿಡಬೇಕು. ಶಿವಾಜಿ 3 ಬೆರಳುಗಳನ್ನು ಶಿವಾಜಿ ಮಹಾರಾಜರು ಕತ್ತರಿಸಿ ಹಾಕಿಬಿಟ್ಟಿದ್ರು ಕತ್ತಲ ರಾತ್ರಿಯಲ್ಲಿ. ಆ ಕಿಟಕಿಯಿಂದನೇ ಜಿಗಿದು ಬಿಟ್ಟಿದ್ದ.
ಈ ಚಕ್ ಅನ್ನುವಂಥ ಸೌಂಡ್ ಬಂದ್ರ ಪ್ಲೇ ಶಿವಾಜಿ ಮಹಾರಾಜರು ಶಾಹಿಸ್ತೆ ಖಾನ್ ಸತ್ತ ಅಂತಲೇ ತಿಳಿದು ತಮ್ಮ ಮಾರ್ಗವನ್ನು ಬದಲಾಯಿಸಿ ಸೈನಿಕರನ್ನ ಕರ್ಕೊಂಡು ಹೊರಗಡೆ ಬಂದರು. ಹೊರಗಡೆ ಅಷ್ಟೊತ್ತಿಗಾಗಲೇ ಶಿವಾಜಿ ಮಹಾರಾಜರಿಗೋಸ್ಕರ ಆ ತಂಡ ಅವರು ಶಿವಾಜಿ ಮಹಾರಾಜರ ಸೈನಿಕರು ಕಾಯ್ತಾ ಇದ್ರು. ಹೊರಟರು. ಯಾವಾಗ ಶಿವಾಜಿ ಮಹಾರಾಜರು ಹೊರಟರು, ಈ ಶಾಹಿಸ್ತೆ ಖಾನನ ಸೈನಿಕರು ಬಿಡಲಿಲ್ಲ. ಹೊರಗಡೆ ಗದ್ದಲ ಶುರುವಾತು, ಏನೋ ಸೌಂಡ್ ಬರಾಕತ್ತದ. ಈ ದಿನವನ್ನು ಶಿವಾಜಿ ಮಹಾರಾಜರು ಆಯ್ಕೆ ಮಾಡಿಕೊಳ್ಳಿಕ್ಕೆ ಇನ್ನೊಂದು ಕಾರಣ ಇತ್ತು. ಏನು ಅಂತಂದ್ರೆ, ಹೊರಗಡೆ ಸೌಂಡ್ ಏನಿತ್ತು ಅಂದರೆ, ಆವತ್ತು ದಿಲ್ಲಿಯ ಸಿಂಹಾಸನವನ್ನು ಏರಿರ್ತಕ್ಕಂಥ ಔರಂಗಜೇಬನ ವಾರ್ಷಿಕೋತ್ಸವ, ಆ್ಯನಿವರ್ಸರಿ ಅಂತ ನಾವು ಕರಿತೀವೋ, ಅದೇ ವಾರ್ಷಿಕೋತ್ಸವದಲ್ಲೇ ಈ ಶಾಹಿಸ್ತೆ ಖಾನನ ಸೈನಿಕರು ಮೈ ಮರ್ತಿರ್ತಾರೆ. ನಗಾರಿ ತುತ್ತೂರಿಯ ಸೌಂಡ್ಗಳು ಬರ್ತಿರ್ತವೆ. ಇದೇ ಗದ್ದಲದಲ್ಲೇ ನಮ್ಮನ್ನು ನಾವು ಪಾರಾಗಬೇಕು ಅಂತ ತಿಳ್ಕೊಂಡು ಶಿವಾಜಿ ಮಹಾರಾಜರು ತಯಾರಾಗಿದ್ದರು. ಒಳಗಡೆ ಗದ್ದಲ ಜೋರಾತು, ಹೊರಗಡೆ ನಗಾರಿ ತುತ್ತೂರಿಗಳ ಸೌಂಡ್ ಜೋರಾತು. ಒಳಗಡೆ ಗದ್ದಲ, ಹೊರಗಡೆ ಗದ್ದಲ, ಯಾರಿಗೂ ಕೇಳಿಸಲಿಲ್ಲ. ಈ ಗದ್ದಲದಲ್ಲೇ ಶಿವಾಜಿ ಮಹಾರಾಜರು ಪಾರಾಗಿತ್ತು. ಅದ್ರ ಜೊತೆಗೆ ತಮ್ಮ ಸೈನಿಕರನ್ನು ಕರ್ಕೊಂಡ್ರು. ಅಲ್ಲಿರ್ತಕ್ಕಂಥ ಸೈನಿಕರು ಸಹಿತ ಶಿವಾಜಿ ಮಹಾರಾಜರನ್ನು ಕರ್ಕೊಂಡು ಹೊರಟರು. ಆದರೆ ಶತ್ರು ಸೈನಿಕರಿಗೆ ಗೊತ್ತಾಗ್ಬಿಡ್ತು, ಯಾರೋ ಬಂದಾರ, ಒಳಗಡೆ ಏನೋ ಗಲಾಟೆ ಆಗ್ಯದ. ಆದರೂ ಓಡಿ ಹೊಂಟಾರ. ಬೆನ್ನು ಹತ್ತು ಶಾಹಿಸ್ತೆ ಖಾನನ ಸೈನಿಕರು ಬೆನ್ನು ಹತ್ತಿಬಿಟ್ರು. ಅಷ್ಟೊತ್ತಿಯಾಗಲೇ ಶಿವಾಜಿ ಮಹಾರಾಜರು ಮೊದಲೇ ನೇತಾಜಿ ಪಾಲ್ಕರ್ ಹೇಳಿ ಇಟ್ಟಿದ್ರು, 200 ಎತ್ತುಗಳ ಜೊತೆಗೆ 250 ಜನ ಸೈನಿಕರನ್ನ ಕರ್ಕೊಂಡು ಪುನಾದಿಂದ 1.5 ಮೈಲಿ ದೂರದಲ್ಲಿ ನೀನು ಸುರಕ್ಷಿತವಾಗಿ ನಿಲ್ಲಬೇಕು. ಆ 200 ಎತ್ತಿನ ಕೋಡುಗಳಿಗೆ ಚಿಂದಿ ಅರಿವಿಯನ್ನು ಕಟ್ಟಿ ನಾವು ಶಾಹಿಸ್ತೆ ಖಾನ್ನ ಹೊಡೆದು ಲಾಲ್ ಮಹಲಿಂದ ಹೊರಗಡೆ ಬರುವಾಗ ಆ ಶಾಹಿಸ್ತೆ ಖಾನನ ಸೈನಿಕರು ನಮ್ಮನ್ನು ಬೆನ್ನು ಹತ್ತಾರ. ಆವಾಗ ಅವ್ರು ಬೆನ್ನು ಹತ್ತೋದು ಗೊತ್ತಾದ ತಕ್ಷಣ ಅವ್ರ ದಿಕ್ಕು ತಪ್ಪಿಸ್ಲಿಕ್ಕೆ ಈ ಎತ್ತಿನ ಕೋಡುಗಳಿಗೆ ಚಿಂದಿ ಅರಿವೇನೇನು ಕಟ್ಟಿರಿ, ಇದಕ್ಕೆ ಬೆಂಕಿ ಹಚ್ಚಿ ಎತ್ತುಗಳನ್ನು ಓಡಿಸ್ಬೇಕು. ಎತ್ತುಗಳು ಓಡ್ತಾ ಇದ್ದು ಅಂತಂದ್ರೆ ಶಾಹಿಸ್ತೆ ಖಾನನ ಸೈನಿಕರು ತಿಳ್ಕೊತಾರೆ, ಇದು ಶಿವಾಜಿ ಸೈನ್ಯ ಎರಡೂ ಕೈಯಲ್ಲಿ ಹಿಲಾಲನ್ನು ಹಿಡ್ಕೊಂಡು ಕತ್ತಲೆ ರಾತ್ರಿಯಲ್ಲಿ ಓಡ್ಲಾಕತ್ತಾರೆ ಅಂತ ತಿಳ್ಕೊಂಡು ಅವರು ಸೈನ್ಯ ಈ ಕಡೆ ಬೆನ್ನು ಹತ್ತತಿ, ನಾವು ಈ ಕಡೆ ಸುರಕ್ಷಿತವಾಗಿ ಪಾರಾಗೋಣ. ಏನು ಬುದ್ಧಿವಂತಿಕೆ ರೀ ಶಿವಾಜಿ ಮಹಾರಾಜರದು. ಒಂದು ಸಲ ಬಳಸಿದ ತಂತ್ರವನ್ನು ಇನ್ನೊಂದು ಸಲ ಬಳಸಿದ. ಜಗತ್ತಿನ ಯಾವ ರಾಜರೇ ಎತ್ತಿನ ಕೋಡಿಗೆ ಚಿಂದಿ ಅರಿವಿಯನ್ನು ಕಟ್ಟಿ ಬೆಂಕಿ ಹಚ್ಚಿ ಯುದ್ಧ ಮಾಡಿದ್ದನ್ನು ನೋಡಿವ? ಇಲ್ಲ. ಒಂದು ಸಲ ಬಳಸಿದ ತಂತ್ರವನ್ನು ಶಿವಾಜಿ ಮಹಾರಾಜರು ಮತ್ತೊಂದು ಸಲ ಬಳಸಲಿಲ್ಲ. ತೋರಣಗಡವನ್ನು ಗೆದ್ದಂಥ ರೀತಿ, ಅಫ್ಜಲ್ ಖಾನ್ನ ಸಂಹಾರ ಮಾಡಿದಂಥ ರೀತಿ, ಶಾಹಿಸ್ತೆ ಖಾನನಿಗೆ ಬುದ್ಧಿ ಕಲಿಸಿದಂಥ ರೀತಿ, ಶಿವಾಜಿ ಮಹಾರಾಜರ ಒಂದೊಂದು ಹೋರಾಟ, ಒಂದೊಂದು ತಂತ್ರಗಳು ಸಹಿತ ಬೇರೆನೇ ಇದ್ದು. ಯಾವಾಗ ಈ ಎತ್ತುಗಳು ಓಡ್ಲಕ್ಕತ್ತಿದೋ, ಈ ಎತ್ತುಗಳ ಬೆನ್ನನ್ನು ಹತ್ತಿ ಶಾಹಿಸ್ತೆ ಖಾನ್ ಆ ಕಡೆ, ಶಾಹಿಸ್ತೆ ಖಾನನ ಸೈನಿಕರು ಇವ್ರ ಕಡೆ ಹೋದರು. ಅಷ್ಟೊತ್ತಿಗಾಗಲೇ ಶಿವಾಜಿ ಮಹಾರಾಜರು ತಮ್ಮ ಸೈನಿಕರನ್ನು ಕರ್ಕೊಂಡು ತಾವು ಸುರಕ್ಷಿತವಾದಂಥ ಜಾಗವನ್ನು ಮುಟ್ಟಿದರು. ಸುದ್ದಿ ಮುಡಿತು. ಎಲ್ಲಿಗೆ? ದಿಲ್ಲಿಗೆ ಸುದ್ದಿ ಮುಡಿತು. ಯಾರಿಗೆ? ಇದೇ ಶಾಹಿಸ್ತೆ ಖಾನನ ಸೋದರ ಅಳಿಯ ಔರಂಗಜೇಬ ದಿಲ್ಲಿಯ ಸುಲ್ತಾನನಿಗೆ ಮುಡಿತು. ದಿಲ್ಲಿಯ ಸುಲ್ತಾನಾಗಿರ್ತಕ್ಕಂಥ ಔರಂಗಜೇಬ್ ಅಂದ, ನನ್ನ ಸೋದರ ಮಾವ ಶಾಹಿಸ್ತೆ ಖಾನ್ ದಕ್ಷಿಣ ಭಾಗದ ಸುಬೇದಾರನ ಸರ್ದಾರನ್ನಾಗಿ ನೇಮಕ ಮಾಡಿದ್ದೀವಿ. 3 ವರ್ಷ ಶಿವಾಜಿ ಮಹಾರಾಜರ ಬಾಲ್ಯದ ಅರಮನೆ ಲಾಲ್ ಮಹಲಿನಲ್ಲೇ 3 ವರ್ಷ ಇದ್ದು ಇಷ್ಟೆಲ್ಲ ಖರ್ಚು ಮಾಡಿ ಕೊನೆಗೆ ಮಾಡಿದ್ದೇನು? ತನ್ನ 3 ಬೆರಳುಗಳನ್ನು ಕತ್ತರಿಸ್ಕೊಂಬಂದಿದ್ದ. 3 ವರ್ಷ ಅಲ್ಲೇ ಇದ್ದು ಮಾಡಿದ್ದ ಸಾಧನೆ ತನ್ನ 3 ಬೆರಳುಗಳು ಕಟ್ಟಾಗಿ ಹೋಗಿದ್ದು. ಜೀವನ ಪರ್ಯಂತ ನೆನಪಿಡ್ಕೋಬೇಕು. ಹೊಡೆದಂಥ ಖಡ್ಗ ಶಿವಾಜಿ ಮಹಾರಾಜರ ಭವಾನಿ ಖಡ್ಗ, ಅದು 3 ಅಕ್ಷರ ಭವಾನಿ. ಹೊಡೆದವರು ಶಿವಾಜಿ, ಕಟ್ಟಾಗಿದ್ದು 3 ಬೆರಳುಗಳು. ಜೀವನ ಪರ್ಯಂತ ಇನ್ನೊಮ್ಮೆ ಎಂದೂ ಆ ತಪ್ಪನ ಕಡೆ ತಲೆ ಹಾಕಿ ಮಲಗಲಿಲ್ಲ. ಹೋದ ದಿಲ್ಲಿಗೆ, ಮಾವನಿಗೆ ತನ್ನ ಅಳಿಯನಿಗೆ ಸುದ್ದಿಯನ್ನು ಮುಡಿಸಿದ. ಅಳಿಯ ಸಿಟ್ಟಾಗಿಬಿಟ್ಟ ತನ್ನ ಮಾವನ ಮೇಲೆ. ಇಷ್ಟೆಲ್ಲ ಖರ್ಚು ಮಾಡಿ 3 ವರ್ಷ ಶಿವಾಜಿ ಮಹಾರಾಜರ ಅರಮನೆಯಲ್ಲಿದ್ದು 3 ಬಟ್ಟು ಕತ್ತರಿಸ್ಕೊಂಬಂದ ನಮ್ಮ ಮಾವ. ಅದಕ್ಕಾಗಿ ಮಾವನಿಗೆ ಪ್ರೀತಿಯ ಉಡುಗೊರೆಯನ್ನು ಕೊಟ್ಟ ಸುಲ್ತಾನ. ಏನು ಅಂತಂದರೆ, ತಕ್ಷಣದಿಂದಲೇ ದಕ್ಷಿಣ ಭಾಗದ ಸರ್ದಾರನಾಗಿ ನಿನ್ನನ್ನು ವಜಾ ಮಾಡೀನಿ, ನೀನು ಬಂಗಾಲಕ್ಕೆ ಹೋಗು ಅಂತ ತಿಳ್ಕೊಂಡು ಬಂಗಾಲಕ್ಕೆ ಕಳಿಸ್ಬಿಟ್ಟು. ಅದರ ನಂತರ ಯಾವ ದಿಲ್ಲಿಯ ಸುಲ್ತಾನರು, ಯಾವ ಸರ್ದಾರರು, ಯಾವ ಸುಬೇದಾರರು, ಯಾವ ಸೈನಿಕರು ಶಿವಾಜಿ ಮಹಾರಾಜರಂದರೆ ಭಯಪಡ್ಲಾಗ್ತರು. ಎಲ್ಲಿವರೆಗೂ ಶಿವಾಜಿ ಮಹಾರಾಜರ ಜನ್ಮಕ್ಕಿಂತ 1000 ವರ್ಷಗಳ ಕಾಲ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ ನಲಗಿತ್ತೋ ಅದೆಲ್ಲವನ್ನು ಶಿವಾಜಿ ಮಹಾರಾಜರು ತಡೆದು ನಿಲ್ಲಿಸಿದರು. ಈಗ ಸ್ವತಃ ಮೊಘಲ್ ಸುಲ್ತಾನ್ರೇ ಕೈಯಲ್ಲಿ ಖಡ್ಗವನ್ನು ಹಿಡಿದು ಶಿವಾಜಿ ಮಹಾರಾಜರ ವಿರುದ್ಧ ಹೋರಾಟ ಮಾಡುವಂಥ ಪರಿಸ್ಥಿತಿ ಬಂತು. ಶಾಹಿಸ್ತೆ ಖಾನನ ನಂತರ ಈ ದಿಲ್ಲಿಯ ಸುಲ್ತಾನ ಔರಂಗಜೇಬ ಈ ದಕ್ಷಿಣ ಭಾಗದ ಸರ್ದಾರನ್ನಾಗಿ ಮಾಡಿ ಯಾರನ್ನ ಮಾಡ್ತಾನಂದ್ರೆ ತನ್ನ ಸ್ವಂತ ಮಗನನ್ನೇ ಮಾಡಿದ. ಶಹಜಾದ ಮುಅಜಮ್ ಅಂತ ಮುಅಜಮ್ನನ್ನೇ ಈ ದಕ್ಷಿಣ ಭಾರತದ ಸರ್ದಾರನ್ನಾಗಿ ಮಾಡಿ ಆತನನ್ನು ಕಳಿಸಿದ. ಅಲ್ಲಿವರೆಗೂ ಅದೇ ಸ್ಥಾನದಲ್ಲಿರ್ತಂಥ ತನ್ನ ಸೋದರ ಮಾವ ಶಾಹಿಸ್ತೆ ಖಾನನ ಬಂಗಾಲಕ್ಕೆ ವರ್ಗಾವಣೆ ಮಾಡಿದ. ಶಿವಾಜಿ ಮಹಾರಾಜರ ಪ್ರತಿಯೊಂದು ಹೋರಾಟವೂ ಇದು.
ಆವಾಗ ಎಲ್ಲರಿಗೂ ಗೊತ್ತಾಯ್ತು ಶಿವಾಜಿ ಮಹಾರಾಜರು ಮನುಷ್ಯ ಅಲ್ಲ. ಸ್ವತಃ ಶಾಹಿಸ್ತೆ ಖಾನ್ನೇ ಹೇಳೋಗಿದ್ದ, ತನ್ನ ಮಾವನಿಗೆ ಹೇಳಿದ್ದ. ಈ ಕಡೆ ಅಫ್ಜಲ್ ಖಾನನ ಸಂಹಾರ ಆದಾಗ ಇಡೀ ಜಗತ್ತು ನಿರ್ಧಾರ ಮಾಡಿತ್ತು ಶಿವಾಜಿ ಮನುಷ್ಯ ಅಲ್ಲ, ಒಬ್ಬ ಮನುಷ್ಯನಿಂದ ಇಂತಿಂಥ ದೈತ್ಯರನ್ನು ಸಂಹಾರ ಮಾಡೋಕ್ಕಾಗೋದಿಲ್ಲ. ಶಿವಾಜಿ ಒಳಗಡೆ ಏನೋ ಒಂದು ಅವತಾರ ಐತಿ, ಶಿವಾಜಿ ಒಳಗಡೆ ಏನೋ ಒಂದು ಶಕ್ತಿ ಐತಿ. ಇದು ಶಿವಾಜಿ ಮಹಾರಾಜರ ಸೈನಿಕರಿಗೂ ಗೊತ್ತಿತ್ತು. ಅದಕ್ಕೋಸ್ಕರ ಶಿವಾಜಿ ಮಹಾರಾಜರ ಸೈನಿಕರು ಯಾಕೆ ಸುಮ್ಮನೆ ಇನ್ನೊಬ್ರಿಗೋಸ್ಕರ ಪ್ರಾಣವನ್ನು ಕೊಡ್ತಾರೋ ಅಂತಂದ್ರೆ, ಶಿವಾಜಿ ಮಹಾರಾಜರಂದ್ರೆ ಒಬ್ಬರು ವ್ಯಕ್ತಿಯನ್ನಾಗಿ ನೋಡಲಿಲ್ಲ, ಶಿವಾಜಿ ಮಹಾರಾಜರಂದ್ರೆ ಒಂದು ಶಕ್ತಿಯನ್ನಾಗಿ ಅವರ ಸೈನಿಕರು ನೋಡಿದರು. ಹಾಗಾದರೆ ಶಿವಾಜಿ ಮಹಾರಾಜರ್ತಕ್ಕಂಥ ಶಕ್ತಿನೇ ಆದಿಶಕ್ತಿ. ಇವತ್ತೇ ನಾವು ಜಗನ್ಮಾತೆ ಅಂತ ಕರಿತೀವಿ, ಸಾಕ್ಷಾತ್ ಜಗದಂಬೆನೇ ಶಿವಾಜಿ ಮಹಾರಾಜರಲ್ಲಿ. ಯಾವಾಗ ಶಿವಾಜಿ ಮಹಾರಾಜರು ಮನುಷ್ಯ ಅಲ್ಲ ಅನ್ನೋದು ಕನ್ಫರ್ಮ್ ಆತೋ, ಆವಾಗ ಶಾಹಿಸ್ತೆ ಖಾನ್ ಹೋಗಿ ಹೇಳ್ದ, ಶಿವಾಜಿ ಮನುಷ್ಯ ಅಲ್ಲ, ಶಿವಾಜಿ ಒಬ್ಬ ಸೈತಾನ್ ಇಲ್ಲ ಭಗವಾನ್ ಇರಬೇಕು. ಶಿವಾಜಿ ಒಂದು ಭಗವಾನ್ರು ಇರಬೇಕು, ಇಲ್ಲ ಒಬ್ಬ ಸೈತಾನ್ರು ಇರಬೇಕು. ಅಂದರೆ ಒಂದು ದೇವ್ರ ಪುರುಷರು ಇರಬೇಕು, ಇಲ್ಲ ದೇವರೇ ಇರಬೇಕು. ಯಾಕಂದ್ರೆ ಅಂಥ ಕತ್ತಲ ರಾತ್ರಿಯಲ್ಲಿ ಬಂದು ಯಾರಿಗೂ ಗೊತ್ತಾಗಲಾರ್ದ ಹಂಗೆ 1,00,000 ಸೈನಿಕರನ್ನ ಕಾವಲಿಟ್ಟರು. ಕೇವಲ 2,500 ಜನ ಸೈನಿಕರನ್ನು ತಂದು ಹಿತ್ತಲ ಗೋಡೆಯನ್ನು ಒಡೆದು ನಾನು ಮಲಗಿರ್ತಕ್ಕಂಥ ಜಾಗದಾಗ ಬಂದು ಕತ್ತಲ ರಾತ್ರಿಯಲ್ಲಿ ನನ್ನ 3 ಬಟ್ಟೆಗಳನ್ನು ಕತ್ತರಿಸಿ ನನ್ನ ರಾಣಿಯರನ್ನು ಹತ್ಯೆ ಮಾಡಿ ನನ್ನ ಮಗನನ್ನೂ ಕೊಂದು ಅದ್ರ ಜೊತೆಗಿರ್ತಕ್ಕಂಥ ನನ್ನ ಉಳಿದು ಸೈನಿಕರನ್ನು ಕೊಂದು ರಾತ್ರಿ ಮತ್ತೆ ಶಿವಾಜಿ ಪಾರಾಗಿ ಹೊಕ್ಕಣಂದ್ರೆ ಶಿವಾಜಿ ಭಗವಾನ್ ಯಾ ಸೈತಾನ್. ಶಿವಾಜಿ ಒಂದು ಭಗವಾನ್ರ ಇರಬೇಕು, ಇಲ್ಲ ಒಂದು ಸೈತಾನರ ಇರಬೇಕು. ಅಂಥದ್ದು ಮತ್ತೊಬ್ಬರ ಕಡೆ ಸಾಧ್ಯ ಆಗೋದಿಲ್ಲ. ಇನ್ನೆಂದೂ ನಾ ಲಾಲ್ ಮಹಲ್ ಹತ್ರ ಹೋಗೋದಿಲ್ಲ, ಇನ್ನೆಂದೂ ನಾ ಶಿವಾಜಿ ಮಹಾರಾಜರ ಹತ್ರ ಹೋಗೋದಿಲ್ಲ ಅಂತ ತಿಳ್ಕೊಂಡು ತನ್ನ ಅಳಿಯನಾಗಿರ್ತಕ್ಕಂಥ ಔರಂಗಜೇಬನಿಗೆ ಹೇಳಿದ. ಔರಂಗಜೇಬನಿಗೆ ನಿಜವಾದ ಧರ್ಮ ಸಂಕಟ ಈಗ ಚಲೋ ಆತ. ಇನ್ನೇನು ಮಾಡ್ಬೇಕು ಶಿವಾಜಿನ, ಹೆಂಗೆ ಮಾಡಬೇಕು? ಅಫ್ಜಲ್ ಖಾನ್ಗೂ ಸಿಗವಲ್ಲ, ಸಿದ್ದಿ ಜೋಹರ್ನಿಗೂ ಸಿಗಲಿಲ್ಲ, ಸಿದ್ದಿ ಮಸೂದ್ಗೂ ಸಿಗಲಿಲ್ಲ, ನನ್ನ ಮಾವ ಶಾಹಿಸ್ತೆ ಖಾನ್ಗೂ ಸಿಗಲಿಲ್ಲ. ಇನ್ನು ನಾನೇ ಹೋಗಬೇಕು, ಏನಾಗುತ್ತೆ ಆಗಲಿ, ಇನ್ನು ಮಾತ್ರ ಶಿವಾಜಿನ ಬಿಡವ. ಅಫ್ಜಲ್ ಖಾನನ ಸಂಹಾರದ ನಂತರ ಬಿಜಾಪುರದವರು ಸಿದ್ದಿ ಜೋಹರ್ನ ಕಳಿಸ್ಕೊಟ್ಟಿದ್ರು, ದಿಲ್ಲಿಯ ಮೊಘಲರು ಶಾಹಿಸ್ತೆ ಖಾನ್ನ ಕೊಟ್ಟು ಕಳಿಸಿದ್ರು. ಇಬ್ಬರು ಏಕಕಾಲಕ್ಕೆ ದಾಳಿ ಮಾಡ್ರಿ, ಇಬ್ಬರು ಕೂಡ ಶಿವಾಜಿನ ಹಿಡ್ಕೊಂಬರ್ರಿ ಅಂತ ತಿಳ್ಕೊಂಡು ಇಬ್ಬರು ಕೂಡಿ ಬಂದರೂ ಸಹಿತ ಶಿವಾಜಿ ಮಹಾರಾಜರು ಯಾರಿಗೂ ಸಿಗಲಿಲ್ಲ. ಶಿವಾಜಿ ಮಹಾರಾಜರು ಸುರಕ್ಷಿತವಾಗಿ ಪಾರಾಗಿತ್ತು. ಆವಾಗ ಎಲ್ಲರಿಗೂ ಗೊತ್ತಾಯ್ತು ಶಿವಾಜಿ ಅಂದ್ರೆ ಸಾಮಾನ್ಯ ವ್ಯಕ್ತಿ ಅಲ್ಲ, ಶಿವಾಜಿ ಒಳಗಡೆ ಏನೋ ಒಂದು ಬಹುದೊಡ್ಡ ಶಕ್ತಿ ಐತಿ, ಯಾವುದೋ ಒಂದು ದೇವಿಯ ಅವತಾರ ಪುರುಷನೇ ಇರಬೇಕು ಅಂತ ತಿಳ್ಕೊಂಡು. ಅದಕ್ಕಾಗಲೇ ಬಾಜಿ ಪ್ರಭು ಹೇಳಿದ್ರು, ಶಿವಾಜಿ ಮಹಾರಾಜರನ್ನ ಪಲ್ಲಕ್ಕಿ ಒಳಗಡೆ ಕೂರಿಸ್ಕೊಂಡು ಏನು ಪಾರಾಗಿ ಹೊರಟರು ತನ್ನ ಸೈನಿಕರಿಗೆ ಹೇಳಿದ್ದು, ಪಲ್ಲಕ್ಕಿ ಒಳಗೆ ಕೂತಿರ್ತಕ್ಕಂಥ ಬರೀ ಶಿವಾಜಿ ಅಲ್ಲ, ಸಾಕ್ಷಾತ್ ಶಿವನೇ ಕೂತಾನ. ಯಾರೂ ಕಾಲೊಳಗೆ ಪಾದರಕ್ಷಣೆ ಹಾಕೊಳಕ್ಕೆ ಹೋಗ್ಬೇಡ್ರಿ, ಬೇಕಾದಂಥ ಮಳೆ ಇರಲಿ, ಬೇಕಾದಂಥ ಕಲ್ಲು ಮುಳುಗದು ಚುಚ್ಚಲಿ, ಶಿವಾಜಿ ಮಹಾರಾಜರನ್ನ ಹೊತ್ಕೊಂಡು ನಾವು ದೇವರ ನಮ್ಮ ಪಾಲಕಿ ಒಳಗೆ ಕೂತಾನಂದ್ರೆ ಶಿವಾಜಿ ಮಹಾರಾಜರನ್ನ ಸುರಕ್ಷಿತವಾಗಿ ಪಾರು ಮಾಡಲಿಕ್ಕೆ ಕಾಲಾಗಿನ ಪಾದರಕ್ಷೆಯನ್ನು ತೆಗೆದು ಶಿವಾಜಿ ಮಹಾರಾಜರನ್ನ ಕರ್ಕೊಂಡು ಸುರಕ್ಷಿತವಾಗಿ ವಿಶಾಲಗಡಕ್ಕೆ ಮುಡಿಸಿರ್ತಾರಲ್ರಿ ಬಾಜಿ ಪ್ರಭು ದೇಶಪಾಂಡೆ. ಸಾಮಾನ್ಯ ಅಲ್ಲ, ಶಿವಾಜಿ ಮಹಾರಾಜರು ಸಾಕ್ಷಾತ್ ಶಿವನ ಅವತಾರ. ಅದಕ್ಕಾಗಿಯೇ ಸ್ವಾಮಿ ವಿವೇಕಾನಂದ ಕರೆದ್ರು, ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ನಲಗುವಂಥ ಸಮಯದಲ್ಲೇ ಸಹ್ಯಾದ್ರಿಯ ತಪ್ಪಲಿನ ಪರ್ವತದಿಂದ ಎದ್ದು ಬಂದ ಶಿವಾಂಶ ಸಂಭೂತ ಶಿವಾಜಿ. ವೇದಶಾಸ್ತ್ರಗಳಲ್ಲಿ ವರ್ಣಿಸುವಂತೆ ಒಬ್ಬ ರಾಜನಿರತಕ್ಕಂಥ ಎಲ್ಲ ಸದ್ಗುಣ ಸುಶೀಲ ಗುಣಸಂಪನ್ನವನ್ನು ಹೊಂದಿರತಕ್ಕಂಥ ಜಗತ್ತಿನ ಏಕೈಕ ರಾಜ ಅಂದ್ರೆ ಅದು ಛತ್ರಪತಿ ಶಿವಾಜಿ ಮಹಾರಾಜರಂತ. ಸ್ವಾಮಿ ವಿವೇಕಾನಂದರು ಅಷ್ಟು ಗೌರವ ಕೊಡ್ತಾರತ್ತಂದ್ರೆ, ಇನ್ನು ಶಿವಾಜಿ ಮಹಾರಾಜರಂದ್ರೆ ಸಾಮಾನ್ಯ ವ್ಯಕ್ತಿ ಅಲ್ಲ, ಅದು ನಮ್ಮೆಲ್ಲರೂ ಗಮನಕ್ಕೆ. ಅದರ ಜೊತೆಗೇ ತಂದೆ ಮಗನ ಭೇಟಿಯಾಗಿದ್ದಿಲ್ಲ. ಯಾವಾಗ ಅಫ್ಜಲ್ ಖಾನ್ನ ಸಂಹಾರ ಆತೋ, ಯಾವಾಗ ಸಿದ್ದಿ ಮಸೂದನ್ನು ಓಡಿಸಿದ್ರು, ಯಾವಾಗ ರುಸ್ತುಮಿ ಜಮಲ್ನ ಹಿಮ್ಮೆಟ್ಟಿಸಿದ್ರು, ಯಾವಾಗ ಸಿದ್ದಿ ಜೋರನ ಸೈನ್ಯಕ್ಕೆ ಮಣ್ಣು ಮುಗಿಸಿದ್ರು, ಯಾವಾಗ ಶಾಹಿಸ್ತೆ ಖಾನನ 3 ಬೆರಳುಗಳನ್ನು ಕತ್ತರಿಸಿ ಹೊಡೆದ್ರು, ಆವತ್ತು ಲಾಲ್ ಮಹಲಿನಲ್ಲಿ ಅಂದೇನು ದಾದಾಜಿ ಕೊಂಡದೇವರು ಲಾಲ್ ಮಹಲ್ ಅಂತ ಹೆಸರಿಟ್ಟಿದ್ರು, ಆ ಹೆಸರು ಸಾರ್ಥಕವಾಗಿತ್ತು. ಯಾಕಂದ್ರೆ 3 ಬೆರಳುಗಳು ಕತ್ತರಿಸಿ ಹೋಗಿದ್ದು, ರಕ್ತ ಕಾರಿತ್ತು. ಅದರ ಜೊತೆಗೇ ಈ ಶಾಹಿಸ್ತೆ ಖಾನನ ಪರಿವಾರ, ಶಾಹಿಸ್ತೆ ಖಾನನ ಸೈನಿಕರಲ್ಲಿ ಬರೋಬ್ಬರಿ 56 ಜನ ಅಂದೇ ರಾತ್ರಿಯಲ್ಲಿ ಸತ್ತೋಗಿದ್ದರು, 56 ಜನ. ಆದರೆ ಶಿವಾಜಿ ಮಹಾರಾಜರ ಸೈನಿಕರಲ್ಲಿ ಕೇವಲ 6 ಜನ ಮಾತ್ರ ಪ್ರಾಣ ಬಿಟ್ಟಿದ್ರು. ಅಫ್ಜಲ್ ಖಾನ್ನ ಸಂಹಾರಕ್ಕೆ ಬಂದಾಗ ಏನು 10 ಜನ ಅಂಗರಕ್ಷಕರ ಜೊತೆ ಶಿವಾಜಿ ಮಹಾರಾಜರು ಹೋಗಿದ್ರು, ಏನು 10 ಜನ ಅಂಗರಕ್ಷಕರ ಜೊತೆ ಅಫ್ಜಲ್ ಖಾನ್ ಬಂದಿದ್ದೋ, ಅಫ್ಜಲ್ ಖಾನ್ 10 ಅಂಗರಕ್ಷಕರಲ್ಲಿ ಒಬ್ಬನೂ ಉಳಿಲಿಲ್ಲ. ಶಿವಾಜಿ ಮಹಾರಾಜರ 10 ಜನ ಅಂಗರಕ್ಷಕರಲ್ಲಿ ಒಬ್ಬನೂ ಅಳಿಲಿಲ್ಲ. ಇದು ಶಿವಾಜಿ ಮಹಾರಾಜರ ಶಕ್ತಿ. ಯಾಕಂದರೆ ಶಿವಾಜಿ ಮಹಾರಾಜರಂದರೆ ಸಾಕ್ಷಾತ್ ಜಗದಂಬನೆ ಅವ್ರ ಮೈ ತುಂಬ್ಕೊಂಡ್ಬಿಟ್ಟಿದ್ಲು. ಅದರಾಗಿ ಅಷ್ಟಮಿ ನವಮಿ ಬತ್ತಂದ್ರೆ ಶಿವಾಜಿ ಮಹಾರಾಜರ ಮೈ ತುಂಬ್ತಿತ್ತು. ಏನೇ ಅಸಾಧ್ಯವಾದ ಕೆಲಸಗಳನ್ನು ಶಿವಾಜಿ ಮಹಾರಾಜರು ಮಾಡೋದು ಒಂದು ಹುಣ್ಣಿಮೆ ದಿನ, ಒಂದು ಅಮಾವಾಸ್ಯೆ ದಿನ, ಒಂದು ಅಷ್ಟಮಿ ನವಮಿಯ ದಿನ. ಎಷ್ಟು ಉದಾಹರಣೆಗಳನ್ನು ನಾವು ಇತಿಹಾಸದಲ್ಲಿ ನೋಡ್ಬೋದು ಶಿವಾಜಿ ಮಹಾರಾಜರ ಬಗ್ಗೆ.
ಆದರೆ ನಾವು ಇವತ್ತು ನಮ್ಮ ಮಕ್ಕಳಿಗೆ ಹೇಳೋದಂದ್ರೆ ಅಮಾವಾಸ್ಯೆ ಅಂದ್ರೆ ಭಾಳ ಕೆಟ್ಟದ್ದು, ಎಲ್ಲಿ ಹೊರಗೆ ಹೋಗ್ಬೇಡ್ರಿ, ಹೋಗ್ಬೇಕಾದ್ರೆ ಲಿಂಬಿಕಾಯಿ ತೊಗೊಂಡು ಹೋಗ್ರಿ ಅಂತ ನಾವು ನಮ್ಮ ಮಕ್ಕಳಿಗೆ ಹೇಳ್ತೀವಿ. ಆದರೆ ಶಿವಾಜಿ ಮಹಾರಾಜರು ಯಾರು ಜಗತ್ತಿನಲ್ಲಿ ಯಾವುದನ್ನು ಮಾಡಬಾರ್ದು ಅದನ್ನೇ ಮಾಡಬೇಕು, ಅಸಾಧ್ಯವಾದದನ್ನು ಸಾಧಿಸಿ ತೋರ್ತಿರ್ತಕ್ಕಂಥ ಶಿವಾಜಿ ಮಹಾರಾಜ. ಒಬ್ಬ ಸಾಮಾನ್ಯ ಸರ್ದಾರನ ಮಗನಾಗಿ, ಒಬ್ಬ ಸಾಮಾನ್ಯ ಶಹಾಜಿ ಭೋಸ್ಲೆಯ ಮಗನಾಗಿ ಹುಟ್ಟಿರ್ತಕ್ಕಂಥ ಶಿವಾಜಿ ಮಹಾರಾಜರು ಛತ್ರಪತಿಯಾಗಿ ಇವತ್ತು 400 ವರ್ಷ ಕಳೆದರೂ ಸಹಿತ ಇವತ್ತು ಇಡೀ ಜಗತ್ತು ಶಿವಾಜಿ ಮಹಾರಾಜರನ್ನ ನೆನೆಸ್ಕೋತೈತೆ ಅಂದ್ರೆ ಸಾಮಾನ್ಯ ಅಲ್ಲ. ನಾವು ಎಷ್ಟೇ ಸಾಧನೆ ಮಾಡಿದರೂ ಸಹಿತ ನಮ್ಮ ಮನೆಯೊಳಗೆ ಎಷ್ಟು ದಿನ ನೆನೆಸ್ಕೋತಾರೆ ಅಂದ್ರೆ ಭಾಳ ಆದ್ರೆ 3 ದಿನ, 3ನೇ ದಿನಕ್ಕೆ ಮುಗೀತು ನಮ್ಮ ಕತಿ, ಎಲ್ಲ ಮರ್ತು ಬಿಡ್ತಾರೆ. ಆದರೆ 400 ವರ್ಷ ಆಯ್ತು ಪುಣ್ಯಾತ್ಮ, ಇನ್ನೂ ಸಹಿತ ಇಡೀ ದೇಶ ನೆನೆಸ್ತೈತಿ. ತಮಗೆಲ್ಲ ಗೊತ್ತಿರಲಿ, ನಾವೆಲ್ಲ ಅತ್ಯಂತ ಭಕ್ತಿಯಿಂದ ಕಾಯ್ತಕ್ಕಂಥ ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆಯ ದಿನ ಈ ದೇಶದ ಪ್ರಧಾನಮಂತ್ರಿಗಳ ಸಮ್ಮುಖದಲ್ಲಿ ಗಿರಿ ಗೋವಿಂದ ಸಿಂಗ್ರವರು ಹೇಳ್ತಾರೆ, ಒಬ್ಬ ರಾಜ ಮರ್ಯಾದೆಯ ಪುರುಷೋತ್ತಮ ಶ್ರೀರಾಮಚಂದ್ರನ ಬಿಟ್ಟರೆ, ಭಗವಾನ್ ಶ್ರೀಕೃಷ್ಣ ಪರಮಾತ್ಮನ ಬಿಟ್ಟರೆ ಇನ್ನೊಬ್ಬ ರಾಜನ ಹೆಸರನ್ನು ನಮ್ಮ ಬಾಯಿಯಿಂದ ತಗೋಬೇಕಾದ್ರೆ ಆ ಒಬ್ಬ ರಾಜ ಛತ್ರಪತಿ ಶಿವಾಜಿ ಮಹಾರಾಜ. ನಮಗೂ ಗೌರವ ಇರಬೇಕಲ್ರಿ, ಅಂಥ ನಮ್ಮ ರಾಜ ಛತ್ರಪತಿ ಶಿವಾಜಿ ಮಹಾರಾಜ ನಮ್ಮವ್ರು ಇದಾರ. ಶಿವಾಜಿ ಮಹಾರಾಜರ ಬಗ್ಗೆ ಗೌರವ ಇರಲಿ. ಶಿವಾಜಿ ಮಹಾರಾಜರ ಬಗ್ಗೆ ನಿಷ್ಠೆ ಸೈನಿಕರದ್ದು ಹೆಂಗಿತ್ತು, ಬಾಜಿ ಪ್ರಭು ದೇಶಪಾಂಡೆ ಅವ್ರಂಥ ಸೈನಿಕರ ಎಷ್ಟು ನಿಷ್ಠೆ ಇತ್ತು. ನಿಷ್ಠೆ ಇದ್ದದ್ದು ಶಿವಾಜಿ ಮಹಾರಾಜರಿಗೆ ಅಲ್ಲ, ನಿಷ್ಠೆ ಇದ್ದದ್ದು ಶಿವಾಜಿ ಮಹಾರಾಜರು ಮಾಡಿರ್ತಕ್ಕಂಥ ಸ್ವರಾಜ್ಯದ ಸಂಕಲ್ಪಕ್ಕೆ, ನಿಷ್ಠೆ ಇದ್ದದ್ದು ಸ್ವರಾಜ್ಯದ ಧರ್ಮಕ್ಕೆ, ನಿಷ್ಠೆ ಇದ್ದದ್ದು ಶಿವಾಜಿ ಮಹಾರಾಜರು ಏನು ನಿಷ್ಠೆ ಇತ್ತು. ನಮ್ಮ ಇಡೀ ಎಲ್ಲ ಹಿಂದೂ ಕುಲ ಶಾಶ್ವತವಾಗಿ ಉಳಿಬೇಕು, ಎಷ್ಟೇ ಸಂಕಷ್ಟ ಬಂದರೂ ನನಗೆ ಬರಲಿ, ಆದರೆ ನಮ್ಮೆಲ್ಲ ತಾಯಂದಿರ ಸೌಭಾಗ್ಯ ಮಾಂಗಲ್ಯ ಅವತ್ತು ಉಳಿಯುವಂಥ ಪ್ರಸಂಗ ಇದ್ದಿದ್ದಿಲ್ಲ. ಎಲ್ಲವನ್ನ ಉಳಿಸಿ ನಮ್ಮೆಲ್ಲರನ್ನ ಸುರಕ್ಷಿತವಾಗಿಟ್ಟು ಹೋಗಿರ್ತಕ್ಕಂಥ ಪುಣ್ಯಾತ್ಮ ಛತ್ರಪತಿ ಶಿವಾಜಿ ಮಹಾರಾಜ. ಶಿವಾಜಿ ಮಹಾರಾಜರ ಇತಿಹಾಸ ನಿಮಗೆ ಇನ್ನೂ ತಿಳ್ಕೊಬೇಕಾರೆ ಶಿವಾಜಿ ಮಹಾರಾಜರ ಇತಿಹಾಸವನ್ನು ನೋಡ್ರಿ. ಅವ್ರು ಹುಟ್ಟೋದಕ್ಕಿಂತ ಮೊದಲು 1000 ವರ್ಷ ಈ ನಾಡಿನ ಪರಿಸ್ಥಿತಿ ಹೆಂಗಿತ್ತು, 100 ವರ್ಷಗಳ ಕಾಲ ಹೆಂಗಿತ್ತು, ನಂತರ ಅದನ್ನು ಶಿವಾಜಿ ಮಹಾರಾಜರು ಯಾವ ರೀತಿ ಪರಿವರ್ತನೆಯನ್ನು ಮಾಡ್ಕೋತ ಬಂದು, ಇವೆಲ್ಲದರ ಮಧ್ಯದಲ್ಲೂ ಸಹಿತ ಶಿವಾಜಿ ಮಹಾರಾಜರ ತಂದೆ ಆಗಿರ್ತಕ್ಕಂಥ ಶಹಾಜಿ ಭೋಸ್ಲೆ ಅವರಿಗೆ ಮಗನ ಪರಾಕ್ರಮ ಶೌರ್ಯ ಎಲ್ಲವನ್ನು ಕಂಡು ಅತಿ ಖುಷಿಯಾಗುತ್ತೆ. ಮಗನನ್ನು ಭೇಟಿಯಾಗಬೇಕು. ಆದರೆ ಮಗನನ್ನು ಭೇಟಿಯಾಗಲಿಕ್ಕೆ ಈ ಬಿಜಾಪುರದ ಆದಿಲ್ ಶಾಹಿಗಳು ಬಿಟ್ಟಿದ್ದಿಲ್ಲ. ಏನು ಮಾಡಿದರು ಅಂದ್ರೆ, ತಾಯಿ ಮಗನನ್ನು ಒಂದು ಕಡೆ ಇಟ್ಟು, ತಂದೆಯನ್ನು ಒಂದು ಕಡೆ ಇಟ್ಟು, ಶಹಾಜಿ ಮಹಾರಾಜರಿಗೆ ತುಕಾಬಾಯಿ ಮೊಹಿತಿ ಜೊತೆ ಮದುವೆಯನ್ನು ಮಾಡಿ ಬೆಂಗಳೂರಿಗೆ ಕಳಿಸಿಕೊಟ್ಟಿದ್ರು. ಶಹಾಜಿ ಮಹಾರಾಜರಿಗೆ ಒಂದು ಕಂಡೀಷನ್ ಹಾಕಿದ್ರು, ಯಾವುದೇ ಕಾರಣಕ್ಕೂ ನೀವು ಪುನಾಕು ಹೋಗಂಗಿಲ್ಲ, ಬಿಜಾಪುರದಾಗೂ ಇರಂಗಿಲ್ಲ, ಬೆಂಗಳೂರಿನ ಜಾಗಿರೈತಿ, ಬೆಂಗಳೂರಿಗೆ ಹೋಗ್ರಿ ಅಂತ ತಿಳ್ಕೊಂಡು ಬೆಂಗಳೂರಿಗೆ ಕಳಿಸ್ಕೊಟ್ರು. ಶಿವಾಜಿ ಮಹಾರಾಜರು ಹುಟ್ಟುವಾಗಿನ ಪರಿಸ್ಥಿತಿ ಯಾವ ರೀತಿ, ತಾಯಿ ಜೀಜಾಬಾಯಿ ಮಗನನ್ನು ಬೆಳೆಸ್ತಾಳೆ, ಯಾರೂ ಇಲ್ಲ ಜೊತೆಯಲ್ಲಿ, ತವ್ರ ಮನೆಯವರು ಯಾರೂ ಇಲ್ಲ, ಮಗನ ಹೆಸರಿಡಕ್ಕೆ ಯಾರೂ ಇಲ್ಲ, ಮಗನ ಹೆರಿಗೆಯಲ್ಲಿಯೂ ಸಹಿತ ಸ್ವಂತ ಮನೆ ಅನ್ನೋದಿಲ್ಲ. ಶಿವನೇರಿ ಅಂತಕ್ಕಂಥ ಮತ್ತೊಬ್ಬರ ಕೋಟೆಯಲ್ಲೇ, ವಿಶ್ವಾಸರಾವ್ರವರ ಕೋಟೆಯಲ್ಲೇ ತನ್ನ ಮಗನಿಗೆ ಜನ್ಮವನ್ನು ಕೊಟ್ಟು ಮಗನನ್ನು ಹೆಂಗೆ ಬೆಳೆಸಿದ್ಲು ಅಂದ್ರೆ, ಎಂಥ ಸಂಕಟ ಬಂದರೂ ಸಹಿತ ಸ್ವತಃ ಬಿಜಾಪುರದ ಆದಿಲ್ ಶಾಹಿ ಜೀಜಾಬಾಯಿಗೆ ಹೇಳಿದ, ನಿನ್ನ ಗಂಡನನ್ನು ಬಂಧಿಸೀವಿ, ನಿನ್ನ ಗಂಡ ನಮ್ಮ ವಶದಲ್ಲಿ ಅದನ, ನಿನ್ನ ಮಗನ ಹುಚ್ಚಾಟ ಬಿಡಂತೇಳು, ನಿನಗೇನು ನಿನ್ನ ಮಗನ ಸ್ವರಾಜ್ಯ ಬೇಕೋ, ನಿನ್ನ ಮಾಂಗಲ್ಯ, ನಿನ್ನ ಸೌಭಾಗ್ಯ ಬೇಕು, ನಿನ್ನ ಗಂಡಾಗಿ ನಮ್ಮಂತೆ ಕದಾನ, ನಿನ್ನ ಸ್ವರಾಜ್ಯ, ನಿನ್ನ ಮಗನ ಸ್ವರಾಜ್ಯ ಬೇಕಾಗಿತ್ತು ಅಂದ್ರೆ ನಿನ್ನ ಸೌಭಾಗ್ಯ ಕಳ್ಕೊತಿ, ನಿನ್ನ ಸೌಭಾಗ್ಯ ಬೇಕಾಗಿತ್ತು ಅಂದ್ರೆ ನಿನ್ನ ಮಗನ ಸ್ವರಾಜ್ಯದ ಹುಚ್ಚು ಬಿಡು ಅಂತ ತಿಳ್ಕೊಂಡು. ಅವತ್ತು ಜೀಜಾಬಾಯಿ ಮಗನಿಗೆ ಹೇಳಿದ್ದೇನು, ನನ್ನ ಸೌಭಾಗ್ಯ ನನ್ನ ಮಾಂಗಲ್ಯಕ್ಕೋಸ್ಕರ ಚಿಂತೆ ಮಾಡಬೇಡಪ್ಪ ಶಿವ, ನಂದು ಹೋದ್ರೂ ಹೋಗಲಿ, ಆದರೆ ಮುಂದಿನ ನಮ್ಮೆಲ್ಲ ತಾಯಿಂದಿರ ಸೌಭಾಗ್ಯ ಮಾಂಗಲ್ಯ ಸುರಕ್ಷಿತವಾಗಿರಬೇಕಾದ್ರೆ ಇವರನ್ನು ಮಟ್ಟ ಹಾಕಲೇಬೇಕು. ಅಲ್ಲಿವರೆಗೂ ಸಹಿತ ನಾವು ಯಾರು ಮುಂದಿನ ನನ್ನ ಜನಾಂಗ, ಮುಂದಿನ ನನ್ನ ಮಕ್ಕಳು ಯಾರೂ ಸಹಿತ ನೆಮ್ಮದಿ ಇರಂಗಿಲ್ಲ ಅಂತ ತಿಳ್ಕೊಂಡು ಸಂಕಲ್ಪ ಮಾಡಿರ್ತಕ್ಕಂಥ ಮಹಾಸಾಧ್ವಿ ಜೀಜಾಬ್. ಅಂಥ ತಾಯಿರನ್ನು ಇವತ್ತು ನಾವು ಮರೆತು ಬಿಟ್ಟಿವಿ, ಶಿವಾಜಿ ಮಹಾರಾಜರನ್ನು ಮರೆತು ಬಿಟ್ಟಿವಿ. ನೆನಪಿರಲಿ, ಸಾಕಷ್ಟು ರಾಜರು ಮಹಾರಾಜರು ಆಗಿ ಹೋಗ್ಯಾರ, ಆದರೆ ನಮಗೊಂದು ಗೌರವ ಇರಬೇಕು. ನಮ್ಮ ನಿಜವಾದ ಮಹಾರಾಜ, ನಮ್ಮ ರಿಯಲ್ ಹೀರೋ, ನಿಜವಾದ ಮಹಾರಾಜ ಯಾರಾದರೂ ಇದ್ದರೆ ಅದು ಛತ್ರಪತಿ ಶಿವಾಜಿ ಮಹಾರಾಜ. ತಂದೆಗೆ ಶಿವಾಜಿ ಎಲ್ಲ ಪೌರುಷ ಶೌರ್ಯ ಎಲ್ಲವೂ ಸಹಿತ ತಂದೆಗೆ ತಿಳಿದಿದ್ದು, ಸ್ವತಃ ಮಗನನ್ನು ಭೇಟಿ ಆಗಬೇಕು ಅಂತ ತಿಳ್ಕೊಂಡು ಬೆಂಗಳೂರದಾಗಿರ್ತಕ್ಕಂಥ ಶಹಾಜಿ ಮಹಾರಾಜರು ಮಗನ ಭೇಟಿಗಾಗಿ ಹೊರಟರು. ತನ್ನ 2ನೇ ಪತ್ನಿ ತುಕಾಬಾಯಿ ಮೊಹಿತೆ, ತನ್ನ ಇನ್ನೊಬ್ಬ ಮಗ ವೆಂಕೋಜಿ ಭೋಸ್ಲೆ ಜೊತೆ ಶಹಾಜಿ ಮಹಾರಾಜರು ಮಗನ ಭೇಟಿಗೆ ಹೊರಟರು. ಹೆಂಗೆ ಬರಬೇಕು ಭೇಟಿ? ಆದಿಲ್ ಶಾಹಿಗಳ ಕಣ್ಣು ತಪ್ಪಿಸಿ ಬರಬೇಕು. ಅವರ ಸೈನ್ಯದ ಆಡಳಿತಕ್ಕೆ ಒಳಪಟ್ಟೆ ಶಹಾಜಿ ಮಹಾರಾಜರಿದ್ದರು. ಬೆಂಗಳೂರಿನ ಇಡೀ ಪ್ರಾಂತ್ಯ
ಶಹಾಜಿ ಮಹಾರಾಜರ ಆಡಳಿತಕ್ಕೆ ಒಳಪಟ್ಟಿತ್ತು, ಅವರೇ ಜಾಗೀರಿತ್ತು. ಅಲ್ಲಿಂದ ಬಿಜಾಪುರದಿಂದ ಬೆಂಗಳೂರಿಂದ ಹೊರಟಿರ್ತಕ್ಕಂಥ ಶಹಾಜಿ ಮಹಾರಾಜರು ಬಂದದ್ದು ಎಲ್ಲಿಗೆ? ತುಳಜಾಪುರಕ್ಕೆ ಬಂದರು. ತಾಯಿ ಜಗದಂಬೆಯ ದರ್ಶನವನ್ನು ಮಾಡ್ಕೊಂಡ್ರು. ಅಲ್ಲಿಂದ ಸಿಂಗನಾಪುರದ ಮಹಾದೇವ ದೇವಸ್ಥಾನಕ್ಕೆ ಬಂದರು. ಅಲ್ಲಿಂದ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ಬಂದರು. ಮಾರ್ಗ ಮಧ್ಯೆ ಪಂಡರಾಪುರದ ಪಾಂಡುರಂಗನ ದರ್ಶನವನ್ನು ಮಾಡ್ಕೊಂಡ್ರು. ಜಿಜೋರಿ ಖಂಡೋಬಾನ ದೇವಸ್ಥಾನಕ್ಕೆ ಶಹಾಜಿ ಮಹಾರಾಜರು ಬಂದರು. ಶಿವಾಜಿ ಮಹಾರಾಜರಿಗೆ ಗೊತ್ತಾಯ್ತು, ನಮ್ಮ ತಂದೆ ಶಹಾಜಿ ಮಹಾರಾಜರು ಬೆಂಗಳೂರಿಂದ ಹೊರಟಾರ, ನನ್ನ ಎರಡನೇ ತಾಯಿ ತುಕಾಬಾಯಿ ನೋಡಬೇಕು, ನನ್ನ ಸಹೋದರ ವೆಂಕೋಜಿನ ನೋಡಬೇಕು. ತುಳಜಾಪುರದಿಂದ ಸಿಂಗನಾಪುರ, ಸಿಂಗನಾಪುರದಿಂದ ಪಂಡರಾಪುರ, ಪಂಡರಾಪುರದಿಂದ ಕೊಲ್ಲಾಪುರ. ಹಾಗಾದರೆ ನಮ್ಮ ತಂದೆಯನ್ನು ಜಿಜೋರಿ ಖಂಡೋಬಾನ ದೇವಸ್ಥಾನಕ್ಕೆ ಬಂದೇ ಬರ್ತಾರೆ. ಸ್ವತಃ ಶಿವಾಜಿ ಮಹಾರಾಜರು ಜೀಜಾಬಾಯಿನ ಕರ್ಕೊಂಡು ತಂದೆಯ ಸ್ವಾಗತಕ್ಕಾಗಿ ಜಿಜೋರಿ ಖಂಡೋಬಾನ ದೇವಸ್ಥಾನಕ್ಕೆ ಬಂದರು. ಯಾವಾಗ ತಾಯಿ ಮಗನನ್ನು ಅಗಲಿಸಿದ್ರೋ, ತಂದೆ ಮತ್ತು ಮಗನ ಮೊದಲ ಭೇಟಿ, ಛತ್ರಪತಿ ಶಿವಾಜಿ ಮಹಾರಾಜರು ಹಾಗೂ ತಂದೆ ಶಹಾಜಿ ಭೋಸ್ಲೆ ಅವರ ಮೊದಲ ಭೇಟಿ ಆದದ್ದು ಜಿಜೋರಿ ಖಂಡೋಬಾನ ದೇವಸ್ಥಾನದಲ್ಲಿ. ತಂದೆಯ ದರ್ಶನಕ್ಕೋಸ್ಕರ ಶಿವಾಜಿ ಮಹಾರಾಜರು ತಾಯಿಯನ್ನು ಕರ್ಕೊಂಡು ಹೋದರು. ಜಿಜೋರಿ ಖಂಡೋಬಾನ ದೇವಸ್ಥಾನದಲ್ಲಿ ತಂದೆ ಮಗನ ಭೇಟಿಯಾತು. ಶಿವಾಜಿ ಮಹಾರಾಜರು ಅತ್ಯಂತ ಪ್ರೀತಿಯಿಂದ ತಂದೆಯನ್ನು ನೋಡಿ ತಬ್ಕೊಂಡ್ರು. ಶಹಾಜಿ ಮಹಾರಾಜರು ಸಹಿತ ಮಗನ ಪೌರುಷ ಪರಾಕ್ರಮವನ್ನು ಕೇಳಿದ್ರು. ಅಂಥ ಅಫ್ಜಲ್ ಖಾನ್ ಅಂತ ದೈತ್ಯರನ್ನ ಸಂಹಾರವನ್ನು ಮಾಡಿ, ಇಂಥ ಶಾಹಿಸ್ತ್ಯಕಾರನ ಒಂದೇ ರಾತ್ರಿಯಲ್ಲಿ ಪುಣದಿಂದ ಓಡಿಸಿ, ಸಿದ್ದಿ ಜೋರನ್ನ ಹಿಮ್ಮೆಟ್ಟಿಸಿ ಸ್ವರಾಜ್ಯದ ಸಂಕಲ್ಪ ತೊಟ್ಟಿರ್ತಕ್ಕಂಥ ನನ್ನ ಮಗ ಸಾಮಾನ್ಯ ಮಗ ಅಲ್ಲ ಅಂತ ತಿಳ್ಕೊಂಡು ಶಹಾಜಿ ಮಹಾರಾಜರು ಮಗನನ್ನು ತಪ್ಕೊಂಡ್ರು. ಇನ್ನು ತಂದೆಯನ್ನು ತಾವಿರ್ತಕ್ಕಂಥ ರಾಜಧಾನಿ ರಾಜಗಢಕ್ಕೆ ಕರ್ಕೊಂಬರ್ಬೇಕು ಶಿವಾಜಿ ಮಹಾರಾಜರು. ಯಾವ ರೀತಿ ಕರ್ಕೊಂಬಂದರು? ಶಹಾಜಿ ಮಹಾರಾಜರನ್ನ ಶಿವಾಜಿ ಮಹಾರಾಜರು ಯಾವ ರೀತಿ ಜಿಜೋರಿ ಖಂಡೋಬಾನ ದೇವಸ್ಥಾನದ ಕರ್ಕೊಂಬರ್ತಾರೆ ಅಂದ್ರೆ, ತಂದೆಯನ್ನು ಪಲ್ಲಕ್ಕಿಯಲ್ಲಿ ಕೂರಿಸಿ ತಂದೆ ಧರಿಸಿರ್ತಕ್ಕಂಥ ಎರಡೂ ಪಾದರಕ್ಷೆಗಳನ್ನು ತಮ್ಮ ಕೈ ಒಳಗಡೆ ಹಿಡ್ಕೊಂಡು, ತಂದೆ ಕಾಲೊಳಗೆ ಹಾಕೊಂಡಿರ್ತಕ್ಕಂಥ ಎರಡೂ ಪಾದರಕ್ಷೆಗಳನ್ನು ತಮ್ಮ ಕೈ ಒಳಗಡೆ ಹಿಡ್ಕೊಂಡು ತಾವು ಪಾದರಕ್ಷೆಗಳನ್ನು ತೆಗೆದು ತಂದೆ ಶಹಾಜಿಯವರನ್ನು ಪಲ್ಲಕ್ಕಿಯಲ್ಲಿ ಕೂರಿಸಿ ಜಿಜೋರಿ ಖಂಡೋಬಾನ ದೇವಸ್ಥಾನದಿಂದ ರಾಜಗಢದವರೆಗೂ ಶಿವಾಜಿ ಮಹಾರಾಜರು ಮೆರವಣಿಗೆಯ ಮೂಲಕ ತಂದೆಯನ್ನು ಕರ್ಕೊಂಡು ಬಂದರು. ಆಗ ಶಹಾಜಿ ಮಹಾರಾಜರು 2 ತಿಂಗಳ ಕಾಲ ಮಗನಾಗಿರ್ತಕ್ಕಂಥ ಶಿವಾಜಿ ಜೊತೆ ಇದೇ ರಾಜಗಢದಲ್ಲೇ ಇದ್ದರು. ಮಗನಿಗೆ ಆಶೀರ್ವಾದ ಮಾಡಿ ಇನ್ನು ಮತ್ತೆ ಇವರು ಬೆಂಗಳೂರತ್ತ ಹೊರಟರು. ಮಗನಿಗೆ ಆಶೀರ್ವಾದವಾಗಿ ತಾವು ಬಳಸ್ತಕ್ಕಂಥ ಖಡ್ಗವನ್ನು ಶಹಾಜಿ ಮಹಾರಾಜರು ತನ್ನ ಮಗನಾಗಿರ್ತಕ್ಕಂಥ ಶಿವಾಜಿ ಮಹಾರಾಜರಿಗೆ ಕೊಟ್ಟರು. ಅಪ್ಪ ಕೊಟ್ಟಿರ್ತಕ್ಕಂಥ ಖಡ್ಗ ಅಂತ ತಿಳಿದು ಶಿವಾಜಿ ಮಹಾರಾಜರು ಅದನ್ನು ಒಂದು ದಿನನೂ ಹೋರಾಟಕ್ಕೆ ಬಳಸಲಿಲ್ಲ. ಅದನ್ನು ತಾವು ಭಕ್ತಿಯಿಂದ ಪೂಜಿಸ್ತಕ್ಕಂಥ ಜಗಲಿ ಮೇಲೆ ಇಟ್ಟು ಆ ಖಡ್ಗಕ್ಕೆ ತುಳಜಾ ಅಂತಲೇ ಹೆಸರಿಟ್ಟು ಶಿವಾಜಿ ಮಹಾರಾಜರು ಪ್ರತಿನಿತ್ಯ ಅದರ ಪೂಜೆಯನ್ನು ಮಾಡ್ತಾ ಹೋದರು. ಶಿವಾಜಿ ಮಹಾರಾಜರು ತಾವು ಬಳಸ್ತಕ್ಕಂಥ ಖಡ್ಗ ಭವಾನಿ ಖಡ್ಗ, ತಂದೆ ಕೊಟ್ಟಿರ್ತಕ್ಕಂಥ ಖಡ್ಗಕ್ಕೆ ತುಳಜಾ ಅಂತ ಹೆಸರಿಟ್ಟು ಅದನ್ನು ಜಗಲಿ ಮೇಲೆ ಆರಾಧನೆಯನ್ನು ಮಾಡ್ತಾ ಹೋದರು. ಇತ್ತ ಮಗನ ಭೇಟಿಯಿಂದ ಖುಷಿಯಾಗಿರ್ತಕ್ಕಂಥ ಶಹಾಜಿ ಮಹಾರಾಜರು ಬಿಜಾಪುರದತ್ತ ಬೆಂಗಳೂರತ್ತ ಹೊರಟಿರ್ಬೇಕಾರೆ ಮಾರ್ಗ ಮಧ್ಯೆ ಚಿತ್ರದುರ್ಗದಲ್ಲಿ ಅವ್ರ ಜಾಗಿರಿತ್ತು. ಚಿತ್ರದುರ್ಗದ ರೈತರಿಗೆ ಒಂದು ಸಮಸ್ಯೆ ಇತ್ತು. ಏನು ಅಂತಂದರೆ, ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳನ್ನು ಕಾಡು ಪ್ರಾಣಿಗಳು ಬಂದು ಹಾಳು ಮಾಡ್ತಿದ್ದು, ತಿಂದು ಹಾಕಿಬಿಡ್ತಿದ್ದು. ರೈತರೆಲ್ಲರೂ ಬಂದು ಶಹಾಜಿ ಮಹಾರಾಜರು ಹೇಳಿದರು, ನೀವೇ ಈ ಭಾಗದ ಜಾಗೀರ್ದಾರದಿರಿ, ಇದ್ರ ಉಸ್ತುವಾರಿ ನಿಮಗೆ ಐತಿ, ನಮ್ಮ ರೈತರನ್ನ ಪಾರು ಮಾಡ್ರಿ, ನಾವು ಬೆಳೆದಿರ್ತಕ್ಕಂಥ ಬೆಳೆಗಳನ್ನೆಲ್ಲ ಕಾಡು ಪ್ರಾಣಿಗಳು ತಿಂದು ಹಾಕ್ಲಕತ್ತೇವ, ನೀವೇ ಏನಾದರೂ ನಮ್ಗೆ ರಕ್ಷಣೆ ಕೊಡ್ರಿ ಅಂದಾಗ ಇವ್ರ ಮೇಲೆ ಕರುಣೆಯನ್ನು ತೋರಿ ಶಹಾಜಿ ಮಹಾರಾಜರು ಖಡ್ಗವನ್ನು ಹಿಡಿದು ಬಿಲ್ಲು ಬಾಣಗಳ ಜೊತೆಗೆ ಈ ಕಾಡು ಪ್ರಾಣಿಗಳನ್ನು ಬೇಟೆಯಾಡಲಿಕ್ಕೆ ಶಹಾಜಿ ಮಹಾರಾಜರು. ಇವತ್ತಿನ ದಾವಣಗೆರೆ, ಅಂದಿನ ಚಿತ್ರದುರ್ಗ, ದಾವಣಗೆರೆ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಚನ್ನಗಿರಿ ತಾಲೂಕಿನ ಹೊದಿಗೆರೆ ಅಂತಕ್ಕಂಥ ಗ್ರಾಮದಲ್ಲಿ ಶಹಾಜಿ ಮಹಾರಾಜರು ಕಾಡು ಪ್ರಾಣಿಗಳ ಬೇಟೆಗೆಂದು ಹೊರಟಾಗ ಶಹಾಜಿ ಮಹಾರಾಜರು ಕೂತಿರ್ತಕ್ಕಂಥ ಕುದುರೆ ಕಾಡು ಬಳ್ಳಿಗೆ ತಾಕಿ ಶಹಾಜಿ ಮಹಾರಾಜರ ಕುದುರೆ ಮುಗ್ಗರಿಸಿ ಬಿತ್ತು. ಕುದುರೆಯ ಮೇಲಿರ್ತಕ್ಕಂಥ ಶಹಾಜಿ ಮಹಾರಾಜರು ದೊಡ್ಡದಾಗಿರ್ತಕ್ಕಂಥ ಬಂಡೆಯ ಮೇಲೆ ಬಿದ್ದರು. ತಲೆಗೆ ಪೆಟ್ಟಾತು, ರಕ್ತ ಸುರಿತು. ಅಲ್ಲೇ ಛತ್ರಪತಿ ಶಿವಾಜಿ ಮಹಾರಾಜರ ತಂದೆಯಾಗಿರ್ತಕ್ಕಂಥ ಶಹಾಜಿ ಮಹಾರಾಜರು ಪ್ರಾಣವನ್ನು ಬಿಟ್ಟರು. 1664 ಜನವರಿ 23ನೇ ತಾರೀಕು ಇದೇ ಕರ್ನಾಟಕದ ಇವತ್ತಿನ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಹೊದಿಗೆರೆ ಗ್ರಾಮದಲ್ಲಿ. ನೆನಪಿರಲಿ, ಇಬ್ಬರು ಸಮಾಧಿಗಳು ಕರ್ನಾಟಕದಲ್ಲಿ ಅದಾವ. ರಾಜ ಛತ್ರಪತಿ ಶಿವಾಜಿ ಮಹಾರಾಜರ ತಂದೆ ಶಹಾಜಿ ಮಹಾರಾಜರ ಸಮಾಧಿ ಇರೋದು ಇದೇ ಹೊದಿಗೆರೆಯಲ್ಲಿ, ಕರ್ನಾಟಕದ ದಾವಣಗೆರೆ ಜಿಲ್ಲೆಯ ಹೊದಿಗೆರೆಯಲ್ಲಿ.
ಛತ್ರಪತಿ ಶಿವಾಜಿ ಮಹಾರಾಜರ ಅಣ್ಣ ಮಹಾಮಾತೆ ಜೀಜಾಬಾಯಿ ಕರುಳಿನ ಮೊದಲ ಕುಡಿ ಸಂಭಾಜಿ ಮಹಾರಾಜರು, ಶಿವಾಜಿ ಮಹಾರಾಜರ ಅಣ್ಣನಾಗಿರ್ತಕ್ಕಂಥ ಸಂಭಾಜಿ ಮಹಾರಾಜರ ಸಮಾಧಿನೂ ಸಹಿತ ಇದೇ ಕೊಪ್ಪಳ ಜಿಲ್ಲೆಯ ಕನಕಗಿರಿಯಲ್ಲಿ ಅದು. ಸಾಧ್ಯ ಆದ್ರೆ ನಾವು ಯಾರ್ಯಾರ ಸಮಾಧಿಗೆ ಹೋಗಿ ಬರ್ತೀವಿ, ನಮ್ಮ ಮಹಾರಾಜರ ಸಮಾಧಿಗೆ ನಾವಿನ್ನೂ ಹೋಗಿಲ್ಲ. ನಾವು ಬಿಜಾಪುರ ಗೋಳಗುಮಠ ನೋಡ್ತೀವಿ. ಗೋಳಗುಮಠ ಏನ್ರಿ? ಆದಿಲ್ ಶಾಹಿ ಗೋರಿ. ಈ ಕಡೆ ಆಗ್ರಾಕ್ ಹೊಕ್ಕಿವಿ, ನೋಡೋದೇನು? ತಾಜ್ ಮಹಲ್ ಏನು? ಶಹಜಾನನ ಮಡದಿಯ ಗೋರಿ. ಅವ್ರವ್ರ ಗೋರಿ ನೋಡಕ್ಕೆ ನಾವು ಬಿಜಾಪುರಕ್ಕೆ ಹೊಕ್ಕಿವಿ, ಆಗ್ರಾಕ್ ಹೊಕ್ಕಿವಿ, ತಾಜ್ ಮಹಲ್ ನೋಡ್ತೀವಿ. ನಮ್ಮ ಮಹಾರಾಜ ಛತ್ರಪತಿ ಶಿವಾಜಿ ಮಹಾರಾಜರ ಅಣ್ಣ ಸಂಭಾಜಿ ಮಹಾರಾಜರ ಸಮಾಧಿ ಕನಕಗಿರಿ ಒಳಗೈತಿ. ಅವರ ತಂದೆ ಶಹಾಜಿ ಮಹಾರಾಜರ ಸಮಾಧಿ ಹೊದಿಗೆರೆ ಒಳಗೈತಿ. ನಾವು ಯಾರೂ ಇನ್ನೂ ಹೋಗಿಲ್ಲ. ಸಾಧ್ಯ ಆದ್ರೆ ಹೋಗಿ ಬರ್ರಿ. ಅಷ್ಟೇ ಅಲ್ಲ, ಒಂದು ಸಲನಾದರೂ ಸಹಿತ ಶಿವಾಜಿ ಮಹಾರಾಜರಿಗೆ ಜನ್ಮ ಕೊಟ್ಟಂಥ ಶಿವನೇರಿ, ಶಿವಾಜಿ ಮಹಾರಾಜರು ರಾಜ್ಯಭಾರ ಮಾಡಿರ್ತಕ್ಕಂಥ ರಾಯಗಢ, ಶಿವಾಜಿ ಮಹಾರಾಜರು ಏನು ಮೊದಲು ಲಾಕ್ಡೌನ್ ಆಗಿತ್ತು 4 ತಿಂಗಳು. ಪನ್ನಾಳಗಡ ಇದೇ ಕೊಲ್ಲಾಪುರಕ್ಕೆ ಹೋದ್ರೆ, ಕೊಲ್ಲಾಪುರದಿಂದ ಏನು ಭಾಳ ದೂರ ಇಲ್ಲ ಪನ್ನಾಳಗಡ, ಕೇವಲ 15 ಕಿಲೋಮೀಟರ್ ದೂರದಲ್ಲಿ ಐತಿ. ಪನ್ನಾಳಗಡಕ್ಕಾದರೂ ಹೋಗಿ ಬರ್ರಿ, ವಿಶಾಲಗಡಕ್ಕಾದರೂ ಹೋಗಿ ಬರ್ರಿ, ಇಲ್ಲ ರಾಯಗಡಕ್ಕಾದರೂ ಹೋಗಿ ಬರ್ರಿ, ರಾಜಗಡಕ್ಕಾದರೂ ಹೋಗಿ ಬರ್ರಿ. 16ನೇ ವಯಸ್ಸಿಗೆ ತೋರಣ ದುರ್ಗವನ್ನು ಗೆದ್ದಿರ್ತಕ್ಕಂಥ ತೋರಣಗಡಕ್ಕಾದರೂ ನಾವು ಹೋಗಿ ಬರ್ಬೋದು. ನಮ್ಮ ಶ್ರದ್ಧಾ ಕೇಂದ್ರಗಳವು. ನಮ್ಮ ರಾಜ ಅಲ್ಲಿ ಹೆಂಗೆ ದರ್ಬಾರನ್ನು ನಡೆಸಿದ್ದ ನೋಡ್ಬೇಕಲ್ಲ ಒಂದ್ಸಲ ಕಣ್ಣಾರೆ. ಇದೇ ಶಾಹಿಸ್ತೆ ಕಾರಣ ಏನು ಬಂದು ಕೂತಿದ್ದೋ, ಇದೇ ಲಾಲ್ ಮಹಲಿಗೆ ಬರೋಕ್ಕಿಂತ ಮೊದಲು ಶಿವಾಜಿ ಮಹಾರಾಜರ ಒಂದು ಸಣ್ಣ ಕೋಟೆ ಇತ್ತು, ಚಾಕನ ಕೋಟೆ. ಶಿವಾಜಿ ಮಹಾರಾಜರು ಗೆದ್ದಿರ್ತಕ್ಕಂಥ ಎಲ್ಲ ಕೋಟೆಗಳಲ್ಲಿ ಸಣ್ಣ ಕೋಟೆ. ಸಾಮಾನ್ಯವಾಗಿ ನಮಗೊಂದು ಕಲ್ಪನೆ ಐತಿ, ಏನು ಅಂತಂದ್ರೆ ಕೋಟೆಗಳಂದ್ರೆ ಒಂದು ಇಷ್ಟು ಇರ್ತವೆ, ಮ್ಯಾಲೊಂದು ಬುರ್ಜ್ ಇರ್ತೈತಿ, ಅಲ್ಲೇ ಒಬ್ಬ ರಾಜ ಕೂತಿರ್ತಾನೆ, ಅದಷ್ಟೇ ಕೋಟೆಗಳು ಅಲ್ಲ. ಕೋಟೆಗಳು ಅತ್ಯಂತ ವಿಸ್ತೀರ್ಣವಾಗಿದ್ದು, ಕೋಟೆ ಒಳಗಡೆ ಹೊಲ ಇತ್ತು, ಕೋಟೆ ಒಳಗಡೆ ಬಾವಿಗಳಿದ್ದು, ಕೋಟೆ ಒಳಗಡೆ ಕೆರೆಗಳಿದ್ದು, ಕೋಟೆ ಸುತ್ತಮುತ್ತೆಲ್ಲ ಗೋಡೆ ಇತ್ತು. ಶಿವಾಜಿ ಮಹಾರಾಜರ ಅತ್ಯಂತ ಸಣ್ಣ ಕೋಟೆ ಚಾಕನ ಕೋಟೆ. ಚಾಕನ ಕೋಟೆಯ ವಿಸ್ತೀರ್ಣ 65 ಎಕರೆ ಇತ್ತು ಒಳಗಿಂದು, ಸಣ್ಣ ಕೋಟೆ ಇದು. ಇವತ್ತೇನು ನಾವು ರಾಯಗಢ ಅಂತ ಕರಿತೀವಿ, ಸ್ವರಾಜ್ಯದ ರಾಜಧಾನಿ ಅಂತ ಕರಿತೀವಿ. ಆ ರಾಯಗಢ 1200 ಎಕರೆ ವಿಸ್ತೀರ್ಣ ಹೊಂದಿತ್ತು. ದಕ್ಷಿಣ ಭಾಗದಲ್ಲಿ ಶಿವಾಜಿ ಮಹಾರಾಜರ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಕೋಟೆ ಪನ್ನಾಳಗಡ ಕೋಟೆ. ಪನ್ನಾಳಗಡ ಕೋಟೆಯ ಒಟ್ಟು ವಿಸ್ತೀರ್ಣ ಬರೋಬ್ಬರಿ 14 ಕಿಲೋಮೀಟರ್ ಇತ್ತು. 14 ಕಿಲೋಮೀಟರ್ ಅಂದರೆ ಕೋಟೆಗಳ ಒಳಗಡೆ ಏನೇನು ಇರ್ಬೋದು ನೀವೇ ವಿಚಾರ ಮಾಡಿ. ಇಲ್ಲಿಂದ 14 ಕಿಲೋಮೀಟರ್ ಅಂದರೆ ಹೆಚ್ಚು ಕಡಿಮೆ ಈ ಕಡೆ ಚಿಕ್ಕಲ್ ಕ್ರಾಸ್ ಹತ್ತು, ಈ ಕಡೆ ಕೊಗುಟ್ನೂರು ತನಕ ಬತ್ತು. ಇಷ್ಟೆಲ್ಲ ಏರಿಯಾ ಒಳಗಡೆ ಇರ್ತಕ್ಕಂಥದ್ದು ನಮ್ಮಲ್ಲಿ ಎಷ್ಟು ಹೊಲಗಳದಾವೆ, ಎಷ್ಟು ಬಾವಿಗಳದಾವೆ, ಎಷ್ಟು ಕೆರೆಗಳದಾವೆ, ಇವೆಲ್ಲವೂ ಆ ಕೋಟೆಯಲ್ಲಿದ್ದು. ಕೋಟೆಯ ಒಳಗಡೆ ಇರ್ತಕ್ಕಂಥ ಸೈನಿಕರಿಗೆ, ಕುದುರೆಗಳಿಗೆ ಹುಲ್ಲಿಗಾಗಿ ಹೊಲಗಳಿದ್ದು, ರೈತರಿಗಾಗಿ ಕೆರೆಗಳಿದ್ದು, ಪ್ರತಿಯೊಂದು ಕೋಟೆಯಲ್ಲಿ ಕನಿಷ್ಠ 6 ತಿಂಗಳಾಗಲಿಕ್ಕೆ ಆಹಾರ ಧಾನ್ಯಗಳನ್ನು ಶಿವಾಜಿ ಮಹಾರಾಜರು ಎಲ್ಲ ಕೋಟೆಗಳು ವ್ಯವಸ್ಥೆಯನ್ನು ಮಾಡಿಕೊಂಡು. ಅಂಥ ಶಿವಾಜಿ ಮಹಾರಾಜರನ್ನು ಹೊಡಿಲಿಕ್ಕೆ ಬಂದಂಥ ಅಫ್ಜಲ್ ಖಾನೂ ಮನ ಮುಕ್ಕಿದ್ದ, ಸಿದ್ದಿ ಜೋರನೂ ಪಲಾಯನ ಮಾಡಿದ್ದ, ಸಿದ್ದಿ ಮಸೂದನೂ ಹೋಗಿದ್ದ. ಈಗ ಬಂದಿರತಕ್ಕಂಥ ಔರಂಗಜೇಬನ ಸೋದರ ಮಾವ ಶಾಹಿಸ್ತೆ ಖಾನೂ ಹೋಗಿಬಿಟ್ಟಿದ್ದ. ತಂದೆಯ ಭೇಟಿ ಆಯಿತು. ತಂದೆಯ ನಿಧನಕ್ಕಾಗಿ ಶಿವಾಜಿ ಮಹಾರಾಜರು ಹೋಗ್ಲಿಕ್ಕಾಗಲಿಲ್ಲ, ಯಾಕಂದ್ರೆ ತಮ್ಮ ತಮ್ಮ ಕಾರ್ಯಕ್ಕೆ ಅವ್ರು ಹೊರಟಿದ್ರು. ಅಂಥ ಸಂದರ್ಭದಲ್ಲಿ ಶಿವಾಜಿ ಮಹಾರಾಜರನ್ನ ಹೇಗಾದರೂ ಮಾಡಿ ಮೋಸದಿಂದಾದರೂ ಬಂಧಿಸಿ, ಇನ್ನು ಹಿಂಗೆ ಬಿಟ್ಟರೆ ಶಿವಾಜಿ ನಮಗೆ ಸಿಗಂಗಿಲ್ಲ. ಬಿಜಾಪುರದ ಅಲಿ ಆದಿಲ್ ಶಾಹಿ ಔರಂಗಜೇಬನಿಗೆ ಪತ್ರ ಬರೆದಿದ್ದ. ಪತ್ರ ಬರೆದ ಫಲವಾಗಿಯೇ ಏನು ಶಾಹಿಸ್ತೆ ಖಾನ್ ಬಂದು ಕೂತಿದ್ನೋ, ಈಗ ಔರಂಗಜೇಬ ಮತ್ತು ಅಲಿ ಆದಿಲ್ ಶಾಹಿ ಇಬ್ಬರು ಒಂದಾಗಿ ಮಹಾ ಧೂರ್ತ ಯೋಜನೆ ಒಂದನ್ನು ಕೈಗೊಂಡ್ರು. ಏನು ಅಂತಂದ್ರೆ, ಒಂದು ಸಲ ತಪ್ಪಿಸ್ಕೊಂಡನ ಶಿವಾಜಿ, 2ನೇ ಸಲ ಪಾರಾಗ್ಯಾನ, 3ನೇ ಸಲ ನಮಗೆ ಮಣ್ಣು ಮುಕ್ಷನ, 4ನೇ ಸಲ ಮಾತ್ರ ಶಿವಾಜಿನ ಬಿಡುವಂಗಿಲ್ಲ. ಏನೇ ಆಗಲಿ ಬೇಕಾದಷ್ಟು ಸೈನ್ಯ ಕಳಿಸಂದ್ರೆ ನಾನೂ ಕಳಿಸ್ತನು, ನೀನೂ ಕಳಿಸು. ಆದರೆ ಒಂದು ನೆನಪಿರಲಿ, ಸೈನ್ಯವನ್ನು ಹೆಂಗೆ ಕಳಿಸ್ಬೇಕು ಅಂತಂದ್ರೆ ಸಿದ್ದಿ ಜೋಹರ್ನಂಥ ಸೈನಿಕರ ಜೊತೆಗೆ ಅಫ್ಜಲ್ ಖಾನ್ ಅಂತವ್ರ ಜೊತೆಗೆ ಕಳಿಸ್ಲಕ್ಕೆ ಹೋಗ್ಬೇಡ. ಕಳಿಸೋದಿದ್ರೆ ಒಬ್ಬ ಹಿಂದೂ ಸರ್ದಾರನ ನೇತೃತ್ವದಲ್ಲೇ ಸೈನ್ಯವನ್ನು ಕಳಿಸು. ಯಾಕಂದ್ರೆ ಒಬ್ಬ ಹಿಂದೂ ರಾಜನ ಮೇಲೆ ಹಿಂದೂಗಳನ್ನು ಎತ್ತಿ ಕಟ್ಟರೆ ತಾನೇ ಹೊಡೆದಾಡ್ತಾರೆ. ನೀವು ಸುಮ್ಮನೆ ಕುಂದ್ರು ಅಂತ ತಿಳ್ಕೊಂಡು ಅಲಿ ಆದಿಲ್ ಶಾಹಿ ಪತ್ರ ಬರೆದಿದ್ದ ಔರಂಗಜೇಬ. ಅಂಥ ಔರಂಗಜೇಬ ಹೇಗಾದರೂ ಮಾಡಿ ಶಿವಾಜಿ ಮಹಾರಾಜರನ್ನ ಹಿಡಿಲೇಬೇಕು ಅಂತ ತಿಳ್ಕೊಂಡು ದೊಡ್ಡ ಧೂರ್ತ ಯೋಜನೆ ಒಂದನ್ನು ಕೈಗೊಂಡ. ಅತ್ಯಂತ ಅಂದಿನ ಸೂರ ಸರ್ವಶ್ರೇಷ್ಠ ಸರ್ದಾರನಾಗಿರ್ತಕ್ಕಂಥ ಮಿರ್ಜಾ ರಾಜ ಜಯಸಿಂಹನ ಜೊತೆಗೆ 2 ಲಕ್ಷ ಸೈನಿಕರನ್ನ ಕಳಿಸಿ. ನೋಡ್ರಿ ಶಿವಾಜಿ ಮಹಾರಾಜರ ಶಕ್ತಿ ಹೆಂಗತ್ತಂದ್ರೆ, ಒಬ್ಬ ಶಿವಾಜಿನ ಹಿಡಿಲಿಕ್ಕೆ ಅಫ್ಜಲ್ ಖಾನ್
30,000 ಪಠಾಣ್ ಸೈನಿಕರನ್ನ ಕರ್ಕೊಂಡ್ಬಂದಿದ್ದ. ಒಬ್ಬ ಶಿವಾಜಿನ ಹಿಡಿಲಿಕ್ಕೆ ಸಿದ್ದಿ ಜೋಹರ್ 40,000 ಸೈನಿಕರನ್ನು ತೊಗೊಂಬಂದಿದ್ದ. ಒಬ್ಬ ಶಿವಾಜಿನ ಹಿಡಿಲಿಕ್ಕೆ ಶೈಸ್ತೆ ಖಾನ್ 1,00,000 ಸೈನಿಕರನ್ನು ಕರ್ಕೊಂಡ್ಬಂದಿದ್ದ. ಈಗ ಅದೇ ಶಿವಾಜಿನ ಹಿಡಿಲಿಕ್ಕೆ ದಿಲ್ಲಿಯ ಔರಂಗಜೇಬ ಮಿರ್ಜಾ ರಾಜ ಜಯಸಿಂಹನನ್ನು 2,00,000 ಸೈನಿಕರನ್ನ ಕೊಟ್ಟು ಕಳಿಸಿದ. ನೀಯಾದರೂ ಹಿಡ್ಕೊಂಬ ಶಿವಾಜಿನ. ಮಿರ್ಜಾ ರಾಜ ಜಯಸಿಂಹ ಹೊರಟ. ದಿಲ್ಲಿಯಿಂದ ಹೊರಟಿರ್ತಕ್ಕಂಥ ಮಿರ್ಜಾ ರಾಜ ಜಯಸಿಂಹ ಪುಣಾಕ ಬಂದು ಮುಟ್ಟಬೇಕಾರೆ ಬರೋಬ್ಬರಿ 6 ತಿಂಗಳು ತಗೊಂಡ. ಮಹಾರಾಜರವರು ಸುಲ್ತಾನರ ಸರ್ದಾರರು, ಅವ್ರದ್ದೇನು ಉದ್ದೇಶ? ನಿಧಾನಕ್ಕೆ ಬಂದುಬಿಡೋದು. ಎಲ್ಲ ರೈತರಿಗೆ ತೊಂದರೆ ಕೊಡ್ತಾ ತಮ್ಮ ಮೋಜು ಮಸ್ತಿಯೊಳಗೆ ಕಾಲು ಕಳೀತಾ ಬಂದರು ಮಿರ್ಜಾ ರಾಜ ಜಯಸಿಂಹನ ನೇತೃತ್ವದಲ್ಲಿ. ಆದರೂ ಸಹಿತ ಮೊಘಲರು ಎಷ್ಟು ಬುದ್ಧಿವಂತರು ಇದ್ದರು ಅಂತಂದರೆ, ಮಿರ್ಜಾ ರಾಜ ಜಯಸಿಂಹನನ್ನು ಮುಂದೆ ಮಾಡಿ ಒಬ್ಬ ಹಿಂದೂ ರಾಜನ ಮೇಲೆ ಇನ್ನೊಬ್ಬ ಹಿಂದೂ ರಾಜನ ಎತ್ತಿ ಕಟ್ಟರು. ಆದರೆ ಇವರಿಬ್ಬರನ್ನು ನಂಬೋದು ಹೆಂಗೆ? ಒಂದು ವೇಳೆ ಇವರಿವರ ಹೊಂದಾಣಿಕೆ ಆಗಿಬಿಟ್ರೆ ನಮ್ಮ ಗತಿ ಏನು? ಮಿರ್ಜಾ ರಾಜ ಜಯಸಿಂಹನಿಗೆ ಮುಖಂಡ ಮಾಡಿದರು, ಲೀಡರ್ ಮಾಡಿಬಿಟ್ರು. ಇವ ಭಾರಿ ಖುಷಿಯಾಗಿಬಿಟ್ಟ. ಅಂಥ ಔರಂಗಜೇಬ ನನ್ನನ್ನು ಲೀಡರ್ಕಿ ಕೊಟ್ಟಾನ. ಹೊರಟು ಬಿಟ್ಟ 2,00,000 ಸೈನ್ಯವನ್ನು ತಗೊಂಡು. ಆದರೆ ಔರಂಗಜೇಬ ಏನು ಮಾಡಿದ್ದಂದ್ರೆ, ಇದೇ ಮಿರ್ಜಾ ರಾಜ ಜಯಸಿಂಹನ ಮೇಲೆ ಕಣ್ಣಿಡ್ಲಿಕ್ಕೆ ಇವರೇನು ಮಾಡ್ತಾರೋ ಗೊತ್ತಿಲ್ಲ, ತನ್ನದೇ ಆಗಿರ್ತಕ್ಕಂಥ ಇನ್ನೊಬ್ಬ ಸರ್ದಾರ ದಿಲೇರ್ ಖಾನನನ್ನು ಕೊಟ್ಟು ಕಳಿಸಿದ. ದಿಲೇರ್ ಖಾನನ ಎಲ್ಲ ನಿರ್ಧಾರವನ್ನು ತಗೋತಿದ್ದ. ಸುಮ್ಮನೆ ಮಿರ್ಜಾ ರಾಜ ಜಯಸಿಂಹ ಹೆಸರಿಗೆ ಅಷ್ಟೇ, ವಯಸ್ಸು 80 ದಾಟಿತ್ತು, ಇಳಿ ವಯಸ್ಸು. ಆದರೂ ಸೂರತನದಲ್ಲಿ ಏನೂ ಬರಕ್ಕಿದ್ದಿಲ್ಲ. ಅಷ್ಟು ಬಲಿಷ್ಠವಾಗಿರ್ತಕ್ಕಂಥ ರಣತಂತ್ರವನ್ನು ಹೆಣಿತಿದ್ದ. ಮಿರ್ಜಾ ರಾಜ ಜಯಸಿಂಹ ಸೈನ್ಯ ಸಮೇತನಾಗಿ ಪುಣಾಕ ಬಂದ ನಂತರ ಶಿವಾಜಿ ಮಹಾರಾಜರ ಮೇಲೆ ಏನೇನು ಮಾಡಿದ ಅನ್ನೋದನ್ನು ಮತ್ತೆ